ಎಲ್ಲರಿಗೆ ನಮಸ್ಕಾರ. ಸುಭಾಷಿತಗಳ ಒಂದು ಪ್ರಕಾರವಾದ ಅನ್ಯೋಕ್ತಿಯ ಪರಿಚಯ ಮಾಲಿಕೆಯಲ್ಲಿ ಇದೀಗ ನಾವು 4ನೇ ದಿವಸಕ್ಕೆ ಬಂದಿದ್ದೇವೆ. ನಿನ್ನೆಯಿಂದ ನೀಲಕಂಠ ದೀಕ್ಷಿತನ ಅನ್ಯಾಪದೇಶ ಶತಕ, ಅದರ ಕೆಲವೊಂದು ರಸ್ಯವಾದ ಪದ್ಯಗಳ ಪರಿಚಯ ಮಾಡ್ಕೋತಾ ಇದ್ದೀವಿ. ಅನ್ಯಾಪದೇಶ ಅಂದರೂ ಅನ್ಯೋಕ್ತಿ ಅಂತಲೇ ಅರ್ಥ. ಅನ್ಯಂ ಅಪದಿಶ್ಯತೆ, ಅನ್ಯ ಅಪದಿಶ್ಯತೆ, ಅನ್ಯತ್ ಅಪದಿಶ್ಯತೆ, ಅನ್ಯ ಅಪದಿಶ್ಯತೆ, ಅನ್ಯಸ್ಯ ಅಪದೇಶೋ ವಾ ಅನ್ಯಾಪದೇಶ. ಇನ್ನೊಂದನ್ನು ಉದ್ದೇಶದಲ್ಲಿಟ್ಕೊಂಡು ಒಂದನ್ನು ಹೇಳ್ತಕ್ಕಂಥದ್ದು ಅಂತ. ಪೃಷ್ಠತಾಡನೆ ದಂತಭಂಗ ಅನ್ನುವ ಗಾದೆ ಇದೆಯಲ್ಲ ವಿನೋದವಾಗಿ, ಹಾಗೆ ಇಲ್ಲಿ ಧತ್ತೂರವನ್ನು ಕುರಿತು ಹೇಳ್ತಕ್ಕಂಥ ಒಂದು ಪದ್ಯ. ಧತ್ತೂರ ಅನ್ಯೋಕ್ತಿ. ಧತ್ತೂರಕ್ಕೆ ಉನ್ಮತ್ತ ಪುಷ್ಪ, ಉಮ್ಮತ್ತಿಗೆ ಹೂವು ಅಂತಲೂ ಕರೀತಾರೆ. ವಿಷ, ಅದು ಒಂದು ಸಾಮಾನ್ಯವಾದ ಮುಳ್ಳಿನ ಪೊದೆಯ ಜಾತಿಯ ಗಿಡ. ಅದಕ್ಕೆ ಕನಕ, ಕಾಂಚನ ಅಂತೆಲ್ಲ ಉಂಟು. ನೀಲಕಂಠ ದೀಕ್ಷಿತ ಅದರ ಮೇಲೆ ಹಲವು ಪದ್ಯಗಳನ್ನು ಬರೆದಿದ್ದಾನೆ. ಅದರೊಳಗೆ ಒಂದೆರಡು ಪದ್ಯಗಳನ್ನು ಕಾಣಬಹುದು. ಕಿಂತ್ವಂ ದೋಹದ ಮೀಹಸೆ ಕಿಮುದಕೈ ಸಿಕ್ತೋಸಿ ಕಿಂ ಕೇನಚಿತ್ ಬದ್ಧಸ್ತೆ ಸಕೃದಾಲವಾಲ ವಲಯ ಕಿಂ ತೇ ಮಹೀ ಸಂಸ್ಕೃತ ದ್ವಿಸ್ತ್ರಿಃ ಪುಷ್ಪ್ಯಸಿ ವಾಸರಸ್ಯ ನ ಗುಣಾನ್ ದತ್ತೂರತೆ ನಿನ್ಹುವೆ ದುರ್ಗಂಧೋ ನ ಭವೇದಿಯಾನ್ ಯದಿ ತತಸ್ತ್ವಂ ಪಾರಿಜಾತೋಸಿನಃ. ಹೇಳ್ತಾ ಇದ್ದಾನೆ ಕವಿ, ಗೆಳೆಯ ದತ್ತೂರ, ನಿನಗೆ ದೋಹದ ಬೇಕೇ? ಖಂಡಿತ ಇಲ್ಲ. ಅಶೋಕ ಹೂ ಬಿಡಲಿಲ್ಲ ಅಂದರೆ ಸುಂದರಿಯರು ಅಲಂಕಾರ ಮಾಡಿಕೊಂಡು ಕಾಲಿಗೆ ಝಳಝಳಂಕ್ರಿಯ ನೂಪುರಗಳನ್ನೆಲ್ಲ ಕಟ್ಟಿಕೊಂಡು ಅಲತಿಗೆ ಹಚ್ಚಿಕೊಂಡು ಮೃದುವಾಗಿ ಒದ್ದರೆ ಹೂ ಬಿಡುತ್ತದೆ. ಕುರವಕ ಪುಷ್ಪ, ಅದು ಬಿಡಲಿಲ್ಲ ಅಂತಂದರೆ, ಕುರವಕ ವೃಕ್ಷದಲ್ಲಿ ಗೊರಟಿಗೆ ಹೂವು ಬಿಡಲಿಲ್ಲ ಅಂತಂದರೆ ಅದಕ್ಕೆ ಒಂದು ದೋಹದ ಉಂಟು. ಸ್ತ್ರೀಣಾಂ ಸ್ಪರ್ಶಾತ್ ಪ್ರಿಯಂಗು ವಿಕಸತಿ ಬಕುಲೋ ಶೀಧುಗಂಡೂಷ ಸೇಕಾತ್ ಪಾದಾಘಾತಾದ್ ಅಶೋಕ ತಿಲಕ ಕುರವಕೌ ವೀಕ್ಷಣಾಲಿಂಗನಾಭ್ಯಾಂ. ತಬ್ಬಿಕೊಂಡ್ರೆ ಕುರವಕ. ಹಾಗೆ ಇದೆಲ್ಲ ಉಂಟು. ಮಂದಾರೋ ನರ್ಮವಾಕ್ಯಾತ್ ಪಟುಮೃದ ಹಸನಾತ್ ಚಂಪಕೋ ವಕ್ತ್ರವಾತಾತ್ ಚೂತೋ ಗೀತಾನ್ನಮೇರುಹು. ಹೂ ಬಿಡಬೇಕು ಅಂದರೆ ನಮೇರು, ಸುರಹನ್ನೆ ಗಿಡಕ್ಕೆ ಮುಂದೆ ಹಾಡಬೇಕಂತೆ. ಚೂತೋ ಗೀತಾನ್ನಮೇರುಹು ವಿಕಸತಿ ಪುರತೋ ನರ್ತನಾತ್ ಕರ್ಣಿಕಾರ. ಕರ್ಣಿಕಾರ ಪುಷ್ಪ ಬಿಡಬೇಕು ಚೆನ್ನಾಗಿ ಅಂತಂದರೆ ಮುಂದೆ ಚೆನ್ನಾಗಿ ನರ್ತನ ಮಾಡಬೇಕು ಅಂತ. ಹೀಗೆಲ್ಲ ಬೇಕಾದಷ್ಟು ದೋಹದದ ವಿವರಗಳನ್ನು ಕೊಡ್ತಾರೆ ದೋಹದ ಶಾಸ್ತ್ರಜ್ಞರು. ಆದರೆ ದತ್ತೂರಕ್ಕೆ ಹೂ ಬಿಡುವಂತ ಯಾರೂ ಕುಣಿಬೇಕಾಗಿಲ್ಲ, ಅಪ್ಕೋಬೇಕಿಲ್ಲ, ಕಣ್ಣೋಟವನ್ನು ಬೀರಬೇಕಾಗಿಲ್ಲ, ಹಾಡಬೇಕಿಲ್ಲ, ಏನೂ ಮಾಡಬೇಕಿಲ್ಲ. ಹಾಗೆಯೂ ಬೆಳೆಯುತ್ತದೆ. ಕಳೆಗೆ ಯಾವುದು ಗೊಬ್ಬರ, ಯಾವುದು ನೀರಾವರಿ ಏನೂ ಬೇಕಿಲ್ಲ. ಮುದಕೈ ಸಿಕ್ತೋಸಿ. ಇನ್ನೇನಾದ್ರು ಪಾಪ ನೀರನ್ನು ಅನುದಿನವೂ ಬೆಳಗ್ಗೆ ಮಧ್ಯಾಹ್ನ ಅಂತ ಸೇಕೆ ಮಾಡಬೇಕಾ, ಸಿಂಪಡಿಸಬೇಕಾ? ಸೇಕ ಅಂದಾಗ ಒಂದು ನನಗೆ ನೆನಪಾಗ್ತಾ ಇದೆ. ಈಚಿನ 1-2-3 ದಶಕಗಳಿಂದ ಕನ್ನಡದಲ್ಲಿ ತುಂಬ ಚಲಾವಣೆಯಲ್ಲಿರ್ತಕ್ಕಂಥ ಒಂದು ಪದ ಅಂತಂದರೆ ಸಿಂಚನ. ವಸ್ತುತಃ ಸಿಂಚತಿ ಅಂತ ಕ್ರಿಯಾಪದ ಶಿಚಿ ಧಾತುವಿನಿಂದ ಬಂದದ್ದು. ಸೇಚನ ಅಂತ ಆಗಬೇಕು. ಅಭಿಷೇಕ, ಅಭಿ ಪ್ಲಸ್ ಸೇಕ ಅಭಿಷೇಕ ಅಂತಾಗುತ್ತದೆ. ಪರಿಸೇಚನ, ಪರಿಷೇಕ, ಅದೇ ತರಹ ಅವಸೇಕ, ಹೀಗೆ ಸೇಕ ಅಂತ ಅನ್ನಬಹುದು ಅಥವಾ ಸೇಚನ ಅಂತ ಅನ್ನಬಹುದು. ಸಿಂಚನ ಅಂತ ಅನ್ನಬಾರ್ದು, ಅದು ವ್ಯಾಕರಣ ಶುದ್ಧವಲ್ಲ ಅಂತ ಸಂಸ್ಕೃತದಲ್ಲಿ ನಿಯಮ. ಕನ್ನಡದಲ್ಲಿ ಸಿಂಚನ ಚಿಂತನದ ತರಹ ತುಂಬ ಜನಪ್ರಿಯವಾಗಿ ಉಳಿದುಬಿಟ್ಟಿದೆ. ಯಾರಾದರೂ ಸಂಸ್ಕೃತವನ್ನು ಒಂದಿಷ್ಟು ಬಲ್ಲವರು ಕನ್ನಡದ ಪ್ರಭಾವದಿಂದ ಅದನ್ನು ಸಂಸ್ಕೃತದಲ್ಲಿ ಹಾಗೆ ಬಳಸೋರಿದ್ದರೆ ಇದರ ಬಗ್ಗೆ ಒಂದಿಷ್ಟು ಎಚ್ಚರ ಇರಲಿ ಅಂತ, ಕನ್ನಡದಲ್ಲಿ ತಿದ್ದುಕೊಳ್ಳಿ ಅಂತ ನಾನು ಹೇಳಿದ್ದಾರೆ. ಯಾಕೆಂದರೆ ಅರಮಿತ್ರ ಅಂತ ವಿದ್ವಾಂಸರೇ ಒಮ್ಮೆ ಹೌದಯ್ಯ ಇದು ತದ್ಭವ ಅಂತ ಅಂದುಕೋ ಏನೀಗ ಅಂತ ಅಂದ್ಬಿಟ್ರು. ಸರಿ ಬಿಡಿ ಆಯಿತು, ಇನ್ನೇನು ನೋಣ. ದೇವಸ್ಯ ಕೋಪೋಪಿ ವರೇಣ ತುಲ್ಯ ಅಂತ ಅಂದುಕೊಂಡೆ. ಮುದಕೈ ಸಿಕ್ತೋಸಿ. ಸಿಕ್ತ ಅಂದರೆ ಸೇಚಿಸಲ್ಪಟ್ಟ, ಸಿಂಪಡಿಸಲ್ಪಟ್ಟ ಅಂತ. ನಿನಗೆ ನೀರನ್ನು ಯಾರೂ ಸಿಂಪಡಿಸಲ್ಲ. ಕೇನಚಿತ್ ಬದ್ಧಸ್ಥೆ ಸಕೃದ ಆಲವಾಲ ವಲಯ. ನಿನಗೆ ಯಾರಾದರೂ ಪಾತಿ ಮಾಡಿದ್ದಾರಾ, ಕಳೆ ಕಿತ್ತಿದ್ದಾರಾ? ಕಿಂತೆ ಮಹೀ ಸಂಸ್ಕೃತ. ನಿನ್ನ ಆ ಆಸುಪಾಸಿನ ನೆಲವನ್ನೆಲ್ಲ ಅಗದು ಹಸನು ಮಾಡಿದ್ದಾರಾ? ಕಲ್ಲು ಮತ್ತು ಇನ್ನಿತರ ಅನಪೇಕ್ಷಿತವಾದಂಥ ಅಡ್ಡಿ ಬೇರಿಗೆ ಯಾವುದು ಬರ್ತದೆ ಅದನ್ನೆಲ್ಲ ತೆಗೆದು ಬಿಸಾಡಿದ್ದಾರಾ? ಗೊಬ್ಬರ ಕಾಲಕ್ಕೆ ಹಾಕಿದ್ದಾರಾ? ಬಲ್ಯ ಅಂತ ಗೊಬ್ಬರಕ್ಕೆ ಹೇಳ್ತಾರೆ, ಉದ್ಬಲ್ಯ ಇತ್ಯಾದಿಯಾಗಿ. ಹಾಗಿದ್ದರೂ ನೀನು ದಿನದಿನವೂ 3-4 ಹೂವು ಅರಳ್ತಾನೆ ಇರುತ್ತೆ, ಆಗ ಅರಳಿಸ್ತಾ ಇರ್ತೀಯ. ನಿನ್ನ ಗುಣವನ್ನು ನೀನು ಯಾವತ್ತೂ ಮುಚ್ಚಿಟ್ಕೊಳ್ಳಲ್ಲ. ಬಹಳ ದೊಡ್ಡವನು ನೀನು. ನಿನಗೇನು ಉಪಚಾರ ಬೇಕಿಲ್ಲ, ಪೋದಿ ಬೇಕಿಲ್ಲ, ಆದರೂ ಹೂ ಬಿಡ್ತಾ ಇರ್ತೀಯ. ಒಂದೇ ಅಪ್ಪ,
ನಿನಗೆ ದುರ್ಗಂಧ ಅನ್ನೋದಿಲ್ಲದೆ ಇದ್ದಿದ್ರೆ ನನ್ನ ಪಾಲಿಗೆ ಪಾರಿಜಾತ ಆಗ್ತಾ ಇದ್ದೆ, ನಂದನವನದ ಹೂವು ಆಗ್ತಾ ಇದ್ದೆ ಅಂತ. ಅಂದರೆ ಕೆಲವರು ಯಾರೂ ಬಂದು ಕೇಳಬೇಕಾಗಿಲ್ಲ, ಪ್ರೇರಣೆ ಕೊಡಬೇಕಾಗಿಲ್ಲ, ಸ್ಫೂರ್ತಿ ಬೇಕಾಗಿಲ್ಲ, ಪೋಷಣೆ ಬೇಕಾಗಿಲ್ಲ, ಸನ್ಮಾನಗಳು ಮಾಡಬೇಕಾಗಿಲ್ಲ, ಆದರೂ ಪುಂಖಾನುಪುಂಖವಾಗಿ ಕತೆ, ಕಾದಂಬರಿ, ಪದ್ಯ, ಗದ್ಯ ಎಲ್ಲ ಬರೆದು ಬಿಡ್ತಾರೆ. ಆದರೆ ಒಬ್ಬರಿಗೂ ಅದಕ್ಕೆ ಓದೋ ಹಾಗಿರೋಲ್ಲ. ಯಥೇಷ್ಟವಾಗಿ ಎಲ್ಲ ಕಡೆಯಲ್ಲೂ ಕಚೇರಿ ಮಾಡಿಬಿಡ್ತೀವಿ ಅಂತಾರೆ. ನಾವೇ ಪಕ್ವಾದ್ಯಕ್ಕೂ ಖರ್ಚು, ನಾವೇ ಹೋಗಿ ಬರೋ ಖರ್ಚು ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಸಭಾಗೂ ಕೂಡ ನಾವು ಒಂದಿಷ್ಟು ಕೊಡ್ತೀವಿ ಅಂತಾರೆ. ಆದರೆ ಒಬ್ಬರು ಕಿವುಡರು ಕೂಡ ಕೇಳೋಕ್ಕಾಗೋದಿಲ್ಲ, ಅಷ್ಟು ಘೋರವಾಗಿರುತ್ತೆ ಸಂಗೀತ. ಈಗ ನೋಡಿ, ಅಂಥದ್ದೇ ಸಾಕು ಅನ್ನುವ ಕಾಲವೂ ಬರ್ತಾ ಇದೆ ಎಷ್ಟೋ ಜನಕ್ಕೆ. ಪತ್ರಿಕೆಗಳಿಗೆ ಅದಕ್ಕೆ ಇದಕ್ಕೆಲ್ಲ ನಮಗೆ ಹಾಗೆ ಬರ್ಕೊಡೋದಿರುವಾಗ ನಿಮ್ಮ ಹತ್ರ ಯಾಕ್ರಿ ಬರೆಸೋಣ ಅಂತ. ಹಿಂದೆ ಎಲ್ಲ ಪ್ರಜಾವಾಣಿ, ಸುಧಾ ಈ ಥರ ಪತ್ರಿಕೆಯಲ್ಲಿ ಹಬ್ಬ ಹರಿದಿನ ಬಂದರೆ, ಪ್ರಜಾಮತ ಇತ್ಯಾದಿಯಲ್ಲಿ ಎಷ್ಟು ಚೆನ್ನಾಗಿ ಎಸ್ ಕೆ ರಾಮಚಂದ್ರ ರಾಯರು ಮತ್ತು ಬಿ ವಿ ಕೆ ಶಾಸ್ತ್ರಿ ಈ ಥರ ಆಯಾ ಕ್ಷೇತ್ರಗಳಲ್ಲಿ ಪರಿಣತರಾದವರು ಅದ್ಭುತವಾಗಿ ಸಂಶೋಧನಾತ್ಮಕವಾದ ದೀರ್ಘ ಲೇಖನಗಳನ್ನು, ಸಚಿತ್ರ ಲೇಖನಗಳನ್ನು ಬರಿತಾಯಿದ್ರು, ಇನ್ವೈಟೆಡ್ ಆರ್ಟಿಕಲ್ಸ್ ಅಂತ. ಈಗ ಆ ಪೇಜ್ ಎಡಿಟರ್ ಅಂತ ಯಾವನಿರ್ತಾನೆ, ಯಾರೋ ಎಳೆ ನಿಂಬೇಕಾಯಿ ಥರದವನು, ಅವನೇ ತಾನೇ ಇಂಟರ್ನೆಟ್ಟಿಂದ ಅಲ್ಲಿ ಇಲ್ಲಿ ಕಾಳಿ ಕಂಗಾಳಿ ಬೋಳಿ ಕಥೆನೆಲ್ಲ ಸಾಮಗ್ರಿ ಸಂಚಯನ ಮಾಡಿಬಿಟ್ಟು ತೋರದಂತೆ ಮಾಡಿಬಿಡ್ತಾನೆ. ಅಥವಾ 10 ಜನಕ್ಕೆ ಫೋನ್ ಮಾಡಿಬಿಟ್ಟು ಮಾಧುಕರಿ ವೃತ್ತಿ, ಇದರ ಬಗ್ಗೆ ನೀವೇನಂತೀರಾ, ಅದರ ಬಗ್ಗೆ ಅವರೇನಂತಾರೆ ಅಂತವ್ರ ಫೋಟೋ, ಅದರ ಕೆಳಗೆ ವಾಚ, ಮತ್ತು ಅದೇ ಕಂಟೆಂಟು ಆಗಿ ಬಂದುಬಿಡುತ್ತೆ. ಬಣ್ಣವಾಗಿ ಪೇಪರ್ ಇರುತ್ತೆ, ಅಷ್ಟೇ ಇರ್ತಕ್ಕಂಥದ್ದು, ಇನ್ನೇನೂ ಇಲ್ಲ. ತೋಟಕ್ಕೆ ಶೃಂಗಾರ, ತುರ್ಚಿಗೆ ಸೊಪ್ಪೆ ಬೆಳೆ ಎಲ್ಲ ಬೆಳೆ ಅಲ್ಲಿ ಅಂತ ಆ ಥರ ಆಗಿಬಿಡ್ತದೆ. ಹಾಗೆ ಬಂದಿದೆ. ಇಲ್ಲಿ ಕವಿ ಅದೇ ಹೇಳ್ತಿದ್ದಾನೆ, ಗುಣ ಇಲ್ಲದೆ ಇರತಕ್ಕಂಥವರು ತುಂಬ ಸಮೃದ್ಧವಾಗಿ ಎಲ್ಲವನ್ನು ಮಾಡಿಬಿಡ್ತಾರೆ. ಗುಣ ಇದ್ದವರು ಯಾಕೋ ಸುಮ್ಮನೆ ಆಗಿಬಿಡ್ತಾರೆ. ಸೂತೆ ಸೂಕರ ಯುವತಿ ಸುತಶತಂ ಅತ್ಯಂತ ದುರ್ಭಗಂ ಝಟಿತಿ ಕರ್ಣಿ ಚಿರಾಯ ಸೂತೆ ಸಕಲ ಮಹೀಪಾಲ ಲಾಲಿತಂ ಕಲಭಂ ಅಂತ ವೇದಾಂತ ದೇಶಿಕರು ಹೇಳಿದ್ರಲ್ಲ. ಹಂದಿ ಒಂದು ಬಾರಿಗೆ 20 ಮರಿಗಳನ್ನು ಹಾಕ್ಬಿಡುತ್ತೆ, ವರ್ಷಕ್ಕೊಂದು ಸರ್ತಿ ಹಂಗೆ ಮಾಡ್ತಾ ಇರುತ್ತೆ. ಅರೆ ಆನೆ 12 ವರ್ಷಕ್ಕೆ ಒಂದು ಸರ್ತಿ ಒಂದು ಮರಿಯನ್ನು ಹೆರುತ್ತೆ, ಅದು ಯಾವುದೋ ಪಟ್ಟದಾನೆ ಆಗಬಲ್ಲದು ಅಂತ. ಇದೊಂದು ಕಷ್ಟ ನೋಡಿ. ಈಚೆಗೆ ಯಾರೋ ಇಂಟರ್ನೆಟ್ನಲ್ಲಿ ಕಳಿಸಿಕೊಟ್ಟಿದ್ರು, ತಮಿಳುನಾಡಲ್ಲಿ ಒಂದು ಒಳ್ಳೆಯ ಉದ್ಯಮಾನ ನಡೆದಿದೆ, ಒಂದು ವಿದ್ಯಮಾನ ನಡೆದಿದೆ ಅಂತ. ಅದು ಉದ್ಯಮಾನ ಅಂತಲೇ ಹೇಳಬೇಕು, ಆ ಥರದ್ದು ವಿದ್ಯಮಾನ. ಮಹಾಭಾರತದ ಬಗ್ಗೆ 24,000 ಪುಟಗಳ ಕಾದಂಬರಿ ಬರೆಯೋದು, ವ್ಯಾಸರು ಮೂರ್ಛೆ ಹೋಗುವಷ್ಟು. ಅದು ಒಂದು ಪ್ರಶಂಸನೀಯ. ಏನಂದರೆ ವ್ಯಾಸರಿಗೆ ಅಪಚಾರ ಮಾಡುವಂತೆ ಇಲ್ಲ ಅಂತ ಏನೋ ಹೇಳಿದ್ದಾರೆ. ಅದು ಈಗಾಗಲೇ ದಿನದಿನವೂ ಬರೆದು ಇಂಟರ್ನೆಟ್ಟಲ್ಲಿ ಹಾಕ್ತಾ ಇದ್ದಾರೆ ಅಂತ ಹೇಳಿಬಿಟ್ಟಿದ್ನು. ಹಾಗೆ ಅವರು ಹಲಗೆ ಬಳಪ ಪಿಡಿಯದೊಂದು ಗಳಿಕೆ ಅಂತ ಬರೀತಾ ಹೋದರೆ ಈಗ ಒಂದು 4 ವರ್ಷದಲ್ಲಿ 6 ಕಾದಂಬರಿನೂ ಎಷ್ಟು ಬಿಡುಗಡೆ ಆಗಿದೆ ಅಂತ. ಏನು ಓದು, ಏನು ಸಂಶೋಧನೆ, ಎಲ್ಲಿಂದ ಬಂತು? ಭೈರಪ್ಪನವರು ಒಂದು 700 ಪುಟದ ಪರ್ವಾನ್ ಬರೆಯೋದಕ್ಕೋಸ್ಕರ 7 ವರ್ಷ ಸಂಶೋಧನೆ ಮಾಡಿದ್ರು. ಅದಕ್ಕೆ ಮುಂಚೆ ಬೇಕಾದಷ್ಟು ಅಧ್ಯಯನ ಮಾಡಿದ್ರು. ಇದು ಏನಪ್ಪ ಅಂತ ಅನಿಸುತ್ತದೆ. ಅದು ಚೆನ್ನಾಗಾಗಲಿ ಅಂತ ನನ್ನ ಹಾರೈಕೆ. ತಮಿಳುನಾಡಿನಲ್ಲಿ ಮತ್ತೆ ಭಾರತೀಯ ಸಂಸ್ಕೃತಿಯ ಸಾರವತ್ತಾದ ರೂಪಗಳು, ವ್ಯಾಸ ವಾಲ್ಮೀಕಿಗಳನ್ನು ಸಮುದಾಯವೆಲ್ಲ ಚೆನ್ನಾಗಿ ಗೌರವಿಸಲಿ, ನಿರಾತಂಕವಾಗಿ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಬೆಳೀಲಿ ಅಂತ ಆಸೆ. ಆದರೆ ಇಲ್ಲಿ ಏನಾದರೂ ಎಡವಟ್ಟಾದರೆ ಗತಿ ಏನು, ಅಲ್ಪಾರಂಭ ಕ್ಷೇಮಕರಃ ಅಂತ ಇದೆಯಲ್ಲ. ಇದನ್ನು ನೋಡಿಕೊಂಡಾಗ ಈ ಅನ್ಯೋಕ್ತಿ ತಮಿಳುನಾಡಿನವನೇ ಆದ ನೀಲಕಂಠ ದೀಕ್ಷಿತ ಬರೆದದ್ದು ಎಷ್ಟು ಮಾರ್ಮಿಕವಾದದ್ದು ಅಂತ ಅನಿಸುತ್ತದೆ. ಕೆಲವರಿಗೆ ಇನ್ವೆಸ್ಟ್ಮೆಂಟ್ಗಿಂತ ಟರ್ನ್ ಓವರೇ ಜಾಸ್ತಿ ಇರುತ್ತೆ. ಹಾಗಾಗಬಾರ್ದು. ಅಭ್ಯಾಸದಲ್ಲಿ ಹೆಚ್ಚನ್ನು ಇಟ್ಕೊಂಡಿರಬೇಕು. ಲೋಕಕ್ಕೆ ಬೇಕಾದದ್ದು ಸಾರವತ್ತಾದ್ದು ಕೊಡಬೇಕು. ಡಿ ವಿ ಜಿಯವರು ಹೇಳ್ತಾರೆ, ರಸಿಕರೆಂದರೆ ಎಂಥವರು, ಅವರಿಗೆ ಹಂಡೆ ಹಾಲು ಬೇಡ, ಹಾಲನ್ನು ಮೊಸರಾಗಿ ಕೆನೆಯಾಗಿ ಬೆಣ್ಣೆಯಾಗಿ ಮಾಡಿದ್ರೆ ಬರ್ತಕ್ಕಂಥ ಗಜ್ಜುಗ ಗಾತ್ರದ ಬೆಣ್ಣೆ ಬೇಕಿರುತ್ತೆ, ಹಂಡೆ ಹಾಲು ಅವರು ಕುಡಿಯೋದಿಲ್ಲ ಅಂತ. ಈ ರೀತಿಯಾದದ್ದು. ವಿಶ್ವೇಶ್ವರಯ್ಯನವರು ಒಬ್ಬಟ್ಟನ್ನು, ಹೋಳಿಗೆಯನ್ನು ನ್ಯಾಷನಲ್ ಡೆಲಿಕೇಸಿ ಅಂತ ಕರಿತಾಯಿದ್ರು. ಅವರು ತಿಂತಾ ಇದ್ದಿದ್ದು ಆ ಬೇಳೆ ಹೂರಣದ ಒಬ್ಬಟ್ಟು ಹೋಳಿಗೆಯನ್ನು ಅಂಗೈ ಅಗಲದ ಗಾತ್ರದ್ದು, ಮಧ್ಯದಲ್ಲಿರ್ತಕ್ಕಂಥದ್ದು, ಅಂಚಿಗೆ ಕಣಕ ಬಂದುಬಿಟ್ಟು ಸ್ವಲ್ಪ ಚಕ್ಕಳದಂತೆ ಆಗಿಬಿಡುತ್ತೆ. ತಟ್ಟವರು ಒಳ್ಳೆ ಕ್ವಾಲಿಟಿನವ್ರು ಇಲ್ಲದೆ ಇದ್ದರೆ, ಅನುಭವಸ್ಥರ ಕೈ ತಟ್ಟುವಿಕೆ ಇಲ್ಲದೆ ಇದ್ದರೆ ಅಂಚಿಗೆ ಬಂದುಬಿಡುತ್ತೆ. ಹೇಗೆ ಎಲ್ಲರೂ ಪಕ್ಷಾಂತರಿಗಳೆಲ್ಲ ಅಂಚಿಗೆ ಬಂದು ನಿಂತ್ಕೊಂಡು ಬಿಡ್ತಾರಲ್ಲ, ಸಿಟ್ಟಿಂಗ್ ಆನ್ ದಿ ಫೆನ್ಸ್ ಅಂತ, ಆ ರೀತಿ ಗಡಿನಾಡಿನ ಜನ ಹೇಗೆ ಆ ಕಡೆಗೂ ಈ ಕಡೆಗೂ ವಾಲ್ತಾರೆ, ಆ ಥರ ಬರೀ ಕಣಕ ಅಂಚಿಗಿರುತ್ತೆ, ಸಿಹಿ ಇರೋದೇ ಇಲ್ಲ, ಆ ಥರ ಆಗುತ್ತದೆ. ಹಾಗಲ್ಲದೆ ಸಾರವತ್ತಾಗಿರ್ತಕ್ಕಂಥ ಭಾಗ ಮಧ್ಯದ್ದು ಅಂತ. ಹೀಗೆ ರಸಿಕರಿಗೆ ಬೇಕಾದದ್ದು. ಅದೇ ರೀತಿ ಹೇಳ್ತಾರೆ ಅವರು, ನಮ್ಮ ಬಿ ವಿ ಕೆ ಅಯ್ಯಂಗಾರ್ ಸ್ಟ್ರೀಟ್ ಅಂತ ಉಂಟು ಒಂದು ರಸ್ತೆ. ಆ ಬಿ ವಿ ಕೆ ಅಯ್ಯಂಗಾರರು ಅವರೆಲ್ಲರೂ ಕೂಡ ಸಂಗೀತವನ್ನು ಹಾಗೆ
ಮುಕ್ಕಾಲು ಗಂಟೆಯೋ 1 ಗಂಟೆಯೋ ಅವ್ರಿಗಿಷ್ಟ ಆದಂಥ ಒಂದು 2 ಕೃತಿ, ಒಂದು ಜಾವಳಿ ಅಥವಾ ಒಂದು ಪದ ಇಲ್ಲವೇ ಒಂದು ಒಳ್ಳೆಯ ಕೃತಿ ಇಂಥದ್ದನ್ನು ಕೇಳ್ತಾ ಇದ್ದಿದ್ದು. ಅದಕ್ಕೆ ಸಂಗೀತಗಾರನ ಕರೆಸ್ಕೊಂಡು ಮರ್ಯಾದೆ ಮಾಡ್ತಾಯಿದ್ರು. ತುಂಬ ದೊಡ್ಡದಾಗಿ 4-5 ಗಂಟೆ ಕೇಳದೇ ಇದ್ದರೂ ಸಾರವತ್ತಾದದ್ದು ಬೇಕು ಅಂತ. ತುಂಬ ಬೆಳೆಸಿಬಿಟ್ರೆ ಕಷ್ಟ. ಇವತ್ತು ಇಂಟರ್ನೆಟ್ ಮೊದಲಾದವುಗಳಲ್ಲಿ ಆ ದೊಡ್ಡ ಸಮಸ್ಯೆ ಇದೆ. ಎಲ್ಲವನ್ನು ಪೆಡಂಭೂತದಂತೆ ಡೈನಾಸರಸ್ ತರಹ ಬೆಳೆಸಿಬಿಟ್ರೆ ಅಲ್ಲಿಂದ ಸಂಗ್ರಹ ಮಾಡಿಕೊಳ್ಳೋದು ತುಂಬ ಕಷ್ಟ, ಬಣವೆಯಲ್ಲಿ ಸೂಜಿಯನ್ನು ಹುಡುಕಿದಂತೆ. ಆ ದೃಷ್ಟಿಯಿಂದ ನೀಲಕಂಠ ದೀಕ್ಷಿತ ಕೊಡುವ ಅನ್ಯಾಪದೇಶದ ಎಚ್ಚರ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ಆಮೇಲೆ ಅವನು ಮತ್ತೊಂದು ಅನ್ಯೋಕ್ತಿಯನ್ನು ಅಷ್ಟೇ ಮಧುರವಾಗಿ ಹೇಳ್ತಾನೆ. ಆನೆ ಸರೋವರಕ್ಕೆ ಹೊಕ್ಕ ಪರಿ. ಇದನ್ನು 2 ಪದ್ಯಗಳಲ್ಲಿ ಹೇಳ್ತಾನೆ. ಮುಂದೊಂದು ಪದ್ಯ ಬರುತ್ತದೆ. ಕೋಣೆ ಕ್ವಾಪ್ಯವತೀರ್ಯ ಗಾತ್ರಮಭಿತಸ್ಸಿಕ್ತ್ವಾ ಪಯಶೀಕರೈಃ ಆಸ್ವಾದ್ಯೋದಕಮಾಗತೋಸಿ ಪುನರಿತ್ಯಾಸ್ತೆ ಗಜಸ್ಯಾಶಯೇ ಕಾಸಾರಸ್ಯ ದಶಾತ್ವಸೌ ಕಲುಷಿತಾನ್ಯಂಭಾಂಸಿ ಭಗ್ನಾಸ್ತಟಾಃ ಪ್ರಧ್ವಸ್ತಾನಲಿನಿ ಕಿಮತ್ರ ಬಹುನಾ ಕಿಮತ್ರ ಬಹುನಾ ಸ್ನಾತವ್ಯಮಸ್ತೆ ಪುನಃ. ಆನೆ ನುಗ್ಗಿ ಬರುತ್ತದೆ ಸರೋವರಕ್ಕೆ. ಕ್ಷಮಿಸಬೇಕು, ಪ್ರಧ್ವಸ್ತಾ ನಲಿನಿ ಕಿಮತ್ರ ಬಹುನಾ ಖಾತವ್ಯಮಸ್ತೆ ಪುನಃ ಅಂತ. ಖಾತವ್ಯ ಅಗೆಲ್ಪಡಬೇಕಾದದ್ದು ಅಂತ. ಆನೆ ಸರೋವರಕ್ಕೆ ಬರುತ್ತದೆ. ಬಂದು ತಾನು ಅಂದುಕೊಳ್ಳುತ್ತೆ, ಕೋಣೆ ಕ್ವಾಪ್ಯವತೀರ್ಯ ಗಾತ್ರಮಭಿತ ಸಿಕ್ತ್ವಾ ಪಯಶೀಕರೈ ಆಸ್ವಾದ್ಯ ಉದಕಂ ಆಗತೋಸ್ಮಿ ಪುನಃ ಇತಿ ಆಸ್ತೆ ಗಜಸ್ಯ ಆಶಯೇ. ಒಂದು ದೊಡ್ಡ ಆನೆ ಅಂದುಕೊಳ್ಳುತ್ತೆ, ಒಂದು ಸರೋವರಕ್ಕೆ ನಾನು ಬಂದು ಎಲ್ಲೋ ಒಂದು ಮೂಲೆಯಲ್ಲಿ ಮೆಲ್ಲನೆ ಇಳಿದು ಹಾಗೆ ಮುಳುಗಿ ಹಿಂಗೆದ್ದು ಸೊಂಡ್ಲಲ್ಲಿ ಒಂದಿಷ್ಟು ನೀರು ತುಂಬಿಕೊಂಡು ಹೋಗ್ತೀನಪ್ಪ, ಹೆಚ್ಚಂದರೆ ಒಂದು 4 ತಾವರೆಯ ದಂಟನ್ನು ಜಗದು ಹೋಗ್ತೀನಿ ಅಷ್ಟೇ ಅಂತ. ಆದರೆ ಆ ಸರೋವರಕ್ಕೆ ಏನಾಗಿರುತ್ತೆ? ಕಾಸಾರಸ್ಯ ದಶಾತ್ವಸೌ ಕಲುಷಿತಾನಿ ಅಂಬಾಂಸಿ ಭಗ್ನಾಃ ತಟಾಃ ಪ್ರಧ್ವಸ್ತಾ ನಲಿನಿ ಕಿಮತ್ರ ಬಹುನಾ ಖಾತವ್ಯಮಾಸ್ತೆ ಪುನಃ. ಆ ಸರೋವರಕ್ಕೆ ದಡ ಎಲ್ಲ ಉರುಳಿಬಿತ್ತು, ನೀರೆಲ್ಲ ಬಗ್ಗಡವಾಯಿತು, ಇಡೀ ಕಮಲ ಪರಿವಾರ ಧ್ವಂಸವಾಯಿತು. ಹೆಚ್ಚೇನು, ಮತ್ತೊಮ್ಮೆ ಸರೋವರವನ್ನು ನಿರ್ಮಾಣ ಮಾಡಬೇಕು, ಅಗೆದು ಕಟ್ಟೆ ಕಟ್ಟಬೇಕು, ನೀರು ತುಂಬಬೇಕು ಅನ್ನೋ ಸ್ಥಿತಿಗೆ ಬಂತು ಅಂತ. ಕೆಲವೊಮ್ಮೆ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಒಂದು ಕುಗ್ರಾಮಕ್ಕೆ ಜಮಾಬಂದಿಗೆ ಬರ್ತೀವಿ, ಮತ್ತೊಂದಕ್ಕೆ ಬರ್ತೀವಿ ಅಂದರೆ ಆ ಹಳ್ಳಿಯವರು ಪಾಪ ವರ್ಷದ ಇಡೀ ಸುಂಕ ಏನು ತೆರತಾರೆ ಕಂದಾಯ, ಅದರ ದುಪ್ಪಟ್ಟು ಮುಪ್ಪಟ್ಟು ತೆರವು ಥರ ಆಗಿಬಿಡುತ್ತೆ. ಬಡವರ ಮನೆಗೆ ಶ್ರೀಮಂತ ಅತಿಥಿ ಬಂದರೆ ಅವರು 1 ತಿಂಗಳು ಬಜೆಟ್ ಆಗುತ್ತೆ. ಹಿಂದೆ ಎಲ್ಲ ಸ್ವಾಮಿಗಳು ಶ್ರೀಮುಖ ಕಳಿಸ್ಬಿಟ್ಟು ಮನೆಗೆ ಪಾದಪೂಜೆಗೆ ಬರ್ತಾರೆ ಅಂತಂದರೆ ಅವ್ರು ಬಂದರೆ ಆಯಿತು, ಒಂದು 10 ಕೊಳ್ಳೆ ಕಾಕರು ದರೋಡೆಕೋರರು ಮನೆಗೆ ನುಗ್ಗಿ ಎಲ್ಲವನ್ನ ಮಟಾಶ್ ಮಾಡಿಬಿಟ್ಟಂಗೆ. ಅವರು ಕಾಲ ಮೇಲೆ ಈ ಕಾಲ ಮೇಲೆ ಆ ಕಾಲ ಮೇಲೆ 2 ತಿಂಗಳ ಸಂಬಳ ಇಡಬೇಕು. 1 ತಿಂಗಳ 2 ತಿಂಗಳಿಗೆ ಆಗುವಷ್ಟಕ್ಕಂಥದ್ದು ಯಾವುದು ಲವಾಜಮೆ ಅಂತ ಇರುತ್ತೆ ಅಡುಗೆ ಮನೆಯದು, ಅಷ್ಟು ಕೂಡ ಅವ್ರು ನಿಶೇಷವಾಗಿ ಬರೆದು ಮಾಡಿಬಿಡ್ತಾರೆ. ಈ ಥರದ್ದೆಲ್ಲ ಆಗುತ್ತೆ. ಅಡುಗೆ ಮನೆ ಅವರಿಗೆ ಬಿಟ್ಟುಕೊಡಬೇಕು, ಈ ಥರದ್ದೆಲ್ಲ. ಹಿಂದೆ ಎಲ್ಲ ಸ್ವಾಮಿಗಳು ಮನೆಗೆ ಪಾದಪೂಜೆಗೆ ಅಂತ ಬಂದು ಸಂತ್ರಸ್ತರಾದ ಜನಗಳ ಮಾತನ್ನು ನಾನು ಅವರ ಮುಖದಿಂದಲೇ ಸ್ವಯಂ ಕೇಳಿದ್ದೀನಿ, ಮಠದ ದಾಂಧಲೆಗಳನ್ನು ಗಮನಿಸಿ ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ಮಠದಲ್ಲಿಯೇ ಪಾದಪೂಜೆ ಮಾಡಿಬಿಡೋದು ಅಂತ. ಅದು ಎಲ್ಲಿವರೆಗೂ ಶ್ರಾದ್ದವನ್ನು ಮಠದಲ್ಲಿ ಮಾಡೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಅಂದರೆ ಅವರು ಅಂದ್ಕೋತಾರೆ ದೊಡ್ಡವರು, ನಾವೇನು ತುಂಬ ಮಾಡೋದಿಲ್ಲ, ನಾವು ಸ್ವಲ್ಪ ಮಾಡ್ಕೋತೀವಿ ಅಂತ. ಆದರೆ ಸಾಕಷ್ಟಾಗಿರುತ್ತೆ. ಸ್ವಗೃಹ ಛಿದ್ರ ಅಂತ ಯಾರು ಭಾವಿಸ್ಕೊಳ್ಳದೆ ಇದ್ದರೆ ಹೇಳ್ತೀನಿ, ಎಲ್ಲರ ಮನೆಯಲ್ಲೂ ಇರಬಹುದು. ನಮ್ಮ ಅಜ್ಜಿ ತುಂಬ ಮಡಿ, ಅವರು ಕೈಲಾಗೋವರೆಗೂ ತಪ್ಪದೆ ನಮಗೆ ಅಡುಗೆ ಮಾಡಿ ಹಾಕೋರು. ಆಮೇಲೆ ಸ್ವಲ್ಪ ಅವರೇ ಮಾಡ್ಕೊಳ್ಳೋದು. ನಾವೆಲ್ಲ ಹೇಳ್ತಾಯಿದ್ವಿ, ನಿಮ್ಮ ಪಾಡಿಗೆ ನೀವೇ ಮಾಡ್ಕೊಳ್ಳಿ, ಇಲ್ಲ ನಾವು ಮಾಡಿ ಹಾಕ್ತೀವಿ ಅಂತ ನಮ್ಮ ತಾಯಿ ತಂದೆ ಎಲ್ಲ ಹೇಳ್ತಾಯಿದ್ರು. ಅವರು ತೆಂಗಿನಕಾಯಿ ಇದೆಲ್ಲ ತುರಿದ್ರೆ, ತರಕಾರಿ ಎಲ್ಲ ಹೆಚ್ಚಿದ್ರೆ, ನಾನು ಒಬ್ಬಳಿಗೆ ಇಷ್ಟು ಮಹಾ ಅಂತ ಹೇಳ್ಬಿಟ್ಟು ಇಷ್ಟು ತೆಗೆದಿಟ್ಕೊಳ್ಳೋರು. 8 ಜನ ಇರೋ ಮನೆಯಲ್ಲಿ ಅವರು ತೆಗೆದಿಟ್ಕೊಳ್ಳೋದು 3 ಜನಕ್ಕೆ ಆಗೋಷ್ಟಾಗಿರ್ತಿತ್ತು. ಒಂದು ಬೇರೆ ಅಡುಗೆ ಅಂದರೆ ಒಬ್ಬರಿಗಾಗೋಷ್ಟು ಲೆಕ್ಕವಾಗಿ ಮಾಡ್ಕೊಳಕ್ಕಾಗಲ್ಲ. ಹೀಗಾದಾಗ ಮಿಕ್ಕವ್ರಿಗೆ ಕೋತ ಆಗ್ತಾಯಿತ್ತು. ಮಡಿ ಹೆಂಗಸರು ತುಂಬ ಕಾಲ ಬದುಕ್ತಾರೆ ಕಾಣೋ ಈ ಲೆಕ್ಕದಿಂದ ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು. ಯಾರನ್ನೂ ಆಕ್ಷೇಪಿಸೋದಕ್ಕೆ ಅಂತ ಅಲ್ಲ. ಅಂದರೆ ನಮ್ಮ ಅಜ್ಜಿ ಹೇಳ್ತಾರೆ, ಏನಕ್ಕಿನ್ನ ವೇಣು ಕಡುಗತ್ನ ವೇಣು ಇವಳ ವೇಂಡು ಅಷ್ಟೇ, ನನಗೆ ಇಷ್ಟು ಸಾಕು ಸ್ವಲ್ಪ ಸಾಕು ಅಂತ ಇದ್ರು. ಆ ಸ್ವಲ್ಪ ಅನ್ನೋದು ಮಿಕ್ಕ ತಲೆಗೆ ಹಂಚಿದರೆ ಎಷ್ಟು ಬರುತ್ತೆ ಅದಕ್ಕಿಂತ 2 ಪಟ್ಟಷ್ಟಾದರೂ ಇರ್ತಾಯಿತ್ತು. ಅದು ಉಂಟಲ್ಲ. ನಮ್ಮ ತಾಯಿಯೇ ಹೇಳ್ತಾ ಇದ್ದ ಹಾಡು, ಮನಸ್ಸಿನಲ್ಲಿ ಕೋಪವನ್ನು ಮಾಡಬೇಡಿ, ನಾನೇನು ನಿಮ್ಮ ಬಲು ಬೇಡವಳಲ್ಲ ಅಂತ. ಆ ಥರ ಲೆಕ್ಕ ಆಗುತ್ತದೆ. ದೊಡ್ಡವರು ಅಂದುಕೋತಾರೆ ನಾವೇನು ಮಾಡೋದಿಲ್ಲ ಅಂತ.
ಆದರೆ ಆಗುವ ಆಘಾತ ಬೇಕಾದಷ್ಟು ಆಗಿಬಿಟ್ಟಿರುತ್ತೆ. ಕಾರಣ ಅವರಿಗೆ ಸಾಮಾನ್ಯರ ಅರಿವಿರೋಲ್ಲ. ಹಿಂದೊಮ್ಮೆ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅವರ ಎಡಬಲ ಸೇವಕರ ಹತ್ರ ಮಾತಾಡ್ತಾ, ನಿನಗೆ ತಿಂಗಳಿಗೆ ಸಂಬಳ ಎಷ್ಟು ಅಂತ ಕೇಳಿದ್ರಂತೆ. 85ನೇ ಇಸ್ವಿಗಿಂತ ಹಿಂದೆ, ಅಂದರೆ 82ನೇ ಇಸ್ವಿನಲ್ಲಿ 70 ರೂಪಾಯಿನಂತೆ. ಅಯ್ಯೋ, 70 ರೂಪಾಯಿ ಕೊಡ್ತಾರೇನೋ ಎಲ್ಲಾದರೂ ಅಂತಂದ್ರಂತೆ. 70 ರೂಪಾಯಿಗೆ ಏನು ಸಿಗುತ್ತೆ 80ನೇ ಇಸ್ವಿನಲ್ಲಿ 82ನೇ ಇಸ್ವಿನಲ್ಲಿ ಎನ್ನುವ ಕಲ್ಪನೆಯೇ ಪಾಪ ಅವರಿಗೆ ಇಲ್ಲ. 1 kg ಎಣ್ಣೆ ಅಂದರೆ, ಕಡಲೆಕಾಯಿ ಎಣ್ಣೆ ಅಂದರೆ ಅವಾಗ 10 ರೂಪಾಯಿ ಇತ್ತು. ಒಂದು 3-4 ರೂಪಾಯಿಗೆ ಕಡಿಮೆ ಇಲ್ಲದೆ ಅಕ್ಕಿ ಇತ್ತು. ಏನು 70 ರೂಪಾಯಿಗೆ ನಡೀತಾ ಇದ್ದಿದ್ದು? ಕೃತಯುಗದಲ್ಲೂ ಕಷ್ಟ ಇತ್ತು ಅಂತ. ಅಂದರೆ ದೊಡ್ಡವರಿಗೆ ಕಷ್ಟ ಗೊತ್ತಾಗೋಲ್ಲ. ಶೇಷೇ ಧರಾ ಭರ ಕ್ಲಾಂತೆ ಶೇತೆ ನಾರಾಯಣ ಸುಖಂ ಲಕ್ಷ್ಮೀವಂತೋ ನಜಾನಂತಿ ಪ್ರಾಯೇಣ ಪರಪೀಡನಂ ಅಂತ. ಅಂದರೆ ಆದಿಶೇಷ ಭೂಭಾರವನ್ನು ತಲೆ ಮೇಲೆ ಹೊರಲಾರದೆ ಕುಸಿದು ಕೆಳಕ್ಕೆ ಬೀಳುವ ಸ್ಥಿತಿಯಲ್ಲಿದ್ದಾಗ ನಾರಾಯಣ ಎದೆ ಮೇಲೆ ಲಕ್ಷ್ಮೀನ ಮಲಗಿಸ್ಕೊಂಡು ಹಾಯಾಗಿ ಅದರ ಮೇಲೆ ಮಲಗಿರ್ತಾನೆ. ದುಡ್ಡುಳ್ಳವರಿಗೆ ಬೇರೆಯವ್ರ ಕಷ್ಟ ಗೊತ್ತಾಗೋಲ್ಲ ಅಂತ ಒಂದು ಸುಭಾಷಿತ. ಹೀಗೆ ದೊಡ್ಡವರು ಪಾಪ ಅನ್ಯಾಯ ಮಾಡಬೇಕು ಅಂತ ಅಂದುಕೊಳ್ಳಲ್ಲ, ಆದರೆ ಅವರಿಂದ ಅನ್ಯಾಯ ಆಗಿಬಿಟ್ಟಿರುತ್ತೆ. ಇದು ಮಾರ್ಮಿಕವಾದ ಸಂಗತಿಯನ್ನು ನಮ್ಮ ನೀಲಕಂಠ ದೀಕ್ಷಿತ ತಿಳಿಸ್ತಕ್ಕಂಥ ಬಗೆ ನೋಡಿ ಬಹಳ ಸುಂದರವಾದದ್ದು. ಆಮೇಲೆ ಸಮುದ್ರವನ್ನು ಕುರಿತು ಹೇಳ್ತಾನೆ, ದೃಷ್ಟಾಶ್ಚಂದ್ರ ಸಮುದ್ಗಮ ಶತಮತಿಕ್ರಾಂತ ಶತಂ ಪ್ರಾವೃಷಃ ಸೀಮಾಮೇಷ ನ ಜಾತ್ವಲಂಘತ ಕಿಲೇತ್ಯಬ್ಧಿರ್ನ ವಿಶ್ವಸ್ಯತಾಂ ಯೋಸೌಷೇತ ಇವಾಯಮೇವ ವಿಧಿನಾ ವಾಮೇನ ಚೇಚ್ಚಾಲ್ಯತೆ ಕಾಸೀಮೇತಿ ತದಾಸ್ತಿಕೆ ಜನಪದ ಕಾಮೇದಿನಿ ಕಾದಿಶಃ. ನಾವು 100 ಚಂದ್ರರನ್ನು ಕಂಡ್ವಿ, ಅಂದರೆ ಸಹಸ್ರಚಂದ್ರ ದರ್ಶನ ಅದೆಲ್ಲ ಆಯಿತು. ಬೇಕಾದಷ್ಟು ಮಳೆಗಾಲಗಳ ಕಂಡ್ವಿ, ಅಂದರೆ ತುಂಬ ಕಾಲ ನೋಡಿದ್ದೀವಿ. ಸಮುದ್ರ ಒಮ್ಮೆನೂ ತನ್ನ ಗಡಿಯಿಂದ ಆಚೆಗೆ ಬಂದಿಲ್ಲ. ನದಿಗಳಿಗೆ ಹೇಗೆ ನೆರೆ ಬಂದು ಪ್ರವಾಹ ಅಂತ ಮೀರಿ ಹರಿತ್ವ ಹಾಗೆ ಇಲ್ಲ ಅಂತೆಲ್ಲ ಅಂದುಕೋಬೇಡಿ. ಒಮ್ಮೆ ಅದು ದಡ ಮೀರಿ ಆ ಒಂದು ವೇಲ ಅಂತ ಯಾವುದಿದೆ ಅದನ್ನು ಮೀರಿ ಬರುತ್ತದೆಯೋ, ಬಂದ ಮೇಲೆ ಊರಲ್ಲಿ, ಕೇರಿಯಲ್ಲಿ, ನಗರವೆಲ್ಲಿ, ಜನಪದವೆಲ್ಲಿ, ದೇಶವೆಲ್ಲಿ, ಭೂಮಿಯೇ ಎಲ್ಲಿ ಗೊತ್ತಿಲ್ಲ, ಆ ಮಟ್ಟಕ್ಕೆ ಬರುತ್ತದೆ ಅಂತ. ನಾವು ಕೆಲವೊಮ್ಮೆ ಇವರು ಬಹಳ ಶಾಂತಿ ಸೌಮ್ಯತೆ ಇರ್ತಕ್ಕಂಥವ್ರು, ಸೌಮ್ಯತ್ವ ಇರ್ತಕ್ಕಂಥವ್ರು, ಬಹಳ ನಮ್ರವಾಗಿದ್ದಾರೆ, ಇವ್ರು ಕೋಪ ಮಾಡ್ಕೊಂಡಿದ್ದು ನೋಡೇ ಇಲ್ಲ ಅಂತ. ಅವರು ಕೆಲವೊಮ್ಮೆ ಕೋಪ ಮಾಡಿಕೊಂಡ್ರೆ ನೋಡೋದಕ್ಕೆ ಮತ್ತೆ ಮುಂದೆ ನಾವು ಯಾರೂ ಇರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಕೆಲವರು ಅಷ್ಟು ವೈಲೆಂಟಾಗಿರ್ತಾರೆ. ನಮ್ಮ ತಂದೆ ತುಂಬ ಶಾಂತವಾಗಿ ಆಫೀಸ್ನಲ್ಲಿ ಇರ್ತಾಯಿದ್ರಂತೆ. ಅದು ನೋಡಿದವರು ಅಲ್ಲಿ ಹೇಳಿದ್ರಿಂದ ನನಗೆ ಗೊತ್ತಷ್ಟೇ. ಇದು ಕೇವಲ ಆಪ್ತವಾಕ್ಯ, ಕರ್ಣ ಪ್ರಮಾಣ, ಕಣ್ಣಿಗೆ ಬೇರೆಯೇ ಆದ ಅನುಭವ. ಶಂಕರನಾರಾಯಣೀಯರಂತಂದರೆ ಪರಮ ಸಾಧು ಮೂರ್ತಿ, ಗೋವಿದ್ದಂತೆ ಅಂತ ನಮ್ಮ ತಾಯಿ. ಹೌದು, ಹಿಂದೆ ಬಂದರೆ ಒದಿತಾರೆ, ಮುಂದೆ ಬಂದರೆ ತಿವಿತಾರೆ ಅಂತಿದ್ರು. ಆದರೆ ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ಯಾವಾಗಲೂ ಒಮ್ಮೆ ಆಫೀಸ್ನಲ್ಲಿ ಏನೋ ತಪ್ಪಾಯಿತು ಅಂದಾಗ ಆಫೀಸಿನ ಪ್ಲಾಸ್ಟರ್ಗಳು ಉದುರೋಗೋದೊಂದು ಬಾಕಿ, ಅಷ್ಟು ಘೋರವಾಗಿ ದಬಾಯಿಸಿ ಕೂಗಾಡಿ ಗಲಾಟೆ ಮಾಡಿದ್ರಂತೆ. ಆವತ್ತು ಅವರ ಕಲೀಗ್ಸ್ ಬಂದು ಹೇಳಿದ್ರು, ಅಮ್ಮ ಹೌದು ನಿಮ್ಮ ಯಜಮಾನ್ರು ಇಂಥ ಕೋಪ ಅಂತ ನೀವು ಯಾವಾಗಲೂ ಹೇಳಿದ್ರಿ, ಅದೆಲ್ಲ ನಮಗೆ ಜ್ಞಾಪಕಕ್ಕೆ ಬಂತು ಅಂತ ಹೇಳ್ಬಿಟ್ಟಂದರು. ಹೀಗೆ ಕೆಲವರ ಸೌಮ್ಯತ್ವ ಅನ್ನೋದು ಆ ಬಗೆಯಲ್ಲಿ ಆಗುತ್ತದೆ. ಶಕ್ತಿ ಅಶಕ್ತಿಗಳ ಬಗ್ಗೆ ಕೂಡ ಅದೇ ತರಹ. ಇವರು ಏನು ಪ್ರತಿಭಾವಂತರಲ್ಲ ಅಂತ ಅಂದುಕೊಂಡಿರ್ತೀವಿ. ಇದ್ದಕ್ಕಿದ್ದಂತೆ ಅಪ್ರತಿಮವಾದ ಪ್ರತಿಭೆಯನ್ನು ಅವರು ತೋರಿಸಿ ಮಿಕ್ಕವರನ್ನು ಅಪ್ರತಿಭರನ್ನಾಗಿ ಮಾಡಿಬಿಡ್ತಾರೆ. ಅಂಥದ್ದನ್ನೆಲ್ಲ ಕವಿ ಗಮನಿಸಿಕೊಂಡು ಇಲ್ಲಿ ತಿಳಿಸ್ತಾ ಇದ್ದಾನೆ. ಆಮೇಲೆ ವಟ ಹಾಗೂ ಅಶ್ವತ್ಥ ಇವುಗಳ ತೌಲನಿಕ ಮೀಮಾಂಸೆಯನ್ನು ಮಾಡ್ತಾನೆ. ನೀಲಕಂಠ ದೀಕ್ಷಿತನಿಗೆ ನೋಡಿ, ಅವನು ಸಂಪ್ರದಾಯಸ್ಥ, ಶ್ರದ್ಧಾವಂತ, ಮಹಾಶಿವಭಕ್ತ, ವಿಷ್ಣುಭಕ್ತ, ವೇದಾಂತಿ, ಕರ್ಮಠನಾದ ಮೀಮಾಂಸಕ, ಸಾಂಗವಾಗಿ ಸರಹಸ್ಯವಾಗಿ ಸಕಲ ಶಾಸ್ತ್ರಗಳನ್ನು ತಿಳಿದದ್ದಲ್ಲದೆ ಎಲ್ಲ ಕ್ರತುಗಳನ್ನೂ ನಿರ್ವಾಹ ಮಾಡಿದವನು, ರಾಜನೀತಿನ ಬಲ್ಲವನು, ಇದೆಲ್ಲ ಹೌದು. ಆದರೂ ಅವನಿಗೆ ನಿರ್ದಾಕ್ಷಿಣ್ಯವಾಗಿ ಇದು ವೈದಿಕ, ಇದು ಐವೈದಿಕ, ಇದು ಸ್ವ, ಇದು ಪರ ಅಂತ ಇಲ್ಲದೆ ಎಲ್ಲವನ್ನೂ ವಿಡಂಬಿಸಬಲ್ಲ. ತನ್ನ ಇಷ್ಟದೈವ ಮಹಾದೇವನನ್ನೇ ಅವನು ಗೇಲಿ ಮಾಡಬಲ್ಲ, ತನ್ನನ್ನು ತಾನು ಗೇಲಿ ಮಾಡಿಕೊಂಡು ನಗಬಲ್ಲ. ಒಮ್ಮೆ ಅವನು ಮಹಾರಾಜನ ಸನ್ನಿಧಿಯಲ್ಲಿ ಮಹಾಮಂತ್ರಿಯಾಗಿದ್ದವನು, ತಿರುಮಲ ನಾಯಕನ ಸನ್ನಿಧಿಯಲ್ಲಿ ಅವನಿಗೊಂದು ದೊಡ್ಡ ಸನ್ಮಾನವಾಯಿತು. ಆ ಸನ್ಮಾನ ಆಗಿ ಬೇಕಾದಷ್ಟು ಅವನಿಗೆ ಕಿಲ್ಲತ್ತುಗಳು, ಜವಾಹಿರಿ ಎಲ್ಲ ಕೊಟ್ಟರು. ಅದಾದಮೇಲೆ ಭೂರಿ ಭೋಜನ ಇತ್ತು. ಭೋಜನವಾದ ಮೇಲೆ ತಾಂಬೂಲ, ಆ ತಾಂಬೂಲದ ಜೊತೆಗೆ ದಕ್ಷಿಣೆ ಇತ್ತು. ಅದಕ್ಕೆ ನೂಕುನುಗ್ಗಲು.
ಇಷ್ಟು ಬೆಳಗ್ಗೆ ಇವನಿಗೆ ಸನ್ಮಾನವಾಗಿದೆ, ಕೊರಳಿಗೆ, ಕೈಗೆ, ತಲೆಗೆ, ಕಾಲಿಗೆ ಎಲ್ಲ ಮುತ್ತು ರತ್ನಗಳನ್ನು ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಏನೋ ಒಂದು 3 ಕಾಸಿನ ದಕ್ಷಿಣೆ ಕೊಡ್ತಾರೆ, ಅಲ್ಲಿ ಇವನು ನುಗ್ಗಿದ್ದಾನೆ. ನುಗ್ಗಿದಾಗ ಜಾರಿ ಬಿದ್ದಿದ್ದಾನೆ. ಆಗ ಮೇಲೆ ಉಪ್ಪರಿಗೆಯಲ್ಲಿ ನೋಡ್ತಾ ಇದ್ದ ಮಹಾರಾಜ, ಇದೇನಿದು ಮಹಾಮಂತ್ರಿ ನೀಲಕಂಠ ದೀಕ್ಷಿತ ಅಂತಂದರೆ, ಆಗವನು ಒಂದು ಆಶು ಪದ್ಯ ಹೇಳಿದನಂತೆ, ಕ್ಷುತ್ರುಡಾಶ ಇತಿ ಖ್ಯಾತಾಹ ತಿಸ್ರೋ ಭಾರ್ಯ ಮಮ ಪ್ರಭೋ ತಾಸ್ವಿದಂ ಹಿ ತೃತೀಯಾಯ ಪ್ರಿಯಾಯ ನರ್ಮಚೇಷ್ಟಿತಂ ಅಂತ. ಹಸಿವು, ಬಾಯಾರಿಕೆ, ಆಶೆ ಅಂತ 3 ಹೆಂಡಿರು ತನಗೆ. ಅದರೊಳಗೆ ಕಿರಿಯಳು ತುಂಬ ಪ್ರೀತಿಪಾತ್ರಳು ಆದ 3ನೇ ಹೆಂಡತಿ ಆಶೆ ಮಾಡಿದ ಪ್ರಣಯ ಕಲಹದ ಚೇಷ್ಟೆ ಇದು ಅಂತ. ಆ ದಕ್ಷಿಣೆಗಾಸೆ ಪಟ್ಟು ಹೋಗಿ ಜಾರಿ ಬಿದ್ನಲ್ಲ ಅದನ್ನು. ಹೀಗೆ ತನ್ನನ್ನೇ ಗೇಲಿ ಮಾಡಿಕೊಳ್ಳಬಲ್ಲಂಥವನಾಗಿದ್ದ ನೀಲಕಂಠ ದೀಕ್ಷಿತ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಅವನಿಗೆ ಯಾವುದೇನು ಲೆಕ್ಕ ಅಲ್ಲ, ಅಶ್ವತ್ಥವೋ ಆಲವೋ ಶಿವನೋ ವಿಷ್ಣುವೋ ಎಲ್ಲವನ್ನೂ ಗೇಲಿ ಮಾಡ್ತಾನೆ. ಸನಾತನ ಧರ್ಮದ ಮಹನೀಯತೆ, ಸ್ವಾರಸ್ಯವೇ ಇದು. ಯನ್ಮೂಲೆ ನಿಖಿಲ ಆಗಮಾನುಪದಿಶತ್ ತತ್ವಂ ಪರಂ ಶಾಂಕರಂ ಯತ್ಪರ್ಣೇ ಜಗತಾಂ ನಿಧಿಸ್ಸತುವಟೋ ನಾಮ್ನಾಪಿ ನ ಸ್ವೀಕೃತಃ ಯಚ್ಛಾಖಾ ನಿಲಯಃ ಪಿಶಾಚ ನಿಚಯೋ ಯನ್ಮೂಲಗಃ ಪನ್ನಗಾಃ ತಸ್ಯಾಶ್ವತ್ಥತರೋಃ ಪುನಃ ಕತಿ ನಮಸ್ಕಾರಾಃ ಕತಿ ಪ್ರಾರ್ಥನಾಃ. ವಟವೃಕ್ಷ, ಅದರ ಬುಡದಲ್ಲಿ ದಕ್ಷಿಣಾಮೂರ್ತಿ ಇದ್ದಾನೆ. ವಟಪಟಪಿ ಸಮೀಪೆ ಭೂಮಿಭಾಗೆ ನಿಷಣ್ಣಂ ಚಿತ್ರಂ ವಟತರೋರ್ಮೂಲೆ ಅಂತ ಆ ಮಹಾದೇವನ ಸನ್ನಿಧಿ ಅಂತ ಹೇಳ್ತಾರೆ. ಹೀಗೆ ಆ ಆಲದ ಮರದ ಬುಡದಲ್ಲಿ ಮಹಾದೇವ ಮೌನ ವ್ಯಾಖ್ಯಾನ ಮಾಡಿ ಸಕಲರನ್ನೂ ಜ್ಞಾನಿಗಳನ್ನಾಗಿ ಮಾಡ್ತಾನೆ. ತತ್ವಂ ಪರಂ ಶಾಂಕರಂ ಉಪಾದಿಶತ್. ಇನ್ನು ಯತ್ಪರ್ಣಂ ಜಗತಾಂ ನಿಧಿ. ಇನ್ನು ವಟಪತ್ರದಲ್ಲಿ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಮಹಾವಿಷ್ಣು ಲೀಲಾ ಕೃಷ್ಣ ರೂಪಿಯಾಗಿ ಮಲಗಿದ್ದಾನೆ. ಇಂಥ ವಟವೃಕ್ಷವನ್ನು ಹೆಸರೂ ಎತ್ತೋದಿಲ್ಲ, ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರವೂ ಮಾಡೋಲ್ಲ. ಆದರೆ ಎಲ್ಲಿ ಯಾವ ಕೊಂಬೆಗಳಲ್ಲಿ ಭೂತ ಪ್ರೇತಗಳಿವೆಯೋ, ಯಾವುದರ ಬುಡದಲ್ಲಿ ಹಾವು ಹಲ್ಲಿಗಳು ಓಡಾಡ್ತಿರುತ್ತೋ ಅಂಥ ಅಶ್ವತ್ಥಕ್ಕೆ ಏನು ಪೂಜೆ, ಏನು ಪುನಸ್ಕಾರ, ಏನು ಕಟ್ಟೆ, ಏನು ಕಲ್ಯಾಣ, ಏನೆಲ್ಲ ಮಾಡ್ತಾರೆ. ಎಂಥದ್ದಿದು ಅಂತ. ಲೋಕದಲ್ಲಿ ತುಂಬ ನಿಜವಾಗಿ ದೊಡ್ಡವರಾದವರಿಗೆ ಲೆಕ್ಕವೇ ಬರೋದಿಲ್ಲ, ಗೌರವೇ ದಕ್ಕೋದಿಲ್ಲ. ಇನ್ನು ಯಾರಿಗೋ ಎಲ್ಲರಿಗೂ ಬರ್ತಾ ಇರುತ್ತೆ ಪುಣ್ಯ ಯಶೋ ಲಭ್ಯತೆ ಅಂತನ್ನುವುದು. ಇವನ್ನೆಲ್ಲ ಓದಿದಾಗ ನಮಗೆ ಬರುವ ಭಾವ, ನಾವೊಬ್ಬರೇ ಅಲ್ಲ ನಷ್ಟ ಹೋದವರು, ನಾವೇ ಅಲ್ಲ ಮೊದಲು ನಷ್ಟ ಹೋದವರು, ನಾವೇ ಅಲ್ಲ ಮೊದಲು ಕಷ್ಟಪಟ್ಟವರು ಅಂತ. ಇಷ್ಟು ಅಂದುಕೊಂಡ ತಕ್ಷಣವೇ ದ ಎಡ್ಜ್ ಆಫ್ ಗ್ರಿಫ್ ಅಂತೀವಲ್ಲ, ಆ ಖೇದದ ತೀವ್ರತೆ ಕಡಿಮೆ ಆಗುತ್ತೆ. ಸತ್ಕಾವ್ಯ, ಸತ್ಸಂಗ, ಲೋಕಾವೇಕ್ಷಣ ಇವೆಲ್ಲ ಮಾಡಬೇಕಾದ ಮಹೋನ್ನತವಾದ ಉಪಕಾರದಲ್ಲಿ ಇದಕ್ಕಿಂತ ಮಿಗಿಲಾಗಿ ಏನು? ನಮ್ಮ ದುಃಖ ದೊಡ್ಡದಲ್ಲ ಅಂದರೆ ಬರುವ ಧೈರ್ಯ ಇದೆಯಲ್ಲ, ಅದು ಇನ್ನೆಲ್ಲದಕ್ಕಿಂತಲೂ ದೊಡ್ಡ ಧೈರ್ಯ. ಇಂಥದ್ದನ್ನು ಮಹಾಕವಿಗಳು ನಮ್ಮ ಪಾಲಿಗೆ ಕರುಣಿಸಿದ್ದಾರೆ. ಆಮೇಲೆ ದುಂಬಿಯ ಬಗ್ಗೆ ಒಂದು ಅನ್ಯೋಕ್ತಿಯನ್ನು ಹೇಳ್ತಾನೆ. ಆಗಚ್ಛಂತ್ಯವಗುಂಠಯಂತ್ಯಥ ಪುನಃ ಪಶ್ಯಂತಿ ಜಿಘ್ರಂತಿ ಚ ಸ್ವಾರಬ್ಧಂ ಮಧುಮಕ್ಷಿಕಾ ನಕಣಮಪ್ಯಸ್ಯ ಸ್ವಯಂ ಭುಂಜತೆ ಧನ್ಯಸ್ತ್ವನ್ಯ ಉಪೇತ್ಯ ನಿರ್ದಯಂ ಅಮೂರುತ್ಸಾರಯನ್ ದೂರತಃ ಸ್ವಾದಮಿದಂ ಸ್ವಸಂಭೃತಮಿವ ಸ್ವಚ್ಛಂದಮಾನಂದತಿ. ಇದು ಜೇನುಹುಳುಗಳಿಗೆ ಸಂಬಂಧಪಟ್ಟಿದ್ದು. ಸರಘ ಅಂದರೆ ಜೇನುಹುಳುಗಳು, ಸರಘಾಹ ಮಧುಮಕ್ಷಿಕಾಹ ಅಂತ. ಆಗಚ್ಚಂತಿ ಅವಗುಂಠಯಂತಿ ಪುನಃ ಪಶ್ಯಂತಿ ಜಿಘ್ರಂತಿ ಚ. ಜೇನುಗಳು ತಮ್ಮ ಗೂಡಿಗೆ ನಿರಂತರವೂ ಹೂಗಳಿಂದ ಆ ಪುಷ್ಪರಸವನ್ನು ತಂದು ತಮ್ಮ ಅಂತರಂಗ ದ್ರವ್ಯವನ್ನು ಸೇರಿಸಿ ಅದನ್ನು ವಿಶಿಷ್ಟ ಪಾಕ ಮಾಡಿ ಮಕರಂದವಾಗಿ ತಮ್ಮ ಒಡಲಿಂದಲೇ ನಿರ್ಮಾಣ ಮಾಡಿಕೊಂಡ ಆ ಮೈಣದ ಹಲ್ಲೆಗಳಲ್ಲಿ ತುಂಬಿಸಿಕೊಡುತ್ತವೆ. ಪಾಪ ತುಂಬಿಸಿ ಮತ್ತೆ ಬಂದು ಮುಟ್ಟತ್ವೆ, ನೋಡತ್ವೆ, ನೆಕ್ಕತ್ವೆ, ಮೂಸುತ್ತವೆ. ಕಣ್ಣರಳಿಸಿಕೊಂಡು ಸಂತೋಷಪಟ್ಟು ಅವುಗಳಿಗೆ ಕಾಂಪೌಂಡ್ ಐಸ್ ಅಂತ ಸಂಯುಕ್ತ ನೇತ್ರಗಳು. ಹಾಗೆಲ್ಲ ನೋಡಿ ಸಂಗೀತದ ಗುಣುಗುವಿಕೆಯಿಂದ ಅದಕ್ಕೆ ಪ್ರದಕ್ಷಿಣೆ ಬಂದು ಆಹಾ ತುಂಬಿಕೊಳ್ತು ಜೇನು ಅಂತ ಅಂದುಕೊಳ್ತಾ ಇರ್ತವೆ. 1 ಔನ್ಸ್ನಷ್ಟು ಜೇನು ತಯಾರಾಗಬೇಕು ಅಂದರೆ 1,00,000 ಪುಷ್ಪಗಳಿಗೆ ಹೋಗಿ ದುಂಬಿಗಳು ಕೆಲಸ ಮಾಡಬೇಕು ಅಂತ ಈ ಥರ ಉಂಟು. ಆದರೆ ಇದನ್ನು ಮನುಷ್ಯ ತನ್ನದು ಅನ್ನುವಂತೆ ಲೀಲಾಜಾಲವಾಗಿ ಬಂದು ಒಂದಿಷ್ಟು ಬೆಂಕಿ ಎತ್ತಿ ಹೊಗೆ ಹಾಕಿ ಅವುಗಳನ್ನು ಓಡಿಸಿ ಆ ಗೂಡನ್ನು ಹಿಂಡಿ ಹಿಸುಕಿ ತಳ್ಳಿ ಬಿಸಾಡಿ ಕೈ ನೆಕ್ಕೊಂಡು ಬಂದುಬಿಡ್ತಾನಲ್ಲ. ಇವು ಪಾಪ ನೋಡ್ತಲೇ ಇರ್ತವೆ. ಹೆಚ್ಚಂದರೆ ಕೋಪ ಮಾಡ್ಕೊಂಡು ತಿವಿಯೋಕ್ಕೆ ಬಂದಾಗ ಅದಕ್ಕೂ ಪ್ರತಿಕ್ರಿಯೆ ಇಟ್ಕೊಳ್ತಾನೆ ಅಂತ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಕುಂಚಮ್ಮ ಕೂಡಿಪಟ್ಟೆ ಮಂಚಮ್ಮ ಮಾಯಂಚೇಸೆ ಅಂತ. ಅಜ್ಜಿ ನೂತದ್ದೆಲ್ಲ ಅಜ್ಜನ ಬುಡದಾರಕ್ಕೆ ಆಯಿತು ಅಂತ ಒಂದು ಗಾದೆ ಇದೆ. ಕಷ್ಟಪಟ್ಟಿವರು
ಎಲ್ಲವನ್ನು ಉಳಿತಾಯ ಮಾಡೋದು, ಇವರ ಅನಾಮತ್ತಾಗಿ ಹಾಗೆ ನುಂಗಿಬಿಡ್ತಕ್ಕಂಥದ್ದು ಎಷ್ಟು ಜನ ಮನೆಗಳಲ್ಲಿರೋಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂತ ಅನ್ನೋದ್ರೊಳಗೆ ಒಂದು ಎಡವಟ್ಟಂದರೆ ಇದೇ. ಎಷ್ಟೋ ಬಾರಿ ಒಬ್ಬರು ಕಷ್ಟಪಡ್ತಲೇ ಇರ್ತಾರೆ, ಇನ್ನೊಬ್ಬರು ಮಜವಾಗಿದ್ದೇ ಇರ್ತಾರೆ. ಈ ಥರದ್ದು ಆಗಿಬಿಡ್ತದೆ. ಎಲ್ಲ ಭಾರಗಳನ್ನು, ಎಲ್ಲ ಬಾಧ್ಯತೆಗಳನ್ನು ಹಂಚಿಕೊಳ್ಳೋದು, ಸುಖವನ್ನು ಹಾಗೆ ಹಂಚಿಕೊಳ್ಳೋದು ಅನ್ನುವ ಭಾವ ಇರುವುದೇ ಇಲ್ಲ. ಮತ್ತು ಅದು ತಮ್ಮ ಹಕ್ಕು ಅನ್ನುವಂತೆ ಚಲಾಯಿಸ್ತಾರೆ. ಅದಕ್ಕೊಂದು ಕೃತಜ್ಞತೆಯೂ ಇರೋದಿಲ್ವಲ್ಲ, ಏನಿದು ಅನ್ಯಾಯ ಅಂತ. ಎಲ್ಲರಿಗೂ ದೊಡ್ಡ ದೊಡ್ಡ ಸಲಹೆಗಳು ಕೊಡ್ತಾನೇ ಇರ್ತಾರೆ, ಕಷ್ಟಪಡೋರು ಪಡ್ತಲೇ ಇರ್ತಾರೆ. ಅದು ಮೈ ಮುರಿದು ಜೇನುಹುಳುಗಳು ಎಷ್ಟು ದುಡಿಯುತ್ತವೆ, ದುಡಿಮೆಗೆ ಒಂದು ದೊಡ್ಡ ಸಂಕೇತವಾಗಿವೆ, ಅವು ಹೀಗಾದವಲ್ಲ ಅಂತ ಕವಿ ದುಃಖಿಸ್ತಾನೆ. ಅವನ ಪರಿಶೀಲನೆ ಶಕ್ತಿ ನೋಡಿ ಎಷ್ಟು ನಿಶಿತವಾಗಿದೆ, ಎಷ್ಟು ಸಮಗ್ರವಾಗಿದೆ, ಉದಗ್ರವಾಗಿದೆ ಅಂತ. ಸೂರ್ಯನ ಬಗ್ಗೆ ಒಂದು ಅನ್ಯೋಕ್ತಿಯನ್ನು ಹೇಳ್ತಾನೆ. ಮೇಘಂ ದ್ವಾರತಯಾ ವಿಧಾಯ ಭುವನಾನ್ಯ ಅಪ್ಲಾವಯಸ್ಯಂಭಸ ಚಂದ್ರನ್ ದ್ವಾರತಯಾ ವಿಧಾಯ ಸವಿತಃ ಪುಷ್ಣಾಸಿ ಸರ್ವೌಷಧೀ ಯತ್ವೀಶತ್ ತಪಸೀವ ತತ್ತು ಕುರುಷೇ ಸ್ವೇನೈವ ತೇನಾಧುನಾ ದಾತೃತ್ವಂ ಘನಚಂದ್ರಯೋಃ ಪರ್ಣತಂ ಕ್ರೌರ್ಯಂತು ಶಿಷ್ಟಂ ತ್ವಯಿ. ಅಯ್ಯ ಸೂರ್ಯ, ಜಗಚ್ಚಕ್ಷುವೆ, ನೀನು ಮೋಡಗಳ ಮೂಲಕವಾಗಿ ಜಗತ್ತಿಗೆ ನೀರನ್ನು ವಿತರಣೆ ಮಾಡ್ತೀಯ. ನೀನೇ ಕಿರಣಗಳಿಂದ ಹೀರಿ ಉಪ್ಪು ನೀರು, ಕೊಳೆ ನೀರನ್ನು ಶುದ್ಧಿ ಮಾಡಿ ಮೋಡಗಳ ದ್ವಾರ ಜಗತ್ತಿಗೆ ತಂಪು ಮಾಡಿಕೊಡ್ತೀಯ. ನೀನೇ ನಿನ್ನ ಬೆಳಕನ್ನು ಚಂದ್ರನ ಮೇಲೆ ಪ್ರತಿಫಲಿಸುವಂತೆ ಮಾಡಿ ಸಸ್ಯೌಷಧಿಗಳನ್ನು ಕಾಪಾಡಿಸ್ತೀಯ. ಔಷಧೀನಾಂ ಪತಿಶ್ಚಂದ್ರ ಅಂತ ಅವನಿಗೆ ಖ್ಯಾತಿಯನ್ನು ತಂದುಕೊಡ್ತೀಯ. ಮೋಡಕ್ಕೆ ದಾತೃತ್ವವನ್ನು, ಚಂದ್ರನಿಗೆ ಪ್ರೀತಿತ್ವವನ್ನು, ಇವನ್ನೆಲ್ಲವನ್ನೂ ನೀನು ತುಂಬಿಕೊಡ್ತೀಯ. ಆದರೆ ಬಿಸಿಲು, ಸುಡುವುದು, ಬೇಸಿಗೆ, ಒಣಗಿಸೋದು ನೀನೇ ಮಾಡ್ತೀಯ. ಉಪಕಾರ ಮಾಡುವ ನಿನ್ನ ಮುಖ ಯಾರಿಗೂ ಗೊತ್ತಾಗೋಲ್ಲ, ಕಷ್ಟ ಕೊಡುವ ನಿನ್ನ ಮುಖ ಮಾತ್ರ ಗೊತ್ತಾಗ್ತಿರುತ್ತಲ್ಲ ಅಂತ. ಎಷ್ಟೋ ಜನರ ದುಡಿಮೆ ಪಾಪ ಹಾಗೇ ಆಗಿರುತ್ತದೆ. ಕತ್ತೆ ಎಷ್ಟೆಲ್ಲ ದುಡಿಯುತ್ತದೆ, ಆದರೆ ಅದರ ಕಠೋರವಾದ ಧ್ವನಿಯಿಂದ ಯಾರೂ ಅದಕ್ಕೆ ಬೆಲೆ ಕೊಡೋಲ್ಲ. ಕೋಗಿಲೆ ಯಾವ ಅಗಸನಿಗೆ ಏನು ಸಹಾಯ ಮಾಡ್ತು, ಯಾವ ಭಾರಿಕನಿಗೆ ಏನು ನೆರವನ್ನು ಕೊಡ್ತು, ಅದಕ್ಕೆ ಪಂಚಮದ ಕೆಳಗೂ ಗೊತ್ತಿಲ್ಲ, ಪಂಚಮದ ಮೇಲೂ ಗೊತ್ತಿಲ್ಲ, ಮಧ್ಯಮ ಸ್ವರವೂ ಗೊತ್ತಿಲ್ಲ, ದೈವತ ಸ್ವರವೂ ಗೊತ್ತಿಲ್ಲ. ಪಾ 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 ಅಂತ ಪಂಚಮದಲ್ಲೇ ಕೂತಿರುತ್ತೆ. ಅದನ್ನು ಮಾತ್ರ ನಾವು ಕೋಗಿಲೆ ಕೋಗಿಲೆ ಅಂತ ಕೂಗ್ತಾನೇ ಇರ್ತೀವಿ. ಅದು ಕೂಗ್ಕೊಳ್ಳೋದು ಯಾತಕ್ಕೆ? ಗಂಡು ಕೋಗಿಲೆ ಹೆಣ್ಣು ಕೋಗಿಲೆಯನ್ನು ಆಕರ್ಷಣೆ ಮಾಡೋಕ್ಕೆ, ಇನ್ನೇನು ನಮ್ಮನ್ನು ರಂಜಿಸೋದಕ್ಕೆ ಅಂತ ಅಲ್ಲ. ಹೀಗಿರುವಾಗ ನಾವು ಅದಕ್ಕೆ ಅಷ್ಟೆಲ್ಲ ದೊಡ್ಡ ದೊಡ್ಡ ಮಹತ್ವವನ್ನು ಕೊಡ್ತೀವಲ್ಲ, ಏನಿದು ಅಂತ. ಅಂದರೆ ಲೋಕದಲ್ಲಿ ಕೆಲವರು ಮಾಡುವ ಪರಿಶ್ರಮಕ್ಕೆ ಬೆಲೆ ಬರೋಲ್ಲ. ಅವರು ಮಾಡುವ ಉಪಕಾರವನ್ನು ಲೋಕ ಗಮನಿಸುವುದೇ ಇಲ್ಲ. ಅವರ ಅಪಕಾರ ಮಾತ್ರ ಕಣ್ಣಿಗೆ ಕಾಣುತ್ತಲೇ ಇರುತ್ತೆ ಅಂತ. ನೋಡಿ, ಸನಾತನ ಧರ್ಮದ ಬಗ್ಗೆ ಈ ಕಾಲದ ಬುದ್ಧಿಜೀವಿಗಳು ಅಂದ್ಕೊಂಡವರು, ದುರ್ಬುದ್ಧಿಜೀವಿಗಳು ಅದೇ ಮಾಡ್ತಾ ಇದ್ದಾರೆ. ಅದರ ಒಳಿತು, ಅದರ ಉದಾರತೆ, ಅದರ ಮಹತ್ವ, ಮಹನೀಯತೆ ಏನೂ ಅವರಿಗೆ ಲೆಕ್ಕಕ್ಕೆ ಬರೋದೇ ಇಲ್ಲ. ಅಲ್ಲಿ ಮಾಡಿಬಿಟ್ರಿ ವರ್ಣಾಶ್ರಮ ವ್ಯವಸ್ಥೆ, ಇಲ್ಲಿ ಮಾಡಿಬಿಟ್ರಿ ಸ್ತ್ರೀಯರ ಶೋಷಣೆ ಅಂತ. ಮಿಕ್ಕವ್ರು ಏನೂ ಮಾಡಲಿಲ್ವಾ? ಮಿಕ್ಕದ್ದೆಲ್ಲ ಎಷ್ಟು ಒಳ್ಳೆಯದಿಲ್ವಾ? ಇಲ್ಲವೇ ಇಲ್ಲ. ಈ ರೀತಿಯಾಗಿ ಯಾವುದೋ ಕೀರ್ತಿಗೆ, ಗೌರವಕ್ಕೆ ತರ್ಕ ಅನ್ನೋದು ಇಲ್ಲದಂತೆ ಆಗಿಬಿಡುತ್ತದೆ. ರಾಜರುಗಳ ಕೆಲವರು ಒಂದು ಶಿಸ್ತಿಟ್ಕೊಂಡಿರ್ತಾರಂತೆ. ತೆರಿಗೆ ಹಾಕಬೇಕು ಅಂದರೆ ಮಂತ್ರಿ ಮುಖದಿಂದ ಹಾಕಿಸಬೇಕು, ಮನ್ನಾ ಮಾಡಬೇಕು ಅಂದರೆ ತಾನೇ ಮಾಡಬೇಕು ಅಂತ. ಇಂಥ ಮಹಾರಾಜರು ಮನ್ನಾ ಮಾಡಿಬಿಟ್ರು ಅಂತ. ಈ ಪಾಪಿ ಮಂತ್ರಿ ನೋಡಿ ಮತ್ತೆ ತೆರಿಗೆ ಹಾಕ್ತಾ ಇದ್ದಾನೆ ಅಂತ. ಈ ರೀತಿಯಲ್ಲಿ ಆಮೇಲೆ ನಾಯಿಯನ್ನು ಕುರಿತು ಒಂದು ಅನ್ಯೋಕ್ತಿ. ದ್ವಾರಂ ನ ಪ್ರಜಹಾತು ಜಾತು ನಿಯತಂ ಜಾಗರ್ತು ರಾತ್ರಿರಪಿ ಸ್ವಲ್ಪೇನಾಪಿ ಮುದಂ ಪ್ರಯಾತು ಕಿಮಿತಃ ಶ್ವಾಶ್ವೈವ ತಾವಾನಪಿ ಸಂಪಾದ್ಯೋ ಮಹತಾ ಧನೇನ ಸತತಂ ಭೋಜ್ಯಶ್ಚ ಸಂತ್ವೈರಿತಿ ತ್ಯಕ್ತ್ವಾ ಮತ್ತಗಜಂ ಪದೋಸ್ಯ ಮಹತಃ ಸ್ಥಾಪ್ಯ ಕಿಮೇತಾವತ. ನಾಯಿ ಪಾಪ ಮನೆ ಬಾಗಿಲು ಬಿಟ್ಟು ಕದಲೋದಿಲ್ಲ. ಅದು ಬಹಳ ಸ್ವಾಮಿನಿಷ್ಠವಾದದ್ದು. ರಾತ್ರಿಯೆಲ್ಲ ಎಚ್ಚರ ಇರ್ತದೆ. ಸಣ್ಣ ಶಬ್ದಕ್ಕೂ ದಿಗ್ಗನೆ ಎದ್ದು ಕಿವಿನ ನೆಟ್ಟಗೆ ಮಾಡಿ ದಶದಿಕ್ಕುಗಳಲ್ಲಿ ನೋಡಿ ಕಾಣದ ಶತ್ರುವನ್ನು ಬೆದರಿಸುವಂತೆ ಈಗಲೇ ಊಳಿಡುತ್ತದೆ, ಗರ್ಜಿಸುತ್ತದೆ, ಬೊಗಳುತ್ತದೆ. ಮತ್ತು ಅದಕ್ಕೆ ಏನು ಹಾಕಿದ್ರೂ ತಿನ್ನುತ್ತೆ. ಕಡೆಗೆ ಮಾನವರು ಬೇಡ ಅಂತ ದೇಹವೇ ತಿರಸ್ಕರಿಸಿದ್ದನ್ನು ಪಾಪ ಅದು ಬಳಸಿಕೊಳ್ಳುತ್ತದೆ. ಹಾಗಿದ್ದರೂ ನಾಯಿ ಅಂತಂತೀವಿ. ಆದರೆ ಎಷ್ಟೋ ಕಷ್ಟಪಟ್ಟು ಕೆಡ್ಡಾಗಳಲ್ಲಿ ಹಿಡಿಸಿಕೊಂಡು ದೊಡ್ಡ ದೊಡ್ಡ ಬೆಲೆಯನ್ನು ಕೊಟ್ಟು ಮತ್ತು ಆನೆಯನ್ನು ಎಷ್ಟೆಲ್ಲ ಓಲೈಸಿ ಏನೆಲ್ಲ ತೀನಿ ಹಾಕಿ ತಿನ್ನಿಸಿ ಯಾವಾಗಲೂ ವರ್ಷಕ್ಕೊಮ್ಮೆ ಅದರ ಮೇಲೆ ಕೂತ್ಕೊಂಡು ಐರಾವತದ ತರಹ ಮೆರವಣಿಗೆ ಮಾಡಿಸ್ಕೊಂಡು ಅಂಬಾರಿ ಅಂತಂತೀವಿ. ಇದು ಆನೆ, ಅದು ನಾಯಿ. ಇಷ್ಟು ಮಾತ್ರದಿಂದ
ಆನೆ ನಾಯಿಗಿಂತ ಕಡೆ ಅಂತ ಆಗಲಿಲ್ಲ, ನಾಯಿ ಆನೆಗಿಂತ ಮೇಲು ಅಂತ ಆಗಲಿಲ್ಲ, ಏನು ಅಂತ. ಇದನ್ನು ನಾಯಿ ದೃಷ್ಟಿಯಿಂದ ನೋಡಿದಾಗ ಅಯ್ಯೋ ಪಾಪ ಇಷ್ಟು ದುಡಿದು ಅದಕ್ಕೇನು ದಕ್ಕಲಿಲ್ಲ ಅಂತ. ಆನೆ ದೃಷ್ಟಿಯಿಂದ ನೋಡಿದ್ರೆ ಕೆಲವರು ಒಂದು ಕೆಲಸ ಮಾಡಿದ್ರು ಸಾಕು, ಅದು ಎಲ್ಲ 10 ಕಟ್ಟೋಲ್ಲಿ ಮುಂದೆ ಮುತ್ತು ಕಟ್ಟು ಅಂತ ಆಗಿಬಿಡ್ತದೆ ಅಂತ. ಇನ್ನು ಕೆಲವರು ಎಷ್ಟು ಮಾಡಿದ್ರೂ ಕೂಡ ಅದೇ ಥರ ಇರ್ತದೆ. 1000 ಕೊಕ್ಕರೆಗಳು ಸರೋವರವೊಂದರ ಸುತ್ತಲೂ ಪಂಕ್ತಿಯಾಗಿ ನಿಂತರೂ ಕೂಡ ಬಾರದ ಶೋಭೆ ಒಂದೇ ಹಂಸ ಮಧ್ಯೆ ವಿಹಾರ ಮಾಡಿದ್ರೆ ಬರುತ್ತದೆ ಅಂತ ಒಂದು ಸುಭಾಷಿತ ಉಂಟು. ನಕ್ಷತ್ರಗಳೆಷ್ಟಿದ್ರೂ ಚಂದ್ರ ಇರಬೇಕು ಅಂತ ಅನ್ನುವಂತೆ. ಹೀಗೆ ಕೆಲವೊಮ್ಮೆ ಒಂದೇ ಒಂದು ವಸ್ತು ಒಂದೇ ಒಂದು ಕೆಲಸದಿಂದ ಒಂದೇ ಬಾರಿಗೆ ಮೇಲ್ಮಟ್ಟಕ್ಕೆ ಬಂದುಬಿಡುತ್ತದೆ. ಅದು ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಎಷ್ಟು ಮಿಕ್ಕ ಗುಣಗಳಿದ್ದರೂ ಪ್ರಯೋಜನಕ್ಕೆ ಬರೋಲ್ಲ. ನಮ್ಮ ತಾಯಿ ಮತ್ತೆ ಹೇಳ್ತಾಯಿದ್ರು, ಒಂದು ಒಳ್ಳೆ ಸಾರೋ ಹುಳಿನೋ ಇಲ್ಲದೆ ಇರೋ ದಿವಸ ಅದಕ್ಕೆ ಏನೇನು ಉಪ್ಪಿನಕಾಯಿ ಚಟ್ನಿ ಪುಡಿ ಗೊಜ್ಜು ಅಂತ ಯಾವುದೊಂದಿಟ್ಟರು ಅಯ್ಯೋ ಒಂದು ಸಾರು ಗತಿ ಇಲ್ಲ ಇವ್ರ ಮನೇಲಿ ನಿಂತಾರೆ ಕಾಣೋ, ಅದಕ್ಕೆ ಅದನ್ನೇ ಮಾಡಿ ಬಡ್ದು ಬಿಡೋಣ ಮೊದಲು ಅಂತಂತಿದ್ರು. ಒಂದು ಯಾವುದೋ ಬೇಕು ಅಂತ, ಯಾವುದೋ ಒಂದು ಆ ವಿವರ ಒಂದಿರದೆ ಪೂರ್ಣವದಲ್ಲ, ಆ ವಿವರ ನಿನ್ನೊಳಗೆ ಅಂತ ಇದೆಯಲ್ಲ, ಆ ಒಂದು ವಿವರ ಅಂತ ಅದು ಯಾವುದೋ ಒಂದು ಚರಮಾಕ್ಷರ ಬೇಕು, ಅದಿಲ್ಲದಿದ್ದರೆ ಆಗುವಂಥದ್ದೇ ಅಲ್ಲ. ಹೀಗೆ ಲೋಕದ ಅಗಟ ವಿಘಟಗಳು ಎಂಥವು ಅಂತ. ಇದು ವಿಧಿವಾದಿಯ ದೃಷ್ಟಿಯಲ್ಲ, ಪೌರುಷಕ್ಕೆ ಮಿತಿ ಎಷ್ಟಿದೆ ಅಂತ ಅದನ್ನು ನಾವು ನೋಡಿಕೊಳ್ಳಬೇಕು. ಈಗ ನೋಡಿ, ಈ ಕಾಲದ ಮಕ್ಕಳನ್ನು ಸಿಕ್ಕಾಪಟ್ಟೆ ಪ್ಯಾಂಪರ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರಿಗೆ ಪಾಠ ಕಲಿಸೋದೆ ಅವ್ರ ಅಪ್ಪ ಅಮ್ಮ ಪಾಠ ಕಲಿಸೋಲ್ಲ, ಮುದ್ದು ಅಂದರೆ ಮುದ್ದು. ಇನ್ನು ಮೇಷ್ಟ್ರುಗಳು ಪಾಠ ಕಲಿಸೋದಕ್ಕೆ ಹೋದರೆ ಅವ್ರ ಮೇಲೆ ಇವರು ದೌರ್ಜನ್ಯ ಮಾಡ್ತಾರೆ. ನಮ್ಮ ಹುಡುಗರನ್ನ ಯಾಕೆ ಹೊಡಿತೀರಾ, ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ, ಅದಕ್ಕೆ ಬೇರೆ ಕಾನೂನು ಕಟ್ಟಲೇ ಇಲ್ಲ. ಕಡೆಗೆ ಜಗತ್ತು ನಿರ್ದಯವಾಗಿ ಪಾಠ ಕಲಿಸುತ್ತದೆ. ಹೇಗೆ? ಹೆಣ್ಣಾಗಿ ಗಂಡಾಗಿ ಇದ್ದಲ್ಲಿ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಮೂಲಕವಾಗಿ, ಮತ್ತು ಕ್ಲಾಸ್ಮೇಟು ಗ್ಲಾಸ್ಮೇಟು ಗಾಂಜಾಮೇಟ್ ಮೂಲಕವಾಗಿ, ಬಿಸ್ನೆಸ್ ಮೇಟ್ ಮೂಲಕವಾಗಿ, ಕಟ್ಟ ಕಡೆಗೆ ಕೈ ಹಿಡಿದ ಹೆಂಡತಿ ಗಂಡನ ಮೂಲಕವಾಗಿ, ಸಾಕಲ್ಲ ಕೋರ್ಟು ಕಚೇರಿ ಅಲಸೋದಕ್ಕೆ ಡ್ರೈವರ್ಸು ಮಾಡಿ. ಅಂದರೆ ಇಲ್ಲಿ ಮೊದಲು ಪಾಠ ಕಲಿದೇ ಇದ್ದರೆ ಅಪ್ಪ ಅಮ್ಮಂದ್ರ ಹತ್ರ, ಶಾಲೆಯಲ್ಲಿ ಉಪಾಧ್ಯಾಯರ ಹತ್ರ, ಇನ್ನು ಕಟ್ಟ ಕಡೆಗೆ ವಿಶಾಲವಾದ ಜಗತ್ತನ್ನುವ ಯೂನಿವರ್ಸಿಟಿಯಲ್ಲಿ ತುಂಬ ದುಬಾರಿಯಾದ ಬೆಲೆಯನ್ನು ಕೊಟ್ಟು ಬಹಳ ದಂಡನೆಯನ್ನೂ ಪಡ್ಕೊಂಡು ಕಲಿಬೇಕಾಗುತ್ತೆ. ಕಲಿತರೂ ಉಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅದರಿಂದ ಚಿಕ್ಕ ಮಕ್ಕಳಿಗೆ ಒಂದಷ್ಟು ಬೈರಿ ಹೊಡೀರಿ, ಇನ್ನೂ ಸ್ವಾತಂತ್ರ್ಯ ಉಳಿದಿದೆ ನಮ್ಮಲ್ಲಿ. ಅಮೇರಿಕಾ ಆಗೋದಕ್ಕೆ ಮುಂಚೆ ಅದಕ್ಕೊಂದು ಫೋನ್ ನಂಬರ್ ಬಂದು, ಆ ಫೋನ್ ನಂಬರ್ ನೀವು ಡಯಲ್ ಮಾಡಿದ ತಕ್ಷಣ ನಿಮ್ಮ ಅಪ್ಪ ಬಂದು ಜೈಲಿಗೆ ಹಾಕ್ತಾರೆ, ಕುಂಬಿಪಾಕ ನರಕಕ್ಕೆ ಹಾಕ್ತಾರೆ ಅನ್ನುವ ಕಾನೂನನ್ನು ನಮ್ಮ ದೇಶದಲ್ಲಿ ತರೋಕ್ಕೆ ಮುಂಚೆನೇ ಬಡಿದು ಅವ್ರನ್ನ ಬುದ್ಧಿ ಕಲಿಸುವಂಥದ್ದು ಮಾಡಿ ಅಂತ ಎಷ್ಟೋ ಬಾರಿ ನನಗೆ ಹೇಳುವಂತೆ ಆಗುತ್ತದೆ. ಏನು ಮಾಡಲಿ, ಬ್ರಹ್ಮಚಾರಿಯ ಮಾತಿಗೆ ಬೆಲೆ ಬರೋಲ್ಲ. ಆಮೇಲೆ ಮತ್ಸ್ಯಾನ್ಯೋಕ್ತಿಯನ್ನು ಒಂದು ಮಾಡ್ತಾನೆ, ಬಹಳ ಚೆನ್ನಾಗಿದೆ. ಉತ್ಪನ್ನ ಸರಿತಾಂ ಹೃದಯೇಶು ಸುಚಿರಂ ತತ್ರೈವ ಪುಷ್ಟಾಸ್ತತಃ ಪ್ರಾಪ್ತಾ ವೃಷಿಸಾಗರಂ ಜಲಚರಾಸ್ತಾಸಾಂ ಮುಖಾದೇವಯೇ ದ್ವಿತ್ರೈರೇವ ದಿನೈಃ ತಿಮಿಂಗಿಲ ಕುಲಸ್ಯಾಸಾದ್ಯ ಕೂಟಸ್ಥತಾಂ ಮೃಷ್ಯಂತ್ಯದ್ಯನ ತೇ ರಹಸ್ಯಪಿ ಕೃತಾಂ ನಾದೇ ಯಥಾಸಂಕಥಾಂ. ನದಿಗಳಲ್ಲೇ ಹುಟ್ಟಿದ ಮೀನುಗಳು ಅಲ್ಲಿಯೇ ಹಾವಸೆ ಇತ್ಯಾದಿಗಳನ್ನು ತಿಂದು ಬೆಳೆದವು. ಅಲ್ಲಿಯೇ ಇದ್ದು ಮಳೆಗಾಲದಲ್ಲಿ ಮಹಾಪೂರವಾದಾಗ ಆ ಮಹಾಪೂರದಲ್ಲಿ ಕೊಚ್ಚಿಕೊಂಡು ಸಮುದ್ರವನ್ನು ಸೇರಿಕೊಂಡವು. ಅಲ್ಲಿ ಸಮುದ್ರದಲ್ಲಿ ಬೆಳೆದ ಸಮುದ್ರದ ಮೀನುಗಳ ಜೊತೆಗೆ ಸೇರಿಕೊಂಡು ನಾವು ನಿಮ್ಮವರೇನೆ ಅಂತ ಅಂದುಕೊಂಡು ಇರುವ ಈ ಮೀನುಗಳು ಅಪ್ಪಿ ತಪ್ಪಿ ಗುಟ್ಟಾಗಿ ತಮ್ಮಲ್ಲಿ ಕೂಡ ನಾವು ನದಿಯಲ್ಲಿ ಹುಟ್ಟಿ ಬೆಳೆದವರು ಅನ್ನೋ ಮಾತನ್ನೇ ಆಡೋದಿಲ್ಲ. ನಾವು ಹುಟ್ಟಿದ್ದೇ ಸಮುದ್ರದಲ್ಲಿ, ಇಷ್ಟು ವಿಶಾಲವಾಗಿ ಇದ್ದಿದ್ದು ಅಂತ. ನಮ್ಮಲ್ಲಿ ಎಷ್ಟೋ ಜನ ಹಾಗೆ ಅಪ್ಪ ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಇವ್ರನ್ನ ಹೇಗೋ ಡೊನೇಷನ್ ಕೊಟ್ಟು ಒಂದು ಇಂಜಿನಿಯರಿಂಗಿಗೆ ದಬ್ಬಿ ಅಲ್ಲಿ ಅವರು ಆ ಟ್ಯೂಷನ್ನು ಈ ಟ್ಯೂಷನ್ನು, ಅಲ್ಲಿ ಆನ್ಸರ್ ಪೇಪರ್ ತಿರುವು ಹಾಕೋದು, ಇಲ್ಲಿ ಕರಾಮತ್ ಮಾಡೋದು, ಈ ಥರದ್ದು ಯಾವ್ಯಾವುದೋ ಅಷ್ಟ ಕಷ್ಟಗಳನ್ನು ಕುತಂತ್ರಗಳನ್ನು ಮಾಡಿ ಎಲ್ಲಿಯೋ ಒಂದು ಗಿಟ್ಟಿಸ್ಕೊಳ್ತಾರೆ. ಇಂಜಿನಿಯರಿಂಗ್ ಓದಿ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸನ, ಅಲ್ಲಿ ಅವರ ಕೈ ಇವರ ಕಾಲು ಅವರ ಜುಟ್ಟು ಇವರ ತಲೆ ಎಲ್ಲ ಹಿಡಿದು ಕಡೆಗೆ ಪರದೇಶಿಗಳಾಗ್ತಾರೆ. ಆದಮೇಲೆ ಇಲ್ಲಿವ್ರಿಗೆ ಗೊತ್ತೇ ಆಗೋದಿಲ್ಲ ನಾವಿಲ್ಲೇ ಬೆಳೆದಿದ್ದು ಅನ್ನುವಂತೆ ಆಡ್ತಾರೆ. ಚಿಂತಕಾಯ ಎಂಬ ಸಿರಿವಸ್ತೆ ಅದೇಟಿ ವಂಕರ ಟಿಂಕರಿಕಾಯ ಅಂತ ಅಂದಳು ಅಂತ. ಹುಣಸೆಕಾಯಿಯನ್ನು ಆರಿಸ್ಕೊಂಡು ಹೊಟ್ಟೆ ಹೊರಿತಾ ಇದ್ದವಳು, ಅವಳು ಸೌಂದರ್ಯ ನೋಡಿ ಯಾರೋ ಜಮೀನ್ದಾರನೋ ರಾಜನೋ ಮದುವೆ ಆದ, ಏನೋ 10ನೇ ಹೆಂಡತಿಯೋ 27ನೇ ಹೆಂಡತಿಯೋ ಆಗಿರಲಿ ಅಂತ. ಅವಳೊಮ್ಮೆ ಸಾರೋಟ್ನಲ್ಲಿ ಬರ್ತಾ ಆ ಹುಣಸೆ ಮರವನ್ನು ನೋಡಿ, ಇದು ಯಾವ ಕಾಯಿ ಅಂಕು ಡೊಂಕಾಗಿ ಏನೋ ಕಾಣಿಸುತ್ತಲ್ಲ, ಏನಿದು ಅಂತಂದಳಂತೆ. ಹಾಗೆ
ನಮ್ಮವರು ಅದೇ ತರಹ ಮಾಡ್ತಾರೆ. ಅಲ್ಲಿಂದ ಬಂದ ಮೇಲೆ ಗಾಳಿನ ಒಂದು ಅಮೇರಿಕಾಯಿಂದ ತರೋದು ಬಾಕಿ, ಇನ್ನು ಎಲ್ಲವನ್ನೂ ಅಲ್ಲಿಂದ ತಂದು ಬಿಡ್ತಾರೆ. ಇಲ್ಲಿ ಅವರು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದ್ರೆ ಅದು ಮೈಲಿಗೆ ಆಗುತ್ತೆ ಅಂತ ಅದನ್ನು ಪ್ಯಾಕೆಟ್ ಮಾಡ್ಕೊಂಡು ಅಲ್ಲಿಗೆ ತೊಗೊಂಡೋದ್ರೆ ಮತ್ತೂ ಒಳ್ಳೆಯದು ಅಂತ ಅನಿಸುತ್ತೆ. ಸ್ವಲ್ಪ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಆ ಮಟ್ಟಕ್ಕೆ ಇದೇನು, ಇದಕ್ಕೆ ಸಂಬಂಧವೇ ಇಲ್ಲ ಅನ್ನುವಂತೆ ಆಡ್ತಾರೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ, ಹತ್ತಿದ ಏಣಿಯನ್ನು ಮರೆಯಬಾರ್ದು, ಹತ್ತಿದ ಮೆಟ್ಲನ್ನು ಮರೆಯಬಾರ್ದು. ಆರಂಭ ದಶೆಯಲ್ಲಿ ನಮಗೆ ಯಾರು ಪೋಷಣೆ ಕೊಟ್ಟರಲ್ಲ ಅವರು ತುಂಬ ದೊಡ್ಡವರು, ಅವರಿಗೆ ಯಾವ ದೊಡ್ಡ ಊಹೆಯೂ ಇರಲಿಲ್ಲ ಇವರು ದೊಡ್ಡವರಾಗ್ತಾರೆ ಅಂತ. ಆ ಹೆತ್ತ ಮಗುವಿನ ಬಗ್ಗೆ ಒಂದು ಮುಂದೆ ಹೇಳ್ತಾನೆ, ಆಗ ನಾನು ಅದನ್ನು ಮತ್ತಷ್ಟು ವಿಸ್ತರಿಸ್ತೀನಿ. ತಾಯಿಯ ಆ ಒಂದು ಪ್ರಸವ ವೇದನೆ ಇತ್ಯಾದಿಗಳ ಬಗ್ಗೆ ಮರೆತು ಬಿಡ್ತಾರೆ. ಇದು ತುಂಬ ತುಂಬ ಅನ್ಯಾಯವಾದಂಥದ್ದು. ಜಾನ್ ಕೆನಡಿಯ ಮಾತು ಇದ್ದೇ ಇದೆಯಲ್ಲ, ದೇಶ ನನಗೇನು ಮಾಡ್ತು ಅನ್ನೋದಲ್ಲ, ನೀನೇನು ಮಾಡಿದೆ ಅದಕ್ಕೆ ಅನ್ನೋದು ಮುಖ್ಯ ಅಂತ. ಅದನ್ನು ಗಮನಿಸಿಕೊಂಡಾಗ ಈ ಮಟ್ಟಕ್ಕೆ ನಮಗೆ ಬರೋಕ್ಕಾಯ್ತಲ್ಲ ಅನ್ನುವ ಕೃತಜ್ಞತೆ ತುಂಬ ದೊಡ್ಡದಾದ ಗುಣ. ಅದು ಇಲ್ಲದವರಿಗೆ ತುಂಬ ಭಯಂಕರವಾದ ಮೊನಚಾದ ಪೆಟ್ಟು ಅನ್ನುವಂತೆ, ಮೊನಚಾದ ಖಡ್ಗ ಹತಿ ಎನ್ನುವಂತೆ ನಮ್ಮ ನೀಲಕಂಠ ದೀಕ್ಷಿತ ಮಾಡ್ತಾನೆ. ಆಮೇಲೆ ಮೇಘಾನ್ಯೋಕ್ತಿಯನ್ನು ಹೇಳ್ತಾನೆ. ಪಂಥಾ ಕರ್ದಮಿತಃ ಪಯಃ ಕಲುಷಿತಂ ಹಂಸಾ ಕೃತಾ ದೂರತಃ ಪಿಡ್ಯಂತೆ ಚ ಯದೇವ ಮರ್ಥಿನ ಇತಿ ಕ್ರೂರಾರವೈಶ್ಚಾತಕಾಃ ಸೋಢಾಹೇ ತವ ಹೇ ಪಯೋದ ಸಕಲಂ ಶಕ್ನೋಷಿ ದಾತುಂ ಸ್ವತಃ ಕಿಂ ತ್ವಂ ಶೀಕರಮೇಕಮಪ್ಯುದಧಿನಾ ಲೋಭೋ ಯದಿ ಸ್ವೀಕೃತಃ. ಮೋಡವೆ, ನೀನು ಮಳೆಗೆರೆಯುವಾಗ ರಸ್ತೆಗಳೆಲ್ಲ ಕೊಚ್ಚೆ ಕೆಸರುಗಳಾದವು. ನಮಗಂತೂ ಬೆಂಗಳೂರಿನವ್ರಿಗೆ ಚೆನ್ನಾಗಿ ಗೊತ್ತೇ ಇದೆ. ಪಯಃಕಲುಷಿತಂ, ನೀರೆಲ್ಲ ಬಗ್ಗಡವಾಯಿತು. ಹಂಸಾಕೃತ ದೂರತಃ, ನಿರ್ಮಲಾಂತಃಕರಣದ ಧವಳ ಶರೀರಗಳಾದ ಹಂಸಗಳು ದೂರ ಹಾರಿ ಹೋದವು. ಇನ್ನು ಚಾತಕಾದಿಗಳನ್ನು ನೀನು ಗೋಳಾಡಿಸಿ ಕಲ್ಲು ಮಳೆಯೆಲ್ಲ ಬೀರಿ ಕಷ್ಟ ಕೊಡಿಸಿದೆ. ಇದೆಲ್ಲವನ್ನೂ ನೀನು ಕೊಡ್ತೀಯಾ ಅಂತ ನಾವು ಒಪ್ಕೊಂಡ್ವಿ. ಸೋಢಾ ಹೇ, ವಿಶೇಷವಾದ ಕ್ರಿಯಾಪದ ಬಳಸ್ತಾನೆ. ತವಹೇ ಪಯೋದ ಸಕಲಂ ಶಕ್ನೋಷಿ ದಾತುಂ ಸ್ವತಃ, ನೀನು ಕೊಡೋನು ಅಂತ ನಾವೆಲ್ಲ ಸಹಿಸ್ಕೊಂಡ್ವಿ. ಆದರೆ ಇಷ್ಟು ನಿನ್ನ ಸೊತ್ತಲ್ಲ, ಸಮುದ್ರ ಏನಾದರೂ ನಿನಗೊಂದು ಹನಿ ನೀರು ಕೊಡೋಲ್ಲ ಅಂತಂದಿದ್ದರೆ ನೀನು ಏನು ಮಾಡ್ತಾ ಇದ್ದೆ ಅಂತ. ನಮ್ಮ ಮಂತ್ರಿ ಮಹೋದಯರು ತಮ್ಮ ದುಡ್ಡು ಅನ್ನುವಂತೆ ಕೊಡ್ತಾರೆ. ಇಲ್ಲಿ XYZ MP ಗಳದು ದಾನ, ಇಲ್ಲಿ PQRS MLAಗಳದು ಅನುದಾನ, ಇಲ್ಲಿ ABCD ಕಾರ್ಪೊರೇಟ್ರದ್ದು ಒಂದು ಕೃಪೆ ಅಂತ ಹೇಳ್ಬಿಟ್ಟಿದ್ರೂ ಅಲ್ಲಿ ಒಂದು ಶೌಚಾಲಯವೋ, ಇಲ್ಲೊಂದು ಮಶಾಣವೋ, ಇಲ್ಲೊಂದು ರಸ್ತೆನೋ, ಇಲ್ಲಿ ಒಂದು ಅರವಟ್ಟಿಗೆಯೋ, ಮತ್ತೊಂದು ಕಡೆ ಬಸ್ಸಿನ ಒಂದು ಶೆಲ್ಟರು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅದು ಅವರ ಮಾಡಿದ್ದು, ಅವ್ರದ್ದು ಆ ದುಡ್ಡು. ಪ್ರಜೆಗಳು ತಮ್ಮ ಕಷ್ಟಾರ್ಜಿತವನ್ನು ತೆರಿಗೆಯಾಗಿ ಕೊಟ್ಟದ್ದು, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅಂತ MP ಫಂಡು MLA ಫಂಡು ಅಂತ ಕೊಟ್ಟಿದ್ದು. ಅದರೊಳಗೆ ಅವರು ಎಷ್ಟೋ ನುಂಗಿ ಕಡೆಗೆ ಅವರ ಮೊಣಕೈ ನೀರಾಗಿ ಜಾರಿ ಬಂದದ್ದು, ಅವರ ಕೈ ಬೆರಳುಗಳ ಸಂಧಿಯಿಂದ ಹೆಂಗೋ ಉದುರಿ ಬಿದ್ದ ತ್ರಪು ಮಾತ್ರದ್ದು, ಬಿಂದು ಮಾತ್ರದ್ದು, ಪೃಷನ್ ಮಾತ್ರದ್ದು ಇಷ್ಟು. ಅದಕ್ಕೆ ಅವರು ಟ್ಯೂಬ್ಲೈಟನ್ನು ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಕೊಡ್ತಾರೆ. ಗಂಡ ಹೆಂಡತಿ ಮಕ್ಕಳು ಇಟ್ಕೊಂಡವರು ಕಟ್ಕೊಂಡವರು ಅವರೆಲ್ಲರ ಹೆಸರು ಟ್ಯೂಬ್ಲೈಟ್ ಮೇಲೆ ಬರೆಸಿರ್ತಾರೆ. ಅದು ಟ್ಯೂಬ್ಲೈಟಾ ಅಥವಾ ಮಸಿಯ ಒಂದು ನಳಿಕೆನಾ ಅಂತ ಗೊತ್ತಾಗೋಲ್ಲ, ಆ ಮಟ್ಟಕ್ಕಾಗಿರುತ್ತದೆ. ದಾಖಲೆ ಇರಬೇಕಲ್ಲ. ಈ ರೀತಿಯಾಗಿ ಇವ್ರದ್ದು ಕೂಡ ಮಾಡಿರ್ತಾರೆ. ಅದರ ಬಗ್ಗೆ ಹೇಳ್ತಾನೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಗಾದೆ ಉಂಟಲ್ಲ, ಸೊಮ್ಮಕ್ಕೆ ಕೊಡದಿ ಶೋಕಕ್ಕೆ ಕೊಡದಿ ಅಂತ ಒಂದು ಗಾದೆ ತೆಲುಗಿನಲ್ಲಿ ಉಂಟು. ಹಾಗೆ ಎಲ್ಲಿಂದಲೋ ಯಾರಿಗೋ ಮಾಡ್ತಕ್ಕಂಥದ್ದು. ಇದರ ಬಗ್ಗೆ ನಾವಾಗಿ ಕಷ್ಟಾರ್ಜಿತವನ್ನು ಕೊಡ್ತಾ ಇದ್ದೀವ ಅಂತ. ಎಷ್ಟು ಮಂತ್ರಿ ಮಹೋದಯರು MLAಗಳು MP ಗಳು ಹೇಳ್ತಾರೆ ನಾನು ಮಾಡಿಸ್ದೆ ಅಂತ. ಅದನ್ನು ಮಾಡಿಸೋದಕ್ಕೇನಪ್ಪ ನಿನ್ನಲ್ಲಿ ಕೂಡಿಸಿದ್ದು ಸುಮ್ಮನೆನಾ ಭಿನ್ನಾಣವ ಅಂತ. ಈ ಬಾರಿ ಉತ್ಥಾನದಲ್ಲಿ ನಮ್ಮ ರಾಮಸ್ವಾಮಿಯವರು ಲತಾ ಮಂಗೇಶ್ಕರಿಂದ ಸಚಿನ್ ತೆಂಡೂಲ್ಕರ್ವರೆಗೆ ಚೆನ್ನಾಗಿ ಎಲ್ಲರನ್ನೂ ಮಂಗಳಾರತಿ ಎತ್ತಿದ್ದಾರೆ. ರಾಜ್ಯಸಭಾ ಸದಸ್ಯರು ಅಂತ ಹೋಗಿ ಕೂತವರು ಏನೂ ಆಡಿಲ್ಲ. ಗಾನ ಕೋಗಿಲೆ ಇರ್ಬೋದು, ಕ್ರಿಕೆಟ್ ದಾಂಡಿಗ ಇರ್ಬೋದು, ಯಾರೇ ಇರ್ಬೋದು, ಅವ್ರನ್ನ ಪ್ರಜಾಪ್ರತಿನಿಧಿಗಳು ಅಂತ ಮಾಡಿದ ಮೇಲೆ ಲೋಕಹಿತಕ್ಕಾಗಿ ಧ್ವನಿ ಎತ್ತಬೇಕು. ಇಲ್ಲ ಬೇಡಪ್ಪ, ನನಗವೆಲ್ಲ ಆಗೋಲ್ಲ, ನನಗೆ ಗೌರವವೂ ಬೇಡ, ಈ ಭಾರವೂ ಬೇಡ ಅಂತ ಬಿಡಬೇಕು. ಆ ಗೌರವ ಬೇಕು, ಆ ಸವಲತ್ತು ಬೇಕು, ಅವೆಲ್ಲ ಬೇಕು, ಬಯೋಡೇಟಾದಲ್ಲಿ ಇರಬೇಕು. ಆದರೆ ಏನಿದು, ಇದನ್ನು ಕವಿ ಹೇಳ್ತಾ ಇದ್ದಾನೆ. ಆಮೇಲೆ ಚಂದ್ರನನ್ನು ಕುರಿತು ಒಂದು ಪದ್ಯವನ್ನು ಹೇಳ್ತಾನೆ. ಸರ್ವಜ್ಞೋ ಯದಿ ಶಂಕರೋ ಯದಿ ಮಹಾದೇವೋ ಯದಿ ಪ್ರಾಯಶೋ ದೇವಾನಾಮಪಿ ದೈವತಂ ಯದಿ ತದಪ್ಯಾಸ್ತಾಮಿದಂ ದೂರತಃ ಧತ್ತೂರೈಃ ಫಣಿಭಿಃ ಕಪಾಲವಲಯೈಃ ಅನ್ಯೈಶ್ಚತೆ ಸಂಗತಿ ಚೂಡಾಚಂದ್ರಕಲೆ ನ ತಾವದುಚಿತ ಯಾಚೆ ಬಹಿರ್ಗಮ್ಯತಾಂ. ತನ್ನ ಇಷ್ಟದೈವ ಶಿವನನ್ನೇ ಬಿಡೋಲ್ಲ.
ಅವನು ಸರ್ವಜ್ಞ ಆಗಿರಬಹುದು. ಅವನು ಶಂಕರ, ಸರ್ವಜ್ಞ ಅಂತ ಶಿವನ ಹೆಸರುಗಳಲ್ಲಿ ಒಂದು. ಶಂಕರ, ಶಂಕರೋತೀತಿ ಶಂಕರ, ಶಂಕರನೇ ಒಳ್ಳೆಯದನ್ನು ಮಾಡುವವನೇ ಆಗಿರೋದು. ಮಹಾದೇವ, ದೊಡ್ಡ ದೇವರು ಆಗಿರಬಹುದು. ಆಗಿದ್ದರೂ ಕೂಡ ಅವನು ಎಷ್ಟು ದೇವಾನಾಪಿ ದೈವತಂ ಆಗಿದ್ದರೂ ಅವನ ತಲೆ ಮೇಲೆ ಏನೆಲ್ಲ ಇಟ್ಕೊಂಡಿದ್ದಾನೆ? ನೀರನ್ನು ಇಟ್ಕೊಂಡಿದ್ದಾನೆ. ನೀರನ್ನಾರು ಗಂಗೆ ಅಂತ ಅನ್ನೋಣ ಸರಿ. ದತ್ತೂರ ಪುಷ್ಪಗಳನ್ನು ಇಟ್ಕೊಂಡಿದ್ದಾನೆ, ಹಾವುಗಳನ್ನು ಕಟ್ಕೊಂಡಿದ್ದಾನೆ, ತಲೆಬುರುಡಿಯನ್ನು ಇಟ್ಕೊಂಡಿದ್ದಾನೆ, ದುರ್ವಾಸನೆ ಬರುವ, ಜುಗುಪ್ಸೆ ತರುವ, ಭಯವನ್ನು ಉಂಟು ಮಾಡುವ ಎಲ್ಲ ವಸ್ತುಗಳನ್ನು ಇಟ್ಕೊಂಡ ಜಾಗದಲ್ಲೇ ತ್ರಿಲೋಕ ನೇತ್ರ ಕೌಮುದಿಯಾದ ಚಂದ್ರನನ್ನು ಇಟ್ಕೊಂಡಿದ್ದಾನೆ. ಚಂದ್ರಕಲೆ, ಇಂಥ ಅಯೋಗ್ಯರ ಪಂಕ್ತಿನಲ್ಲಿ ನನ್ನನ್ನು ಕೂಡಿಸ್ಕೊಂಡಲ್ಲ ಅಂತ ಮುಜುಗರ ಮಾಡ್ಕೊಳ್ಬೇಡವೆ ನೀನು. ಎದ್ದು ಹೋಗಿ ಆಚೆಗೆ ಶಿವನ ತಲೆಯಿಂದ. ಮೊದಲು ನ ತಾವದು ಉಚಿತ ಯಾಚೆ ಬಹಿರ್ಗಮ್ಯತಾಂ, ಮೊದಲು ಶಿವನ ತಲೆಯಿಂದ ಆಚೆಗೆ ಹೋಗು, ನನಗೆ ಒಳ್ಳೆ ಪಂಕ್ತಿನಲ್ಲಿ ಇವನು ಕೂಡಿಸಿಲ್ಲ ಅಂತ ಹೋಗು ಅಂತ. ಅಂದರೆ ದೊಡ್ಡವರು, ಲೋಕಪೂಜ್ಯರು ಎಷ್ಟೋ ಬಾರಿ ಎಲ್ಲರನ್ನೂ ಒಂದೇ ತೂಕಕ್ಕೆ ಹಾಕ್ಬಿಡ್ತಾರೆ. ಅರಾಮಿತ್ರ ಅವರು ಒಮ್ಮೆ ಹೇಳಿದರು, ಏನಪ್ಪ ಈ ಜನ ಕುಮಾರವ್ಯಾಸನಿಗೆ ನೀವು ಮತ್ತೂರು ಕೃಷ್ಣಮೂರ್ತಿಗಳು ಎರಡು ಕಣ್ಣು ಅಂತಂದುಬಿಟ್ರಲ್ಲ ಅಂತ. ಪಾಪ ಇವರು ಜೀವನ ಇಡೀ ಕುಮಾರವ್ಯಾಸನ ಸಂಶೋಧನೆ ಮಾಡೋದು, ಪಾಠಾಂತರಗಳು ಮಾಡೋದು, ಬೇರೆ ಭಾಷೆಗಳಲ್ಲಿ ಏನು ಬಂದಿದೆ ಪ್ರತಿ ಪದಕ್ಕೂ ಅರ್ಥ ಹೇಳಬಲ್ಲಂಥ ಸ್ವಾರಸ್ಯವನ್ನು ಕಂಡುಕೊಂಡ ವಿದ್ವಾಂಸರು. ಅವರು ಎಲ್ಲ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಕತೆ ಹೇಳ್ತಾ ನಾಟಕ ಮಾಡೋರಾದರು. ಆದರೆ ಎರಡನ್ನೂ ಒಂದೇ ಅಂತ ಅಂದುಬಿಡೋದ ಅಂತ ಜನಕ್ಕೆ ಗೊತ್ತಾಗೋದಿಲ್ಲ. ರೇಷ್ಮೆ ಸೀರೆನೂ ಒಂದೇ, ನಾರು ಬಟ್ಟೆನೂ ಒಂದೇ ಅಂತ. ಅವರ ಬೇರೆಯವ್ರ ಯೋಗ್ಯತೆ ಒಂದಿರುತ್ತೆ, ಮತ್ತೂರು ಅವ್ರ ಯೋಗ್ಯತೆ ಬೇರೆ ಕಡೆ ಇದೆ. ಅದು ಫಂಡ್ ರೈಸಿಂಗ್ ಯೋಗ್ಯತೆ, ಆರ್ಗನೈಸೇಷನ್ ಬಿಲ್ಡಿಂಗ್ ಯೋಗ್ಯತೆ. ಅದರೊಳಗೆ ಅವರು ಅಸಮಾನರು ಅಂತ ಗೌರವಿಸೋಣ. ಕುಮಾರವ್ಯಾಸನೋ ವ್ಯಾಸ ವಾಲ್ಮೀಕಿನೋ ಹೇಳೋದ್ರೊಳಗೆ ಅಲ್ಲ ಅಂತ. ಇದನ್ನು ದಾಕ್ಷಿಣ್ಯ ಇಲ್ಲದೆ ಹೇಳಬೇಕು, ಹೇಳೋದಕ್ಕೇನು ಸಂಕೋಚ ಪಟ್ಕೋಬಾರ್ದು. ಅರೆ, ನಮ್ಮ ಜನಕ್ಕೆ ಬೂಟಾಟಿಕೆ ಅಂದರೆ ಇಲ್ಲಿಲ್ಲದ ಮರುಳಾಗ್ತಕ್ಕಂಥದ್ದು ಉಂಟು. ದೊಡ್ಡ ದೊಡ್ಡ ಅಧಿಪತಿಗಳಾದವ್ರಿಗೆ ಈ ಥರ ಇರ್ತದೆ. ತಮ್ಮ ಆಸ್ಥಾನದಲ್ಲಿ ಎಲ್ಲ ಇರಬೇಕು. ಗುಡ್, ಬ್ಯಾಡ್ ಆ್ಯಂಡ್ ದಿ ಅಗ್ಲಿ, ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಎಲ್ಲರೂ ಒಂದೇ ಆಗಿಬಿಡ್ತಾರೆ. ಅದು ಸರಿಯಲ್ಲ. ಔಚಿತ್ಯ, ವಿವೇಕ ಅನ್ನೋದು ಬಹಳ ಮುಖ್ಯ. ಹಾಗೆ ಮಾಡದೇ ಇದ್ದಾಗ ಆ ಪಂಕ್ತಿಯಲ್ಲಿ ನಾವು ಇರೋಲ್ಲ ಅಂತ ಹೊರಗೆ ಬಂದುಬಿಡಬೇಕು ಅಂತ. ನೋಡಿ, ಕೆಲವೊಮ್ಮೆ ದೊಡ್ಡವರು ತಮ್ಮ ಗ್ರಂಥಗಳಲ್ಲಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಉಲ್ಲೇಖ ಮಾಡಿಬಿಡ್ತಾರೆ. ಪೂಜ್ಯ ಪೂಜಾ ವ್ಯತಿಕ್ರಮ ದೋಷ ಬರ್ತದೆ. ಕಾಳಿದಾಸಾದಿಗಳು ಹೇಳ್ತಾರೆ ಅದನ್ನು. ರಘುವಂಶದ ಮೊದಲನೇ ಸರ್ಗದಲ್ಲಿ ನೋಡ್ತೀವಿ. 10 ಜನ ದೊಡ್ಡವರಿದ್ದರೆ ಯಾವ ಕ್ರಮದಲ್ಲಿ ನಮಸ್ಕಾರ ಮಾಡಬೇಕು ಅಂತ ಅವ್ರನ್ನೇ ಕೇಳಬೇಕು ಅಂತ ಧರ್ಮಶಾಸ್ತ್ರಕಾರ ಹೇಳ್ತಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವೆಲ್ಲ ದೊಡ್ಡವರಿದ್ದೀರಿ, ಯಾರು ಅತಿ ಹೆಚ್ಚು ದೊಡ್ಡವರು ಅವ್ರಿಗೆ ಮೊದಲು ಕಾಲಿಗೆ ಬೀಳ್ತೀನಿ ಅಂತ ಕೇಳಬೇಕು ಅಂತ. ಅಂದರೆ ಔಚಿತ್ಯಕ್ಕೆ ತುಂಬ ಬೆಲೆ ಕೊಟ್ಟ ಪರಂಪರೆ ನಮ್ಮದು ಅಂತ ಹೇಳಿಬಿಟ್ಟು, ಸುಮ್ಮನೆ ಎಲ್ರಿಗೂ ಎದ್ದು ನಿಂತ್ಕೋತೀವಿ, ಎಲ್ರಿಗೂ ಕಾಲಿಗೆ ಬೀಳ್ತೀವಿ ಅಂತ ಮಾಡಬೇಡಿ ಅಂತ ನಿಮಗೆ ಹೇಳೋದು. ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದೀರಾ ಅಂದರೆ ಅದೇನದು? ಗೌರವ ವಿಶ್ವಾಸಕ್ಕೆ ಒಂದು ವಿವೇಕ ಇರಬೇಕು. ಹಣೆಗೆ ವಿಭೂತಿ ಇಟ್ಕೊಂಡ ತಕ್ಷಣ ಅಭಿನವ ಪರಮೇಶ್ವರ ಆಗ್ಬಿಡೋದು, ನಾಮ ಇಟ್ಕೊಂಡ ತಕ್ಷಣ ನಾರಾಯಣ ಆಗ್ಬಿಡೋದು ಅಂತಿದ್ದರೆ ಕಲ್ಲುಗುಂಡುಗಳಿಗೂ ಇಡ್ತಾರೆ ವಿಭೂತಿ ನಾಮಗಳು. ಏನಾಗಬೇಕು ಅವುಗಳ ಗತಿ? ಅಯುಕ್ತವಾದದ್ದು. ಗೌರವ ದೊಡ್ಡದ್ರ ಬಗ್ಗೆ ಇರಬೇಕು. ಆದರೆ ದೊಡ್ಡದು ಸಣ್ಣದು ಯಾವುದು ಅನ್ನುವ ತರತಮ ವಿವೇಕವನ್ನು ಉಳಿಸಿಕೊಳ್ಳಬೇಕು. ಶಿವನಂತವನಿಗೂ ಇವನು ಬಿಡದೆ ದಬಾಯಿಸ್ತಾನೆ ನೀಲಕಂಠ ದೀಕ್ಷಿತ. ಹಾಗಾಗಿ ಯೋಗ್ಯತೆಯನ್ನು ನಾವು ಗಮನಿಸಿಕೊಂಡು ವಿಮರ್ಶನ ಇರಬಹುದು, ಕಹಿ ಇರಬಾರ್ದು ಮನಸ್ಸಿನಲ್ಲಿ. ಆದರೆ ವಿವೇಕ ಅನ್ನೋದು ಜಾಗೃತವಾಗಿರಬೇಕು ಅಂತ ತೋರ್ಪಡಿಸ್ತಾನೆ. ಆಮೇಲೆ ಅವನು ಮತ್ತೊಂದು ಸುಂದರವಾದ ಪದ್ಯವನ್ನು ಹೇಳ್ತಾನೆ. ಅದು ಈ ಸಂಗ್ರಹದಲ್ಲಿಯೇ ಒಂದು ರಮಣೀಯವಾದ ಪದ್ಯಗಳಲ್ಲಿ ಒಂದು. ಕಾಕಾನ್ಯೋಕ್ತಿ. ಗಂತವ್ಯಂ ಶಿಶಿರೇಣ ನಾಮ ಭವಿತವ್ಯಂ ನಾಮ ಚ್ಯುತಾಂಕುರೈಃ ತಾನಾಸ್ವಾದ್ಯಪಿ ಕಃ ಕರಿಷ್ಯತಿ ತದಾ ನಾಮಸ್ವಯಂ ಪಂಚಮಂ ಅಸ್ತಾಮೇಷ ತಥಾವಿಧಸ್ತ್ವಮಸಿ ಕಿಂ ಕಾಕ ಸ್ವತಂತ್ರಸ್ಯತೆ ಕಾಲೋಯಂ ಸ್ವರಯೇಷ ಭೋಜ್ಯಮಿದಮಿ ಕಾಲೋಯಂ ಸ್ವರಯೇಷ ಭೋಜ್ಯಂ ಇದಮಿತ್ಯೇಷ ಕುತೋ ಯಂತ್ರಣ. ಕೋಗಿಲೆ ಒಮ್ಮೆ ಕುಹು ಅನ್ನೋದಕ್ಕೆ ಶಿಶಿರ ಹೋಗಬೇಕು, ವಸಂತ ಬರಬೇಕು, ಮಾವು ಚಿಗುರಿ ಹೂತು ಪಕ್ವವಾಗಬೇಕು. ಅದರ ಚಿಗುರುಗಳನ್ನು ಹೂಗಳನ್ನು ಮೆದ್ದು ಸೊಕ್ಕಿ ಈ ಕೋಗಿಲೆ ಒಮ್ಮೆ ಕುಹು ಅಂತ ಅನ್ನಬೇಕು. ಇಷ್ಟೆಲ್ಲ ಹಂಗಾಮ ಉಂಟು. ಇದೇನು ನಿನಗಿಲ್ಲ ಕಾಗೆ, ನಿನಗೇನು ಚಿಂತೆಯೇ ಇಲ್ವಲ್ಲಪ್ಪ. ಯಾಕೆ ನೀನು ಈ ಸೀಸನ್ನು ಆ ಸೀಸನ್ನು, ಈ ಆಹಾರ ಆ ಆಹಾರ ಅಂತೆಲ್ಲ ಯಾಕೆ ಒದ್ದಾಡ್ಕೊಂಡಿದ್ಯಾ? ನೀನು ಎಲ್ಲೂ ಓಡಾಡ್ಬೋದು, ಯಾವ ಮರ ಬೇಕಾದ್ರೂ ಇರಲಿ, ಯಾವ ಮನೆ ಬೇಕಾದ್ರೂ ಇರಲಿ, ಯಾವ ಸ್ಮಶಾನ ಬೇಕಾದ್ರೂ ಇರಲಿ, ಎಲ್ಲಿ ಬೇಕಾದ್ರೂ ಇರ್ಬೋದು, ಏನು ಬೇಕಾದ್ರೂ ತಿನ್ಬೋದು. ನಿನಗೆ ಇದೇ ಸ್ಥಾನ ಅಂತ ಇಲ್ಲ, ಇದೇ ಪಾನ ಅಂತ ಇಲ್ಲ.
ಇದೇ ಆಹಾರ ಅಂತ ಇಲ್ಲ, ಇದೇ ವಿಹಾರ ಅಂತ ಇಲ್ಲ, ಹೇಗಿದ್ದರೂ ನೀನು ಕಾಕ ಅಂತಾನೆ ಇರ್ತೀಯ ಅಂತ. ಕೋಗಿಲೆ ಅದು ತನ್ನ ಋತುಕಾಲದಲ್ಲಿ, ಸಂತಾನ ಕಾಲದಲ್ಲಿ ಆ ಮಧುರ ಧ್ವನಿಯನ್ನು ಮಾಡುತ್ತೆ. ಅದು ವಸಂತ ಕಾಲದ್ದು. ಇಟ್ಸ್ ಎ ಬಯೋಲಾಜಿಕಲ್ ರಿಯಾಲಿಟಿ. ಕಾಗೆ ದಿನದಿನವೂ ಆ ಶಬ್ದವನ್ನು ಮಾಡುತ್ತದೆ. ಇದು ವಾಸ್ತವ. ಈ ವಾಸ್ತವದ ಮೇಲೆ ಮಾಡಿರೋದು. ಕಾಗೆಯನ್ನು ಕೀಳು ಮಾಡಬೇಕು, ಕೋಗಿಲೆಯನ್ನು ಮೇಲು ಮಾಡಬೇಕು ಅಂತ ಏನೂ ಅಲ್ಲ. ಕೆಲವರಿಗೆ ಮೂಡ್ ಬೇಕು, ಆಂಬಿಯನ್ಸ್ ಬೇಕು, ಹಾಗಿದ್ದರೆ ಮಾತ್ರ ಬರುತ್ತದೆ. ಇನ್ನು ಕೆಲವರಿಗೆ ಯಾವ ಕಾಲದಲ್ಲಿ ಬೇಕಾದರೂ ಬರುತ್ತದೆ, ಅರೆ ಚೆನ್ನಾಗಿರೋಲ್ಲ ಅಷ್ಟೇ. ಕೆಲವರಿಗೆ ದೇಶ ಕಾಲಾತೀತವಾಗಿ ಎಲ್ಲ ಕಾಲದಲ್ಲೂ ಅವರು ಈ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಫುಲ್ಲಿ ಪ್ರೊಫೆಷನಲ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಆದದ್ದು. ಇನ್ನು ಕೆಲವರಿಗೆ ಹೇಳ್ತಾನಲ್ಲ ಅಲ್ಲಸಾನಿ ಪೆದ್ದನ, ನಿರುಪಹತಿ ಸ್ಥಳಂಬು ರಮಣಿ ಪ್ರಿಯದೂತಿಕ ಇಚ್ಚು ಕಪ್ಪುರವಿಡಮಾತ್ಮಕಿಂಪೈನ ಭೋಜನಮು ಎಲ್ಲವೂ ಇರಬೇಕು. ಒಪ್ಪು ತಪ್ಪುಲರೆಯು ರಸಜ್ಞುಲು ಊಹ ತೆಲಿಯಂಗಲ ಲೇಖಕ ವಾಚಕೋತ್ತಮುಲ್ ದೊರಕಿನಗಾಕ ಊರಕ ಪದ್ಯ ಕೃತುಲ್ ಊರಕ ರಚಿಂಪಕ ಶಕ್ಯಮಾನ್ ರೂಪ. ಗಲಾಟೆ ಇರಬಾರ್ದು. ನಿರುಪಹತಿ ಸ್ಥಳಂಬು ರಮಣೀ ಪ್ರಿಯ ದೂತಿಕ ತೆಚ್ಚಿ ಇಚ್ಚು ಕಪ್ಪುರವಿಡೆಮು. ತನ್ನ ಪ್ರೇಯಸಿಯ ದೂತಿ ಮತ್ತೆ ಮತ್ತೆ ತಂದು ಕರ್ಪೂರ ವೀಳ್ಯವನ್ನು ಕೊಡಬೇಕು. ಆತ್ಮಕಿಂಪೈನ ಭೋಜನಮು, ಅಂತರಂಗಕ್ಕೆ ಹಿತಾನ್ಸ್ತಕ್ಕಂಥ ಭೋಜನ ಇರಬೇಕು. ಉಯ್ಯಲ ಮಂಚ, ಉಯ್ಯಾಲೆ ತೂಗಿಕೊಳ್ಳೋಕ್ಕಿರಬೇಕು. ಮತ್ತು ಒಪ್ಪು ತಪ್ಪುಗಳನ್ನು, ಹಿತಾಹಿತಗಳನ್ನು, ಪಥ್ಯಾಪಥ್ಯಗಳನ್ನು, ಉಚಿತಾನುಚಿತಗಳನ್ನು ಬಲ್ಲಂಥ ರಸಿಕರಾದ ಶ್ರೋತೃಗಳಿರಬೇಕು. ಲೇಖಕ ವಾಚಕ ಪಾಠಕೋತ್ತಮರಿರಬೇಕು. ತಾನು ಹೇಳಿದ್ದನ್ನು ಬರ್ಕೊಳ್ತಕ್ಕಂಥ ಲಿಪಿಕಾರರಿರಬೇಕು. ಅದನ್ನು ಇಂಪಾಗಿ ಹಾಡ್ತಕ್ಕಂಥ ಗಮಕಿಗಳಿರಬೇಕು. ಗುಣಾವಗುಣಗಳ ವಿಮರ್ಶೆ ಮಾಡ್ತಕ್ಕಂಥ ಸಹೃದಯರಿರಬೇಕು. ಹೀಗೆಲ್ಲ ಇದ್ದರೆ ಕಾವ್ಯ ಹೇಳ್ಬೋದು. ಸುಮ್ಮನೆ ಕಾವ್ಯ ಅಂತಂದರೆ ನನ್ನ ಕೈಯಲ್ಲಿ ಬರೆಯೋಕ್ಕಾಗೋಲ್ಲ ಅಂತ ಕೃಷ್ಣದೇವರಾಯನಿಗೆ ಅಲ್ಲಸಾನಿ ಪೆದ್ದನ ಹೇಳ್ತಾನೆ. ಹೀಗೆ ಇದೇ ರೀತಿಯಾದ ಪದ್ಯ ಕಾವ್ಯಾವಲೋಕನದಲ್ಲಿ ಕೂಡ ಕಂಡುಬರುತ್ತದೆ. ಅಂದರೆ ಕೆಲವರಿಗೆ ಅಂಥ ಸಂದರ್ಭ ಇದ್ದರೆ ಮಾತ್ರ ಆಗುತ್ತದೆ, ಇಲ್ಲದೇ ಇದ್ದರೆ ಆಗೋಲ್ಲ. ಒಳ್ಳೆ ಆಂಬಿಯನ್ಸ್ ಬೇಕು, ಆಗ ಸಾಧ್ಯ ಅಂತ. ಚಂದ್ರೋದಯದಲ್ಲಿಯೇ ಸಮುದ್ರ ಉಕ್ಕೇರಿ ಬರ್ತಕ್ಕಂಥದ್ದು. ಆದರೆ ಇನ್ನು ಕೆಲವರಿಗೆ ಎಲ್ಲ ಕಾಲದಲ್ಲೂ ಸಿದ್ಧ ಇರ್ತಾರೆ, ಆದರೆ ಯಾರೂ ಅವ್ರನ್ನ ಕೇಳುವಂತೆ ಇರೋಲ್ಲ, ನೋಡುವಂತೆ ಇರೋಲ್ಲ. ಇನ್ನು ಕೆಲವರು ಪುಣ್ಯಾತ್ಮರು ಎಲ್ಲ ಕಾಲದಲ್ಲೂ ಚೆನ್ನಾಗಿ ಸಿದ್ಧರಾಗಿರ್ತಾರೆ, ಎಲ್ಲ ಕಾಲದಲ್ಲಿಯೂ ಸಂಪನ್ನರಾಗಿರ್ತಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಹೇಗಿರುತ್ತವಲ್ಲ ಆ ರೀತಿಯಾಗಿರ್ತಾರೆ. ಅದರೊಳಗೆ ಈ ವ್ಯಂಗ್ಯ ಇಷ್ಟೇ, ಯೋಗ್ಯರಾದವ್ರನ್ನ ಅದಕ್ಕಾಗಿ ಕಾಣೋಣ, ಅದಕ್ಕಾಗಿ ಕಾಯೋಣ. ಇನ್ನು ಅವರೇ ಕಾಲ ಬರ್ತಿದೆ ಅಂದರೆ ಅನೇಕರು ಈಗಲೂ ಕಾಯ್ತಾರೆ. ಅದಾದಮೇಲೆ ಮಲ್ಲಿಗೆ ಮಾವುಗಳ ಕಾಲ ಬರ್ತದೆ ಅಂದರೆ ಎಲ್ಲರೂ ಕಾಯ್ತಾರೆ. ನಿತ್ಯ ಸಿಗುತ್ತದೆ ಬಾಳೆಹಣ್ಣು, ತುಂಬ ಸಂತೋಷ. ಯಾರೂ ಅದನ್ನು ತಪ್ಪುನೆಲ್ಲ ಬೇಸರ ಪಟ್ಕೊಳ್ಳೋದು ತುಂಬ ಸಂತೋಷವಾದದ್ದು. ಸರ್ವದಾ ಸಿಗ್ತಕ್ಕಂಥವು ಬೇಳೆಕಾಳುಗಳು, ಅದಕ್ಕೂ ಏನು ಯಾರೂ ಬೇಸರ ಪಟ್ಕೊಳ್ಳಲ್ಲ. ಆದರೆ ಸರ್ವದಾ ಸಿಗತಕ್ಕಂಥದ್ದು ಕೆಲಸಕ್ಕೆ ಬಾರದ್ದು ಬೇಕಾದಷ್ಟಿದೆ. ಬೇವಿನಕಾಯಿ ಥರದ್ದು ಏನು ಮಾಡೋಣ, ತಿನ್ನಲಾಗದ್ದು. ಇಂಥದ್ದನ್ನು ಕವಿ ವಿವಕ್ಷೆ ಮಾಡ್ತಾ ಇದ್ದಾನೆ. ಆಮೇಲೆ ಒಂದು ಸಮುದ್ರಾನ್ಯೋಕ್ತಿಯನ್ನು ಹೇಳ್ತಾನೆ. ವರ್ಷಂತ್ವಂಬು ಮುಚಸ್ತಪಂತು ತಪನಾ ಮಧ್ನಂತು ದೇವಾಸುರ ಬದ್ಧಂತು ಪ್ಲವಗಃ ಪತಂತು ಸರಿತೋ ಗಂಗಾದಿಮಃ ಸರ್ವತಃ ಪುಷ್ಣಾತೂತ್ಪಲಪನ್ ಬಾಂಧವಃ ಪ್ರತಿನಿಶಂ ಮುಷ್ಣಾತು ವಾ ವಾಡಬೋ ನಬ್ಧಿಕ್ಷುಭ್ಯತಿ ನ ಪ್ರಸೀದತಿ ತಥೋ ನಕ್ಷೀಯತೆ ನೈಧತೆ. ಎಷ್ಟು ಕ್ರಿಯಾಪದಗಳನ್ನು ಬಳಸ್ತಾನೆ ನೋಡಿ. ಶೈಲಿ ದೃಷ್ಟಿಯಿಂದ ನಾನು ಹೆಚ್ಚು ಹೇಳ್ತಾ ಇಲ್ಲ. ಅದರೊಳಗೆ ಆಸಕ್ತರಾದವರು ನೋಡೋದಕ್ಕೆ ಸಮೃದ್ಧವಾದ ಸಾಹಿತ್ಯ ಇಲ್ಲಿ ಉಂಟು. ವರ್ಷತು ಅಂಬು ಮುಚಃ, ಮೋಡಗಳು ಸುರಿಸಬಹುದು. ತಪಂತು ತಪನಾಹ, ಆಕಾಶಕಾಯಗಳು ಸೂರ್ಯಾದಿಗಳು ಎಷ್ಟು ಬೇಕಾದರೂ ಸುಡಲಿ. ಮತ್ತಂತೂ ದೇವಾಸುರಾಹ, ದೇವತೆಗಳು ರಾಕ್ಷಸರು ಎಷ್ಟು ಬೇಕಾದರೂ ಮಥನ ಮಾಡಲಿ ಸಮುದ್ರವನ್ನು. ಬದ್ಧಂತು ಪ್ಲವಗಾಹ, ಕಪಿಗಳು ಎಷ್ಟು ಬೇಕಾದರೂ ಸೇತುವೆ ಕಟ್ಟಲಿ. ಪತಂತು ಸರಿತಃ ಗಂಗಾ ಆದಿಮಾಸರ್ವತಃ, ಗಂಗಾದಿ ನದಿಗಳು ಎಷ್ಟು ಬೇಕಾದರೂ ನೀರನ್ನು ತಂದು ಇಲ್ಲಿ ಸುರಿಯಲಿ. ಪುಷ್ಣಾತು ಉತ್ಪಲ ಬಾಂಧವ, ಇನ್ನು ಚಂದ್ರ ಇದನ್ನು ಎಷ್ಟು ಬೇಕಾದರೂ ಉಕ್ಕೇರಿಸಲಿ. ಪ್ರತಿನಿಶಂ ಮುಷ್ಣ ಅಥವಾ ವಾಡಭ ಪುಷ್ಣಾತು ಉತ್ಪಲ ಬಾಂಧವ ಪ್ರತಿನಿಶಂ, ಪ್ರತಿ ರಾತ್ರಿಯೂ ಚಂದ್ರ ಇದನ್ನು ಉಕ್ಕೇರಿಸಲಿ. ವಾಡಭ ಮುಷ್ಣಾತು, ಬಡಬಾಗ್ನಿ ಒಳಗೆ ಇದ್ದು ಈ ನೀರನ್ನೆಲ್ಲ ಸ್ವಾಹ ಮಾಡಲಿ. ಆದರೂ ನಾಬ್ಧಿಕ್ಷುಭ್ಯತಿ ನ ಪ್ರಸೀದತೆ ತಥೋ ನಕ್ಷೀಯತೆ ನೈಧತೆ. ಅರೆ ಸಮುದ್ರ ಕುಗ್ಗೊಲ್ಲ, ಜಗ್ಗೊಲ್ಲ, ಹಿಗ್ಗೊಲ್ಲ, ತಗ್ಗೊಲ್ಲ, ಸುಮ್ಮಾನವಿಲ್ಲ, ದುಮ್ಮಾನವಿಲ್ಲ, ಹಾಗೇ ಇರುತ್ತದೆ ಅಂತ. ಸ್ಥಿತಪ್ರಜ್ಞರ ರೀತಿ ಹಾಗೆ. ಜನ ಹೇಳ್ತಾರೆ, ಜನ ಆಡ್ತಾರೆ,
ಜನ ಮೆಚ್ಚುತ್ತಾರೆ, ಜನ ಬೆಚ್ಚುತ್ತಾರೆ, ಜನ ಕೊಚ್ಚುತ್ತಾರೆ ಅಂತ ಯಾವುದಕ್ಕೂ ಲೆಕ್ಕಿಸದೆ ತಮ್ಮದಾದ ಧೀರವಾದ ದಾರಿಯಲ್ಲಿ ಹೋಗ್ತಾನೆ ಇರ್ತಾರೆ ಅಂತ ಹೇಳಿಬಿಟ್ಟು. ನನಗೆ ನಮ್ಮ ಸಂಸ್ಕೃತ ಭಾರತೀಯ ಗೆಳೆಯರಾದ ಜನಾರ್ದನ ಹೆಗಡೆ ಅಂಥವರು, ಕೃಷ್ಣಶಾಸ್ತ್ರಿಗಳಂಥವರ ಕೆಲಸ ನೋಡಿದಾಗ ಹಾಗನಿಸುತ್ತದೆ. ಏಕದೀಕ್ಷೆಯಿಂದ ಅವರು ಮಾಡಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಂಥದ್ದು. ತಮ್ಮ ಪಾಡಿಗೆ ತಾವು ಸಂಸ್ಕೃತ ಎಲ್ಲ ಜನರ ಬಾಯಿನಲ್ಲಿ ನುಡಿಯುತ್ತೋ ಬಿಡುತ್ತೋ ಬೇರೆದು. ತಾವಂತೂ ಅಹರ್ನಿಶವೂ ಅದನ್ನು ಮಾತಾಡ್ತಾರೆ. ತಮ್ಮ ಜೀವನ ಸಂಗಾತಿಗಳಿಗನ್ನೇ ಅದನ್ನು ಉಸಿರಾಗಿ ಮಾಡಿದ್ದಾರೆ. ತಮ್ಮ ಮಕ್ಕಳಿಗೆ ಅದನ್ನೇ ಬಾಲ್ಯದಿಂದಲೂ ಶೈಶವದಿಂದಲೂ ಕೂಡ ಮಾತೃಭಾಷೆಯಾಗಿ ಮಾಡಿಸಿದ್ದಾರೆ. ಅದರಲ್ಲಿಯೇ ವ್ಯವಹರಿಸ್ತಾರೆ, ಅದರೊಳಗೇ ಬರೀತಾರೆ, ಓದಿಸ್ತಾರೆ, ಆಡ್ತಾರೆ, ಆಡಿಸ್ತಾರೆ, ಕೇಳಿಸ್ತಾರೆ. ಅದು ಬಿಟ್ಟು ಮತ್ತೊಂದಿಲ್ಲ, ಘನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸೋತು ಅನ್ನುವಂತೆ ಇರ್ತಾರೆ. ತುಂಬ ದೊಡ್ಡದಾದದ್ದು. ಅಂದರೆ ಅವರಿಗೆ ಯಾವ ವಿಧವಾದ ದೊಡ್ಡ ಲೋಕೈಷಣೆ ಕಾಡುವುದೇ ಇಲ್ಲ. ಅದರ ಕಡೆಗೆ ಹೋಗೋಣ, ಇದರ ಕಡೆಗೆ ಹೋಗೋಣ, ನಮ್ಮ ಬಗ್ಗೆ ಒಂದು ಲೇಖನ ಪತ್ರಿಕೆಯಲ್ಲಿ ಬರೆಸ್ಕೊಳ್ಳೋಣ, ಈ ಥರದ್ದು ಯಾವುದೂ ಇಲ್ಲ. ಕೃಷ್ಣಶಾಸ್ತ್ರಿಗಳದಂಥವರಿಗೆ ಪದ್ಮ ಪ್ರಶಸ್ತಿಗಳು ಏನೂ ದುಸ್ತರವಾಗಿರಲಿಲ್ಲ. ಕೊಡ್ತೀವಿ ಅಂತ ಮುಂದೆ ಬಂದಾಗಲೂ ನನ್ನ ಈ ಒಂದು ಸಂಸ್ಕೃತ ಕಾರ್ಯಕ್ಕೆ ಆ ಉಪಾಧಿಗಳು ಅಡ್ಡಿಯಾಗುತ್ತವೆ ಅಂತ ಪಕ್ಕಕ್ಕಿಟ್ಟ ಪುಣ್ಯಾತ್ಮರು ಅವರು. ಅಂದರೆ ಯಾವ ರೀತಿಯಲ್ಲಿ ಸಮರ್ಪಿತ ಬುದ್ಧಿಯಿಂದ ಮಾಡ್ತಾರೆ. ಹೀಗೆ ಪ್ರತಿ ಕ್ಷೇತ್ರದಲ್ಲೂ ಇರ್ತಾರೆ. ಪ್ರತಿಯೊಬ್ಬರಿಗೂ ಒಬ್ಬರೋ ಇಬ್ಬರು ಅಂತ ಅವ್ರು ಗೊತ್ತಿದ್ದವರು ಇರ್ತಾರೆ. ಆ ಥರ ತದೇಕ ಸಮರ್ಪಣ ದೃಷ್ಟಿಯಿಂದ ಮಾಡುವಂಥವ್ರು ಇರ್ತಾರೆ. ಅಂಥವರಿಂದ ಜಗತ್ತು ಸಮುದ್ರದಂತೆ ಅವರು ದೊಡ್ಡವರು ಅನ್ನುವುದನ್ನು ಕವಿ ಅಲ್ಲಿ ಕಟಾಕ್ಷಿಸ್ತಾ ಇದ್ದಾನೆ. ಒಂದು ಮಟ್ಟದ ಅಂತರಂಗದ ತುಂಬುತನದಿಂದ, ಸ್ಥೈರ್ಯದಿಂದ, ಶಾಂತಿಯಿಂದ, ಸ್ವಸ್ಥಾನ ಗ್ರಹಣದಿಂದ ಇದು ಬರುತ್ತದೆ ಅಂತ ಅನಿಸುತ್ತದೆ. ನೋಡಿ, ಈಗ ಪೇಜಾವರ ಶ್ರೀಗಳಂಥವ್ರನ್ನೇ ನೋಡಿ, ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಕಡೆ, ಎಷ್ಟು ಸಮಿತಿಗಳಲ್ಲಿ, ಯಾವ್ಯಾವ ರೀತಿಯಲ್ಲಿ ಇರ್ತಾರೆ. ಅವರು ಪುಣ್ಯಾತ್ಮರು ಚಕ್ರಗಳ ಮೇಲೆ ಇರ್ತಾರೆ, ಇಲ್ಲ ಗಾಳಿಯಲ್ಲಿರ್ತಾರೆ, ಇಲ್ಲ ಗಾಳಿ ಕುಡ್ಕೊಂಡೇ ಇರ್ತಾರೆ. ಅವರು ದೇಹವೆಲ್ಲ ಹಿಂಡಿದರೆ ಒಂದು 40 kg ಇಲ್ಲ ತೂಕ. ಸನ್ಯಾಸಾಶ್ರಮದಲ್ಲಿ ಎಷ್ಟು ವರ್ಷಗಳ ಚಾತುರ್ಮಾಸ್ಯ ಮಾಡಿದ ಜ್ಯೇಷ್ಠರಾಗಿದ್ದಾರೆ, ಆಶ್ರಮ ಜ್ಯೇಷ್ಠರಾಗಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ. ಎಲ್ಲ ತಗಾದಿಗಳಲ್ಲೂ ಅವರ ಪ್ರಾಮಾಣಿಕವಾದ ಬಗೆಹರಿಸಿಕೊಳ್ಳುವಿಕೆ ಇದ್ದೇ ಇರ್ತದೆ. ವಾತ್ಸಲ್ಯದಲ್ಲಿ ಕಾಣ್ತಾರೆ. ನಾನಂತೂ ಅವರ ಬಗ್ಗೆ ದ್ವೈತದೊಳಗೆ ಅದ್ವೈತವನ್ನು ಕಂಡ ಯತಿಗಳು ಅಂತಲೇ ಮೆಚ್ಚಿದ್ದೀನಿ. ಎಷ್ಟು ಗೌರವಿಸಬಹುದು ಅಂಥದ್ದವರು. ಎಲ್ಲ ಕಡೆಯಲ್ಲೂ ತೂಗಿಸಿಕೊಂಡು ಹೋಗ್ತಾರೆ. ಅವರನ್ನು ಬೇಕಾದಷ್ಟು ಜನ ಆಕ್ಷೇಪ ಮಾಡ್ತಾರೆ. ಎಷ್ಟು ಜನ ಅವರ ಪರ ವಿರೋಧವಾಗಿ ನಿಂತಿದ್ದಾರೆ. ಆದರೆ ಶತ್ರುವಿಗೂ ಮಿತ್ರನಿಗೂ ಒಂದೇ ಪ್ರೀತಿ, ಒಂದೇ ವಾತ್ಸಲ್ಯ ತೋರ್ತಾ ಬಂದಿದ್ದಾರೆ. ಈ ಥರ ವಿರಳರಾದಂಥವರು ಮಹಾನುಭಾವರು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಹೌದು ಈ ರೀತಿಯಾಗಿರುತ್ತದೆ ಅಂತ. ಉಡುಪಿಯಲ್ಲಿ ಪೇಜಾವರದವರ ಪರ್ಯಾಯ ಅಂದರೆ ಅದೊಂದು ಹಬ್ಬ ಅಂತಕ್ಕಂಥದ್ದು. ಇಡೀ ಆ ಪ್ರಾಂತವೇ ಚೈತನ್ಯ ಬಂದು ಕುಣಿದಾಡುತ್ತದೆ ಅಂತ ಇನ್ನು ಮುಂದೆ ಬರಲಿದೆ. ನೋಡಿದಾಗ ಅದು ನಮ್ಮದು ಅನ್ನುವ ಭಾವ ಬರುತ್ತದೆ. ಇದೆಯಲ್ಲ ತುಂಬ ದೊಡ್ಡದು. ಪ್ರತಿಯೊಬ್ಬರನ್ನು ಅಷ್ಟು ಮಂದಹಾಸದಿಂದ ಮಾತಾಡಿಸೋದು, ಕಂಡಾಗ ಕಣ್ಣಲ್ಲಿ ಒಂದು ನಗೆ, ಮಿಂಚು, ಸಂತೋಷ ಬರ್ತಕ್ಕಂಥದ್ದು, ಇದೆಲ್ಲ ನಡ್ಕೊಳ್ಳುವ ರೀತಿ ಇದೆಯಲ್ಲ. ಎಷ್ಟೆಷ್ಟು ಥರ ಆಕ್ಷೇಪಗಳನ್ನು ಮಾಡಿದ್ದಾರೆ. ಸ್ವಜನ ಪರಜನ ಅಂತೇಳಿದ್ರೆ ಎಲ್ಲರೂ ಮಾಡಿದ್ದಾರೆ. ಅದ್ವೈತಿಗಳು, ದ್ವೈತಿಗಳು, ಹಿಂದೂಗಳಲ್ಲದೇ ಇದ್ದವರು ಎಲ್ಲರೂ ಕೂಡ ಮೆಚ್ಚಿದ್ದಾರೆ, ಆಕ್ಷೇಪವೂ ಮಾಡಿದ್ದಾರೆ. ನುಂಗಿಕೊಂಡು ನಂಜುಂಡನಂತೆ ನಡ್ಕೊಂಡು ಬಂದಿದ್ದಾರೆ. ಸಮುದ್ರದಂತೆ ಅಂತನ್ನುವಂಥದ್ದು ಇಲ್ಲಿ ಕಾಣುತ್ತದೆ. ಅಂದರೆ ದೊಡ್ಡ ಬಗೆ ಎಂಥದ್ದು ಸಮುದ್ರದಂತೆ ಎನ್ನುವುದನ್ನು ಆ ವಿವರಗಳಿಂದ, ಅಷ್ಟು ಕ್ರಿಯೆಗಳಿಂದ ಕವಿ ಕಟ್ಟುತ್ತಾರೆ. ಎಷ್ಟು ಕ್ರಿಯಾಪದಗಳು ಬಂದಿವೆ, ಎಷ್ಟು ಪರವಿರೋಧದ ಚಟುವಟಿಕೆಗಳು ಆಗ್ತಾ ಇರುತ್ತವೆ ಅಂತ. ದೊಡ್ಡವರನ್ನು ನಾವು ವಿರೋಧಿಸ್ಬೋದು, ಆದರೆ ವಿಸ್ಮರಿಸೋಕ್ಕಾಗೋಲ್ಲ. ಯು ಕ್ಯಾನ್ ಕನ್ಫ್ರಾಂಟ್ ವಿತ್ ದೆಮ್, ಯು ನೀಡ್ ನಾಟ್ ಅಗ್ರಿ ವಿತ್ ದೆಮ್, ಬಟ್ ಯು ಕೆನಾಟ್ ಇಗ್ನೋರ್ ದೆಮ್ ಅಂತಾರಲ್ಲ, ಅದು ತುಂಬ ದೊಡ್ಡದಾದದ್ದು. ನಿರಾಕರಿಸೋದಕ್ಕೆ, ಅವಜ್ಞೆ ಮಾಡೋಕ್ಕೆ ಆಗದೇ ಇರತಕ್ಕಂಥ ಒಂದು ಸತ್ವ ಬರುತ್ತದೆ ಎನ್ನುವಂಥದ್ದನ್ನು ಇಲ್ಲಿ ಕಾಣ್ತೀವಿ. ಆಮೇಲೆ ಇಂಥ ಸಮುದ್ರ ಅಗಸ್ತ್ಯನ ಕೈನಲ್ಲಿ ಆಪೋಷಣ ಮಾತ್ರದ ದ್ರವ್ಯವಾಯಿತು ಅಂದರೆ ಕಾಲನ ಮಹಿಮೆ ಎಂಥದ್ದು ಅಂತ ಮತ್ತೊಂದು ಕಡೆ ಹೇಳ್ತಾನೆ. ಬೇರೆ ಬೇರೆ ಕಲ್ಪನೆಗಳನ್ನು ಒಂದೇ ವಸ್ತು ಹೇಗೆಲ್ಲ ಕೊಡಬಲ್ಲದು ಅನ್ನೋದಕ್ಕೆ ಮತ್ತೊಂದು ಮಾತು ನೋಡಿ. ದುಗ್ಧಂ ಸ್ವಾದು ರಸಾದಪೀಹ ಮಧುನೋ ದಗ್ಧಂ ವಿಷೈರ್ವಾಸುಕೇ ಸಂವರ್ತವ್ರತ ಸಾಕ್ಷಿಣೋ ಜಲಚರ ಮಂಥಾದ್ರಿಣಾ ಮಾರಿತಾ ಪ್ರಾಣೇಭ್ಯೋಪ್ಯಧಿಕ ಸುರದ್ರುಮಮುಖಾ ಪ್ರಾಪ್ತ ಸಮಸ್ತಾವ್ಯಯಂ ಕಿಂಚಿತ್ ರಕ್ಷಿತುಂ ಇಚ್ಛತಾ ಅಮೃತಂ ಇಹ ಕ್ಷೀರಾಬ್ಧಿನಾ ನಾಶಿತಂ. ಸಮುದ್ರ ಕ್ಷೀರಸಾಗರ ಮಥನಕ್ಕೆ ಒಳಗಾಯ್ತಲ್ಲ,
ಆಗ ಜೇನಿಗಿಂತ ಸಿಹಿಯಾದ, ಸಕ್ಕರೆಗಿಂತ ಸವಿಯಾದ ಹಾಲು ವಾಸುಕಿ ವಿಷದಿಂದ ಕಲುಷಿತವಾಯಿತು. ಇನ್ನು ಅದರೊಳಗಿರ್ತಕ್ಕಂಥ ಮಹಾಮತ್ಸ್ಯ, ಆದಿಕೂರ್ಮ ಮೊದಲಾದವರು ಪ್ರಳಯ ಕಾಲವನ್ನು ಕಂಡಂಥವರು ಸಮುದ್ರದ ಜೀವಿಗಳು. ಸಮುದ್ರ ಜೀವಿಗಳಿಗೆ ಪ್ರಳಯ ಕಾಲದಲ್ಲಿ ನಾಶ ಇಲ್ಲ. ಮಿಕ್ಕ ಜೀವಿಗಳ ಭೂಮಿ ಮೇಲಿರೋ ಹಾಳಾಗುತ್ತೆ, ಸಮುದ್ರದ ಮೇಲಿರೋದೇನು ಅಲ್ವಲ್ಲ. ಹೀಗೆ ಆ ಒಂದು ಪ್ರಳಯಕ್ಕೆ ಸಾಕ್ಷಿಗಳಾದ ಜೀವಿಗಳು ಕೂಡ ಆ ಮಂದರ ಪರ್ವತದಿಂದ ಮಥಿತವಾಗುವ ಕಾಲದಲ್ಲಿ ಸತ್ತು ಹೋಗ್ಬಿಟ್ರು. ಇನ್ನು ತನ್ನೊಳಗೆ ಪ್ರಾಣಕ್ಕಿಂತ ಮಿಗಿಲಾಗಿದ್ದಂಥ ಕಲ್ಪವೃಕ್ಷ, ಕಾಮಧೇನು, ಐರಾವತ, ಉಚ್ಚೈಶ್ರವಸ್ಸು, ಚಿಂತಾಮಣಿ, ಕೌಸ್ತುಭ ಮೊದಲಾಗಿ ಎಷ್ಟು ರತ್ನಗಳು, ಎಷ್ಟು ಸಂಪದ್ಭರಿತವಾದ ವಸ್ತುಗಳು ಎಲ್ಲವೂ ಕೂಡ ಹೊರಟೋಗ್ಬಿಟ್ವು. ಇದೆಲ್ಲ ಯಾಕೆ ಅಂದರೆ ಅಮೃತವನ್ನು ತಾನಿಟ್ಕೊಳ್ಳೋಣ, ಬಿಟ್ಟುಕೊಡೋದು ಬೇಡ ಅಂತ ಮೊಂಡತನ ಮಾಡಿದ್ರಿಂದ ಅಂತ. ಏನಾಗ್ಬಿಡುತ್ತೆ, ಲೋಭಿಕ ರಟ್ಟೆ ಶೆಲವು ಅಂತ ತಮಿಳಿನ ಗಾದೆ ಉಂಟು. ಒಬ್ಬ ಕಲಬೆರಕೆ ತುಪ್ಪನ ಮಾರ್ತಾ ಇದ್ದ. ಅದಕ್ಕೆ ತಿಳಿದು ಅವನಿಗೆ ದಂಡನೆ ಕೊಟ್ಟರು ಊರಿನ ಸರಪಂಚರು ಎಲ್ಲ ಸೇರಿ. 3 ಬಗೆಯ ಆಯ್ಕೆ, 3 ಆಪ್ಷನ್ಸ್. ನೀನು ನಿನ್ನದೇ ಕಲಬೆರಕೆ ತುಪ್ಪನ 1 ಸೇರು ಕುಡಿಯಬೇಕು, ಅಥವಾ 100 ಕೊರಡೆ ಏಟು ತಿನ್ನಬೇಕು, ಇಲ್ಲ 1,000 ರೂಪಾಯಿ ದಂಡ ತೆರಬೇಕು ಅಂತ. ಇವನು ನೋವಿಗೂ ದುಡ್ಡನ್ನು ಕಳ್ಕೊಳ್ಳೋಕ್ಕೂ ಇಷ್ಟವಿಲ್ಲದೆ ಕುಡಿತೀನಿ ಕಲಬೆರಕೆ ತುಪ್ಪ ಅಂದ. 3 ಪಾವು ಕುಡಿಯೋಷ್ಟರೊಳಗೆ ಹೊಟ್ಟೆ ತೊಳಸ್ಕೊಂಡು ಬಂದು ವಾಂತಿಯಾಗಿ ಉತ್ತರಾಷಾಢ ಪೂರ್ವಾಷಾಢ ಕಷ್ಟವಾಯಿತು ಅವನಿಗೆ. ಹೊಡೆತ ತಿಂತೀನಿ ಅಂತಂದ. 80 ತಿಂತಿದ್ದಂತೆ ಆಗದೆ ಮೈ ಚರ್ಮ ಎಲ್ಲ ಸಿಗಿದು ಹೋಗ್ಬಿಟ್ಟು 1,000 ರೂಪಾಯಿ ದಂಡ ತೆರ್ತೀನಿ ಅಂತಂದ. ಮೊದಲೇ ಅದು ಮಾಡಿದೆ, ಇದನ್ನು 3 ಆಸ್ವಾದಿಸ್ದ ಅಂತ ಉಂಟು. ಹೀಗೆ ಸಮುದ್ರ ಮಾಡಿಕೊಳ್ತು ಅಂತಂದರೆ ಕೆಲವರಿಗೆ ಕೊನೆಗೂ ಬುದ್ಧಿ ಬರೋದಿಲ್ಲ, ಮೊದಲೇ ಬಿಟ್ಟು ತಳ್ಳೋಣ ಅಂತ. ಈ ಹಳೆ ಕಾಲದವರು ಕೆಲವರು ಬೇಗ ಬಿಟ್ಟುಕೊಡಲ್ಲ, ಜಿಗುಟು ಬುದ್ಧಿಯವರು. ನಮ್ಮ ತಂದೆಯವರೆಲ್ಲ ಸ್ವಲ್ಪ ಹಾಗೆ, ನನ್ನ ಸ್ನೇಹಿತರ ತಂದೆಯಂದರು ಅದೇ ಥರ ಕೆಲವರು ಮಾಡ್ತಾರೆ. ಈಗಲೂ ಇಲ್ಲಿಗೆ ಬರೋಕ್ಕೆ ಮುಂಚೆನೂ ನನ್ನ ಸ್ನೇಹಿತನ ಹತ್ರ ಅದೇ ಮಾತಾಡ್ತಾ ಇದ್ದೆ. ತುಂಬ ಬಿಟ್ಟುಕೊಡಲಾಗದೆ ಹಿಡಿದಾಡ್ತಾ ಇರ್ತಾರೆ, ಕಡೆಗೆ ಎಲ್ಲವೂ ಬಡ್ಡಿ ಸಮೇತ ಕಿತ್ಕೊಂಡು ಹೊರಟೋಗ್ಬಿಡ್ತದೆ. ಸಮುದ್ರ ಮೊದಲೇ ಅಮೃತವನ್ನು ಬಿಟ್ಟುಕೊಟ್ಟಿದ್ದಿದ್ರೆ ವಾಸುಕಿಯ ವಿಷ ಅದರೊಳಗೆ ಸೇರ್ತಾ ಇರಲಿಲ್ಲ. ಮಂದರ ಪರ್ವತದ ಕಡತದಿಂದ ಅದರ ಪ್ರಾಣಿಗಳೆಲ್ಲ ಸಾಯ್ತಿರಲಿಲ್ಲ. ಮತ್ತು ಮಿಕ್ಕಂಥ ಎಷ್ಟೋ ವಸ್ತುಗಳಿವೆಯಲ್ಲ, ಈ ದಿವ್ಯವಾದಂಥ 14 ರತ್ನಗಳು ಇವೆಲ್ಲ ಹೋಗ್ತಾ ಇರಲಿಲ್ಲ. ತೆಗೆದುಕೊಂಡು ಹೋಗಿ ಆಚೆಗೆ ಅಂತ ಅಮೃತವನ್ನು ಕೊಟ್ಟಿದ್ದಿದ್ರೆ ಆಗ್ತಾಯಿತ್ತು. ಕಡೆಗೂ ಕೊಡಲೇಬೇಕಾಯಿತು ಅಮೃತ, ಹೋಗೋದು ಹೋಗೇ ಹೋಯಿತು. ಅದು ಎಲ್ಲವನ್ನೂ ಕಿತ್ಕೊಂಡು ಹೋಯ್ತಲ್ಲ ಅಂತ. ಇದನ್ನು ನಾವು ಗಮನಿಸಿಕೊಂಡಾಗ ಎಷ್ಟೋ ಬಾರಿ ಮೊದಲ ಸುತ್ತಿನಲ್ಲಿ ಬಿಟ್ಟುಕೊಡೋಕ್ಕೆ ತಯಾರಾಗದೇ ಇದ್ದರೆ ಇಂಥದ್ದೆಲ್ಲ ಬರುತ್ತದೆ ಅಂತ. ಕೆಲವೊಮ್ಮೆ ಹಾಗೆ ಆಗುತ್ತದೆ. ನನ್ನ ಸ್ನೇಹಿತರೊಬ್ಬರ ಮನೆಯಲ್ಲಿ ನನ್ನ ಸ್ನೇಹಿತನ ತಾಯಿ ಸೊಸೆ ವಿಷಯದಲ್ಲಿ ಸ್ವಲ್ಪ ಅನುದಾರವಾಗಿ ನಡ್ಕೊಂಡಿದ್ದಕ್ಕೆ ಎಲ್ಲವನ್ನೂ ಸೊಸೆ ಬರೆದು ಮಾಡ್ಕೊಂಡು ಹೋಗೋ ತರಹ ಆಯಿತು. ಹೀಗೆ ಎಷ್ಟೋ ಸಂದರ್ಭಗಳು ಬಂದಂತೆ ನಮಗೆ ಗೊತ್ತಾಗುತ್ತದೆ ಅಂತ ಕವಿ ವಿವಕ್ಷಿಸ್ತಾನೆ. ಆಮೇಲೆ ಸಮುದ್ರದ ಬಗ್ಗೆನೇ ಮತ್ತೊಂದು ಹೇಳ್ತಾನೆ. ಲಬ್ಧ ಶ್ರೀರ್ಮುರವೈರಿಣ ಪುರಭಿದ ಲಬ್ಧ ಪುರಭಿದ ಲಬ್ಧ ಸ್ವಯಂ ಚಂದ್ರಮಾ ದೈವೈರಪ್ಸರಸೋ ದ್ವಿಪಹಯಾ ತತ್ಸ್ವಾಮಿನ ಆಹೃತಾ ಏಕಸ್ಮೈ ಸ್ವಯಮೇಕಮೇವ ವಿತರತ್ಯೇತೇಷು ಚೇತ್ಸಾಗರ ತ್ರೈಲೋಕ್ಯಂ ವಶಯೇಜ್ಜಡಸ್ತು ಸವೃಥಾ ವಿಕ್ರಮ್ಯತೈರ್ಲುಂಠಿತಃ. ಮತ್ತು ಕ್ಷೀರಸಾಗರದ್ದೇ. ಲಕ್ಷ್ಮಿಯನ್ನು ವಿಷ್ಣು ತಗೊಂಡ, ಚಂದ್ರನನ್ನು ಶಿವ ತಲೆ ಮೇಲೆ ಇಟ್ಕೊಂಡ, ಅಪ್ಸರೆಯರನ್ನ ದೇವತೆಗಳು ತೆಗೆದುಕೊಂಡರು, ಉಚ್ಚೈಶ್ರವಸ್ಸನ್ನು ಬಲಿ ತೆಗೆದುಕೊಂಡ, ಐರಾವತವನ್ನು ಇಂದ್ರ ತೆಗೆದುಕೊಂಡ, ಒಬ್ಬೊಬ್ಬರು ಎಲ್ಲ ತಗೊಂಡ್ರು. ಮೊದಲು ಅಮೃತವನ್ನು ಬಿಟ್ಕೊಡೋಲ್ಲ ಅಂತ ಹೇಳಿದ್ರಿಂದ ಎಲ್ಲರೂ ಬಂದು ಆಳಗೊಂದು ಕಿತ್ಕೊಂಡ್ರು. ಅದಕ್ಕೆ ಬದಲಾಗಿ ಒಬ್ಬರಿಗೆ ಇದು ಒಂದು ಕೊಟ್ಟು ಇದ್ದಿದ್ದರೆ ಇನ್ನಷ್ಟು ಉಳಿಸ್ಕೊಳ್ಬೋದಾಗಿತ್ತು. ಅಂದರೆ ನಾನು ನನ್ನನ್ನು ಕಾಪಾಡ್ಕೋತೀನಿ ಅಂತ ಹೋಗಿದ್ದರಿಂದ ಅಷ್ಟೂ ಜನ ಒಟ್ಟಾಗಿ ಇವನ ಮೇಲೆ ಮುಗಿಬಿದ್ದು ಎಲ್ಲವನ್ನು ಅಷ್ಟೊಂದು ದೋಚಿಕೊಂಡ್ರು ಅಂತ. ಬಹಮನಿ ಸಾಮ್ರಾಜ್ಯ ಅಂತ ಯಾವುದಿದೆ, ಗೋಲ್ಕೊಂಡ, ಅಹಮದ್ ನಗರ ಮತ್ತು ಬಿಜಾಪುರ, ಗುಲ್ಬರ್ಗ ಇವುಗಳೆಲ್ಲವೂ ಸೇರಿ ಬೀದರ, ಒಟ್ಟು 5 ಬಹಮನಿ ರಾಜ್ಯಗಳು ಸೇರಿಕೊಂಡು ವಿಜಯನಗರದ ಮೇಲೆ ಒಟ್ಟಾಗಿ ದಾಳಿ ಮಾಡಿ ವಿಜಯನಗರವನ್ನು ಹರಿದು ಹಂಚಿಕೊಂಡವು ಅಂತಕ್ಕಂಥದ್ದು ನಮಗೆ ಗೊತ್ತಿವೆ. ಹಾಗೆ ಜರ್ಮನಿಯ ಮೇಲೆ ಎಲ್ಲರೂ ದಾಳಿ ಮಾಡಿ ಹರಿದು ಹಂಚಿಕೊಂಡಿದ್ದು ಹೇಗೆ ಅನ್ನುವಂಥದ್ದು ಗೊತ್ತಿದೆ. ಮೊಂಡತನ ಮಾಡಿದ್ರಿಂದ ಆಗಿದ್ದು ಅಂತ. ವಿಜಯನಗರದ ವಿಷಯದಲ್ಲಿ ಏನಾಯಿತು, ವಿಕ್ರಮವನ್ನು ಬೇರೊಂದು ರೀತಿಯಲ್ಲಿ ತೋರ್ಪಡಿಸೋಕ್ಕೆ ಹೋಗದೆ ಭೋಗದಲ್ಲಿ ಮಗ್ನರಾಗಿದ್ದರಿಂದ, ಅವಿವೇಕ ಮಾಡಿಕೊಂಡಿದ್ದರಿಂದ ಆಯಿತು. ದೃಷ್ಟಾಂತ ಏಕದೇಶೀಯವಾಗಿ ಇಲ್ಲಿ ಸತ್ಯವಾಗುತ್ತದೆ. ಕಾಣಬೇಕಾದಿಷ್ಟೇ, ತುಂಬ ಒಂದು ಕಡೆಗೆ ನಾವು ಒಬ್ಬರನ್ನ ಒಲಿಸ್ಕೊಂಡು ಇಟ್ಕೊಳ್ಬೇಕು.
ಹಾಗಲ್ಲದೆ ಮೊಂಡತನ ಮಾಡಿದ್ರೆ ಅವರಷ್ಟೂ ಜನ ಸೇರಿಬಿಟ್ಟಾಗ ನಮ್ಮನ್ನು ಎಲ್ಲವನ್ನೂ ದೋಚಿಬಿಡ್ತಾರೆ. ಈ ಎಚ್ಚರ ನಮ್ಮಲ್ಲಿ ಇರಬೇಕಾಗುತ್ತದೆ ಅಂತ. ಬಹುಬಿರ್ನ ವಿರೋಧವ್ಯಂ ದುರ್ಬಲೈರಪಿ ಧೀಮತ ಸ್ಫುರಂತಮಪಿ ನಾಗೇಂದ್ರಂ ಭಕ್ಷಯಂತಿ ಪಿಪೀಲಿಕಾಹ ಅಂತ ಪಂಚತಂತ್ರ ಹೇಳುತ್ತದೆ. ತುಂಬ ಜನರ ಜೊತೆಗೆ ವಿರೋಧ ಕಟ್ಟಿಕೊಳ್ಬಾರ್ದು. ಮಹಾಜನ ವಿರೋಧ, ಅವರು ಅಲ್ಪ ಸಂಖ್ಯಾತರು ಆಗಿದ್ದಾರೆ ಅಂತಲ್ಲ, ಅಲ್ಪ ಬಲರು ಆಗಿದ್ದಾರೆ ಅಂತ. ಮಹಾಸಂಖ್ಯೆ ಇದ್ದು ಅಲ್ಪ ಬಲರಾಗಿದ್ದರೂ ಕಷ್ಟ, ಅಲ್ಪಸಂಖ್ಯಾತರಾಗಿ ಮಹಾಬಲರಾಗಿದ್ದರೂ ಕಷ್ಟ. ಒಟ್ಟಿನಲ್ಲಿ ತುಂಬ ಜನರ ವಿರೋಧ, ಅಲ್ಪಬಲರಾದರೂ ತುಂಬ ಜನ, ಅಥವಾ ಅಲ್ಪಸಂಖ್ಯಾತರಾದರೂ ತುಂಬ ಬಲ ಇರತಕ್ಕಂಥವ್ರ ವಿರೋಧ ಒಳ್ಳೆಯದಲ್ಲ. ಇರುವೆಗಳ ಜೊತೆಗೆ ವಿರೋಧ ಮಾಡಿಕೊಂಡು ಹಾವು ಕಡೆಗೆ ಅದಕ್ಕೆ ಆಹಾರವಾಗಬೇಕಾಯಿತು ಅಂತ. ಒಂದು ಹಾವನ್ನು 1,00,000 ಇರುವೆಗಳು ಸೇರಿಕೊಂಡ್ರೆ ಏನೆಲ್ಲ ಮಾಡಬಹುದು ನೋಡಿ. ಅದೆಂಥ ಕಾಳಿಂಗ ಸರ್ಪವಾದರೂ ಅಸ್ಥಿ ಮಾತ್ರವಾಗಬೇಕಾಗುತ್ತದೆ. ಅದನ್ನು ಕವಿ ಇಲ್ಲಿ ವಿವಕ್ಷಿಸ್ತಾನೆ. ಆಮೇಲೆ ಮತ್ತೊಂದು ಅನ್ಯೋಕ್ತಿಯನ್ನು ಹೇಳ್ತಾನೆ. ಕತ್ಯಶ್ವ ಕತಿ ಧೇನವ ಕತಿ ಗಜ ಕತ್ಯದ್ಭುತ ಪಾದಪಾ ಸುಂದರ್ಯ ಕತಿ ಸುಭ್ರುವ ಕತಿ ಮಹಾರತ್ನಾನ್ಯನರ್ಘಾಣ್ಯಪಿ ಜಾತೈಕಾ ಕಿಲ ಕನ್ಯಕಾ ಜಲನಿಧೇರ್ದಾತುಂ ಪ್ರಸಕ್ತಾ ಯದಾ ಸರ್ವಂ ತದ್ವೈತಂ ತದಾ ಪರಿಣತೌ ನಾಮೈಕ ಮುಚ್ಚೇಷಿತಂ. ಪಾಪ ಸಮುದ್ರಕ್ಕೆ ಒಬ್ಬಳೇ ಹೆಣ್ಣುಮಗಳಾಗಿದ್ದರಿಂದ ಎಷ್ಟು ಖರ್ಚು ಬಂದ್ಬಿಡ್ತು ನೋಡ್ರಿ ಅಂತಾನೆ. ಕುದುರೆಯನ್ನು ಕೊಡಬೇಕಾಯಿತು, ಆನೆಯನ್ನು ಕೊಡಬೇಕಾಯಿತು, ಹಸುವನ್ನು ಕೊಡಬೇಕಾಯಿತು, ರಥಗಳನ್ನು ಕೊಡಬೇಕಾಯಿತು, ಮರಗಳನ್ನು ಕೊಡಬೇಕಾಯಿತು, ಸುಂದರಿಯರನ್ನು ಕೊಡಬೇಕಾಯಿತು, ಅಮೃತವನ್ನು ಕೊಡಬೇಕಾಯಿತು, ಲಕ್ಷ್ಮಿಯನ್ನೊಬ್ಬಳನ್ನು ಮದುವೆ ಮಾಡಿಕೊಡೋಕ್ಕಾಗಿ ಅಂತ. ಈಗ ಆ ಸ್ಥಿತಿ ಇಲ್ಲ. ಒಂದು ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳಿದ್ದರೂ ತಂದೆ ತಾಯಂದಿರು ಪಾಪ ದಾರಿಕಾ ಹೃದಯ ದಾರಿಕಾ ಅಂತ ಸಾಯಣಾಚಾರ್ಯರು ಬರೀತಾರೆ. ಹೆಣ್ಣು ಮಕ್ಕಳು ತಂದೆ ತಾಯಂದಿರ ನಷ್ಟವನ್ನು ಉಂಟು ಮಾಡಿಬಿಡ್ತಾರೆ, ಅವ್ರನ್ನ ಗಂಡನ ಮನೆಗೆ ಸಾಗಾಕೋದಕ್ಕೆ ಅವ್ರು ಎಷ್ಟೆಲ್ಲ ಕೇಳ್ತಾರೆ ಅಂತ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನನ್ನ ಚಿಕ್ಕಪ್ಪನ ಮಗಳ ಮದುವೆ ಅಂತ ಮಾಡೋದಕ್ಕೆ ಅಂತ ಹೊರಟಾಗ ಗಂಡುಗಳನ್ನು ನೋಡಿದಾಗ ಒಬ್ಬೊಬ್ಬ ಗಂಡುಗಳು ಲಿಸ್ಟ್ಗಳನ್ನು ಇಡ್ತಾ ಇದ್ದಿದ್ದು. 6 ಉಲ್ಲನ್ ಪ್ಯಾಂಟು, 12 ಸಿಲ್ಕ್ ಶರ್ಟು, ಈ ಥರದ್ದು ಪಂಕ್ತಿಯ ಮೇಲೆ ಪಂಕ್ತಿ ಬರ್ತಾ ಇದ್ದಿದ್ದು. ನಮ್ಮ ಅಯ್ಯರುಗಳಲ್ಲಂತೂ ಅದು ಏನೋ ಫಲಹಾರದ ಸಾಮಾನು ಅಂತ ಕರತಿಂಡಿ ಸಾಮಾನು ಇಡೋದು. ಫಲಹಾರಕ್ಕೂ ಈ ಕರತಿಂಡಿಗಳಿಗೂ ಎಲ್ಲಿಂದ ಸಂಬಂಧ? ಫಲಹಾರ ಅಂದರೆ ಹಣ್ಣು ಕಾಯಿ ಸಾಮಗ್ರಿ. ಅಲ್ಲಿ ಅದು 108 ಚಕ್ಲಿ, 108 ಕೋಡ್ಬಳೆ. ಆ ಚಕ್ಲಿಗೆ ಒಂದೊಂದಕ್ಕೂ 9 ಸುತ್ತಿರಬೇಕು, ಅದು ಇಷ್ಟಗಲ ಇರಬೇಕು, ತಲೆಗಾತ್ರದ ಉಂಡೆ ಆಗಬೇಕು, ಹೀಗೆ ಏನೇನೋ. ಅದು ಗೇರು ಬೀಜದ ಉಂಡೆಯಿಂದ ಮೊದಲುಗೊಂಡು ಕಡಲೆಪಪ್ಪು ಕಡಲೆಕಾಯಿವರೆಗೂ ಎಲ್ಲದ್ದೂ ಆಗಬೇಕು ಅಂತ ಏನಿದ್ರೆ ಅದು ಕಡೆಗೆ ಇಷ್ಟು ಅಂತೆಲ್ಲ. ಈಗ ಹೆಣ್ಣು ಅಂತ ಕೊಟ್ಟರೆ ಸಾಕಪ್ಪ, ಸೆನ್ಸಸ್ಸಲ್ಲಿ ಫೀಮೇಲ್ ಅಂತ ಇದ್ದರೆ ಸಾಕು ಕ್ವಾಲಿಫಿಕೇಷನ್ ಅನ್ನೋ ಸ್ಥಿತಿಗೆ ಬಂದು ಕೂತಿವೆ ಈ ಗಂಡು ಪ್ರಾಣಿಗಳು. ಈ 35 ವರ್ಷದಲ್ಲಿ ಎಷ್ಟೆಲ್ಲ ಕೋಲಾಹಲವಾಗಿದೆ, ಎಷ್ಟೆಲ್ಲ ಬದಲಾಗಿದೆ ಅಂತ ನೋಡಿದಾಗ ಕಾಲನ ಪ್ರಭಾವ ತುಂಬ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ನೀಲಕಂಠ ದೀಕ್ಷಿತನ ಕಾಲದಲ್ಲಿ ಹಾಗಿತ್ತು, ಈಗ ನೋಡಿ ಬೇರೊಂದು ಬಗೆಯಲ್ಲಿ ಆಗಿದೆ. ಅದಕ್ಕೆ ಬೇಕಾದ್ರೆ ಇನ್ನೊಂದು ಅನ್ಯೋಕ್ತಿಯನ್ನು ಬರೀಬಹುದು. ಆಮೇಲೆ ಸಮುದ್ರವನ್ನೇ ಕುರಿತು ಸಮುದ್ರದ ಮತ್ತು ಮಿಕ್ಕ ನದಿಗಳ ಬಗೆಗೆ ಒಂದು ಮಾತನ್ನು ಹೇಳ್ತಾನೆ. ಪ್ರಾಗಭ್ಯಾಗತಯ ಕಿಲಾಭ್ರಸರಿತ ಸಂಪ್ಲಾವಯಂತ್ಯಾ ಮಹೀಮಂಬೋಧಿ ಸ್ವಯಮಪ್ಯಪೂರ್ಯತ ಸಕೃತ್ತತ್ತಜ್ಜಲಾಧಾರವತ್ ಆಸ್ತೇಯಂ ಕಥಮಕ್ಷಯೋ ನಿಧಿರಪಾಂ ತೇತೆ ಕಥಂ ವಾಸತೆ ನಿರ್ವ್ಯಾಜಾಂಬುದರಾಂಬುದಾನ ಸುಕೃತಂ ಸಿದ್ಧಂ ತದಿತ್ತಂ ಪುನಃ. ಎಷ್ಟು ನದಿಗಳು ನೀರನ್ನು ಹೊಂದಿಲ್ಲ, ಆದರೆ ಅವು ಬತ್ತೋಗುತ್ತವೆ. ಆದರೆ ಸಮುದ್ರ ಮಾತ್ರ ಏನೊಮ್ಮೆ ಕೂಡ ಬತ್ತಿಲ್ಲ. ಇದಕ್ಕೆ ಕಾರಣ ಏನಂದರೆ ಅದು ಮೋಡಗಳಿಗೆ ನೀರು ಕೊಡೋದ್ರಿಂದ ಅಂತ, ದಾನದ ಮಹಾತ್ಮ್ಯ ಅಂತಂತಾನೆ. ನೋಡಿ, ನದಿಗಳು ಅಂಥ ದೊಡ್ಡದಾಗಿ ದಾನವನ್ನು ಮಾಡೋಲ್ಲ ಅಂತ. ಪುಸ್ತಕ ಇದನ್ನು ಏಕದೇಶೀಯವಾಗಿ ಗ್ರಹಿಸಬೇಕು. ನದಿ ನೀರು ಆವಿಯಾಗಿ ಮೋಡವಾಗುತ್ತದೆ, ಅಂದರೆ ಸಮುದ್ರದಿಂದ ಹೆಚ್ಚಾಗಿ ಆವಿಯಾಗಿ ಮೋಡವಾಗುವುದು ಅನ್ನುವ ಪ್ರಧಾನ ವ್ಯಪದೇಶದಿಂದ ನಮಗೆ ಗೊತ್ತಾಗುತ್ತದೆ. ಸಮುದ್ರ ಯಾಕೆ ಬತ್ತಲಿಲ್ಲ ಅಂದರೆ ಕೊಟ್ಟಿದ್ದರಿಂದ ಅಂತ. ದಾನ ಮಹಾತ್ಮ್ಯ ತುಂಬ ದೊಡ್ಡದು. ದಾನ ಇದ್ದಲ್ಲಿ ಎಲ್ಲಕ್ಕಿಂತ ದೊಡ್ಡದಾಗುತ್ತದೆ. ಮಾನವ ಪ್ರಧಾನವಾಗಿ ಲೋಭಿ, ಹಾಗಾಗಿ ಆ ಲೋಭವನ್ನು ಮೀರಿದವರು ಪೂಜನೀಯರು ಅನ್ನುವುದು ಇಲ್ಲಿಯ ತಾತ್ಪರ್ಯ. ಆಮೇಲೆ ವೃಕ್ಷಾನ್ಯೋಕ್ತಿಯನ್ನು ಒಂದು ಮಾಡ್ತಾನೆ. ಅದು ಹೀಗಿಯೇ: ಪಾಂಥೇಶು ವ್ಯಯಿತಂ ಫಲಂ ಪತಿಷು ಯೈರ್ನಮ್ರೈ ಸದಾ ಪಾದಪೈ ಏರಪ್ಯುನ್ನತಮೌಲಿ ಗೋಪಿತ ಫಲೈ ಕೋಣೆ ನಿಲೀಯ ಸ್ಥಿತಂ ದಾವೇನ ಜ್ವಲತಾ ದ್ವಯೇಪಿ ಖಲುತೆ ನಿಶೇಷಿತಾ ಸಾಂಪ್ರತಂ ಪುಣ್ಯಂ ಪಾಪಮಿತಿ ಸ್ಥಿತಂ ದ್ವಯಮಿದಂ ತೇಷಾಂ ದ್ವಯಾನಾಂ ಪೃಥಕ್. 2 ಬಗೆಯ ಮರಗಳು.
ಒಂದು ಜೊಂಪೆ ಜೊಂಪೆ ಹಣ್ಣು ಬಿಟ್ಟು ಎಲ್ಲರಿಗೂ ಎಟುಕುವಂತೆ ಇರತಕ್ಕಂಥವು, ಹಣ್ಣು ಬಿಟ್ಟಾಗ ಎಲೆಯೂ ಕಾಣಿಸಿದಂತೆ ಹಣ್ಣು ಬಿಡ್ತಕ್ಕಂಥವು. ಮತ್ತು ಕೆಲವು ಮರಗಳಲ್ಲಿ ಹಣ್ಣೆಲ್ಲಿದೆ ಅಂತಲೇ ಗೊತ್ತಾಗೋಲ್ಲ, ಎಲೆ ಕೊಂಬೆ ರೆಂಬೆಗಳ ಮರಿಯಲ್ಲಿರುತ್ತವೆ, ತಾವು ಬಿಟ್ಟು ಕೂಡ ಯಾರಿಗೂ ಕೊಡೋಲ್ಲ. ಇನ್ನು ಕೆಲವು ಕೊಡೋದಕ್ಕೆ ಬದುಕಿರುತ್ತವೆ. ಹೀಗಾಗುತ್ತದೆ. ಕಾಳ್ಗಿಚ್ಚು ನಿರ್ದಯವಾಗಿ ಎರಡನ್ನೂ ಸಮಾನವಾಗಿ ಸುಟ್ಟು ಬೂದಿ ಮಾಡುತ್ತೆ. ಆದರೆ ಉಳಿದದ್ದು ಹಣ್ಣು ಕೊಟ್ಟ ಮರಕ್ಕೆ ಪುಣ್ಯ, ಹಣ್ಣು ಬರೀ ಬಿಟ್ಟ ಮರಕ್ಕೆ ಪಾಪ ಅಂತ. ಅಂದರೆ ಎಲ್ಲರೂ ಸಾಯ್ತಾರೆ, ದಾನಿಯೂ ಸಾಯ್ತಾನೆ, ಲೋಭಿಯೂ ಸಾಯ್ತಾನೆ. ಆದರೆ ದಾನಿಗೆ ಇಹದಲ್ಲಿ ಕೀರ್ತಿ, ಪರದಲ್ಲಿ ಪುಣ್ಯ ಅಂತ ನಮ್ಮ ನಂಬಿಕೆ. ಕೀರ್ತಿಯಂತೂ ಅನುಭವಕ್ಕೆ ಬರುತ್ತದೆ, ಪುಣ್ಯ ನಮ್ಮ ನಂಬಿಕೆ, ವಿಶ್ವಾಸ. ಅದರೊಳಗೆ ನಂಬಿಕೆ ಇಡುವುದು ಒಳ್ಳೆಯದು ಅಂತ. ತಾತ್ಪರ್ಯವಿಷ್ಟೇ. ಉದಾರತೆ, ಆಂಧ್ರಶಂಸ್ಯ ತುಂಬ ದೊಡ್ಡದಾದ ಗುಣ, ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ. ಮತ್ತೊಂದು ಮರದ ಬಗ್ಗೆ ಹೇಳ್ತಾನೆ, ಅದು ಈಗ ಇಲ್ಲದ ಮರದ ಬಗ್ಗೆ. ಅಧ್ವನ್ಯಾಃ ಕಿಲ ಮೂಲಗರ್ತ ಮಧುನಾ ಅಪಿ ಆಪೂರಯಂತ್ಯಶ್ರುಭಿ. ತುಂಬ ಸುಂದರವಾದ ಮಾತು. ಅಧ್ವನ್ಯಾಃ ಕಿಲ ಮೂಲಗರ್ತಂ ಅಧುನಾ ಅಪಿ ಆಪೂರಯಂತಿ ಅಶ್ರುಭಿ ವ್ಯಾಕ್ರೋಶಂತ್ಯಧುನಾ ಸಬಾಂಧವಕುಲಾ ಸಾಯಂ ಮುಹೂರ್ತಂ ದ್ವಿಜಾಃ ಇತ್ತಂ ಯಾವದಿಮಾನಿ ಬಿಭ್ರತಿ ಶುಚಂ ಭೂತಾನ್ಯಪಿ ತ್ವತ್ಕೃತೆ ತಾವತ್ವಂ ನ ಗತೋಸಿ ಪಾದಪ ಚಿರಂ ಕೀರ್ತ್ಯಾತ್ಮನಾ ವರ್ತಸೆ. ಹಾದಿಹೋಕರು ಈಗಲೂ ನಿನ್ನ ಶೂನ್ಯವಾದ ಪಾತಿಯಲ್ಲಿ ತಮ್ಮ ಕಣ್ಣೀರನ್ನು ತುಂಬುತ್ತಾ ಇರ್ತಾರೆ. ಈಗಲೂ ನಿನ್ನ ಇಲ್ಲದ ಆ ಶರೀರದ ಆ ಆಸುಪಾಸಿನಲ್ಲಿ ಆ ಶೂನ್ಯಾಸ್ತಿತ್ವದ ಕಲ್ಪಿತಾಸ್ತಿತ್ವದ ಸುತ್ತಲೂ ಪಕ್ಷಿಗಳು ಹೃದಯ ವಿದ್ರಾವಕವಾಗಿ ಚೀರುತ್ತಾ ಪ್ರದಕ್ಷಿಣೆ ಮಾಡುತ್ತವೆ. ಈಗಲೂ ಪಂಚಭೂತಗಳು ನಿನ್ನ ಅಸ್ತಿತ್ವವನ್ನು ನೆನೆಸ್ಕೊಳ್ತಾ ಇವೆ. ಹಾಗಾಗಿ ಎಲೆ ಇಲ್ಲದ ಮರವೇ, ಒಣಗಿ ಹೋದ, ಕತ್ತರಿಸಲ್ಪಟ್ಟ, ಸುಟ್ಟು ಹೋದ ಮರವೇ, ನೀನು ಕೀರ್ತಿಯಿಂದ ಬದುಕಿದ್ದೀಯಾ, ಚಿಂತೆ ಮಾಡಬೇಡ, ನಿನ್ನಂತೆ ಬದುಕದವರು ಬೇರೆ ಇಲ್ಲ, ನೀನು ನಿಜವಾಗಿ ಅಮರ ಅಂತ. ಇದು ಬಹಳ ಮುಖ್ಯ. ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯಾತ್ ಸುಬದ್ಧ ಮೂಲ ನಿಪತಂತಿ ಪಾದಪಾಹ ಜಲಂ ಜಲಸ್ಥಾನ ಗತಂಚ ಶುಷ್ಯತಿ ಹತೇಶು ದೇಹೇ ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತ ಕರ್ಣಭಾರದ ಮಾತು. ಕೊಟ್ಟದ್ದು ಮತ್ತು ತಾನು ಪುಣ್ಯ ಕಾರ್ಯಗಳನ್ನು ಮಾಡಿದ್ದು ಅದು ಉಳಿತಕ್ಕಂಥದ್ದು, ಇಷ್ಟಾಪೂರ್ತಗಳಿಂದಲೇ ಜಗತ್ತು ನಿಂತಿರತಕ್ಕಂಥದ್ದು ಅನ್ನುವ ಮಾತು ವೇದದಲ್ಲಿಯೂ ಪ್ರಸಿದ್ಧ, ಸ್ಮೃತ್ಯಾದಿಗಳಲ್ಲೂ ವಿಶ್ರುತವಾದದ್ದು. ಯಾಕೆಂದರೆ ಯಾರಿದ್ದಾರೆ ಯಾರಿಲ್ಲ ಅಂತ ಎಲ್ಲಿ ಗೊತ್ತಾಗುತ್ತದೆ? ಗುಣಗಣ ಗಣನಾರಂಭೆ ಸಹಸಾ ಪತತಿ ಕಠಿಣೀ ಯಸ್ಯ. ಯಾರ ಗುಣಗಣಗಳನ್ನು ಎಣಿಸುವಾಗ ತಕ್ಷಣ ಬೆರಳು ಅವನು ಸಜ್ಜನ, ಅವನು ವಿದ್ಯಾವಂತ, ಅವನು ಧಾರ್ಮಿಕ, ಅವನು ಸೌಜನ್ಯಪರ, ಅವನು ಪ್ರಿಯವಾಕ್, ಅವನು ಸುಂದರ, ಅವನು ಸುಶೀಲ ಅಂತ ಮತ್ತೆ ಮತ್ತೆ ಬೆರಳುಗಳು ಮಡಚಿಕೊಳ್ಳುತ್ತೋ ಅಂಥವರ ತಾಯೇ ತಾಯಿ. ಹಾಗಲ್ಲದೆ ಇದ್ದರೆ ಬಂಜೆ ಹೇಗಿದ್ದಾಳು ಹೇಳು ಅಂತ. ಅಂದರೆ ಯಾರ ಬಗ್ಗೆ ನೆನೆಸ್ಕೊಂಡಾಗ ಸದ್ಗುಣಗಳು ಜ್ಞಾಪಕ ಬಂದು ಬೆರಳು ಮಡಚಿಕೊಳ್ಳುತ್ತೋ, ಯದಿ ತಸ್ಯಾಂಬಾ ಸುತಿನಿ ವದ ವಂದ್ಯಾ ಕೀದೃಶಿ ಸ್ಯಾತ್ ಅಂತ. ಹಾಗಾಗಿ ಇದ್ದಾರೆ ಎಷ್ಟೋ ಜನ. ಐಸಾಕ್ ಆಸಿಮೋವ್ ಒಂದು ಕಡೆ ವಿಜ್ಞಾನಿಗಳ ಚರಿತ್ರೆಯನ್ನು ಬರಿತಾ ಹೇಳ್ತಾನೆ, ಲೋಕಕ್ಕೆ ಉಪಕಾರವಾಗುವಂತೆ ಬದುಕದವರು, ಪ್ರಸಿದ್ಧರಾದ ಅಪ್ರಸಿದ್ಧರಾದ ಲೋಕ ಹಿತಕಾರಿಗಳಾದ ವಿಜ್ಞಾನಿಗಳು 6,000 8,000 10,000 ಜನ ಈ ಭೂಮಿ ಹುಟ್ಟಿದಾಗಲಿಂದ, ಮಿಕ್ಕದವರು ಬದುಕಿ ಊಸರಾಡಿ ಸತ್ರು ಅಷ್ಟೇ ಅಂತ. ಅಂದರೆ ಕಾಲಿನ ಆ ಒಂದು ಮರಳುಗಾಡಿನಲ್ಲಿ ಯಾರು ಅವಿಚಲಿತವಾದಂತಹ ಪಾದ ಮುದ್ರೆಗಳನ್ನು ಹಾಕ್ತಾರೋ ಅವರು ನಿಜವಾಗಿ ಬಾಳ್ತಕ್ಕಂಥವರು. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸದ್ಗುಣಗಳನ್ನು ಪರಮಾತ್ಮ ಕೊಟ್ಟೇ ಇದ್ದಾನೆ. ಅವನು ಕೃಪಣ ಅಲ್ಲ, ಲೋಭಿ ಅಲ್ಲ, ಉದಾರಿಯಾದವನು. ಅಷ್ಟೋ ಇಷ್ಟೋ ಇದ್ದೇ ಇರುತ್ತೆ. ಅದರಿಂದಲೇ ಮನಸ್ಸಿ ವಚಸಿಕಾಯೇ ಪುಣ್ಯ ಪೀಯೂಷಪೂರ್ಣಾ, ಅದು ಬಹಳ ದೊಡ್ಡದು. ಹಾಗಾಗಿ ನಿಜ ಹೃದಯ ವಿಕಸಂತಹ ಸಂತಿ ಸಂತಕ್ಕಿಯಂತಹ ಅಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಹೇಳ್ತಾರಲ್ಲ, ಅದು ತುಂಬ ಮುಖ್ಯವಾದದ್ದು. ಆಮೇಲೆ ಈ ತಾಯ ಒಂದು ಸ್ಥಿತಿಯನ್ನು ಕವಿ ಹೇಳ್ತಾನೆ. ಇವನಿಗೆ ಮಾತೃಭಕ್ತಿ ತುಂಬ. ಈ ಅನ್ಯೋಕ್ತಿ ಶತಕವನ್ನೇ ತನ್ನ ತಾಯಿ ಭೂಮಿದೇವಿಗೆ ಅರ್ಪಣೆ ಮಾಡಿದ್ದಾನೆ. ನಿದ್ರಾ ಆಲಸ್ಯ ಶರೀರ ಸಾದ ವಮನಾನ್ನದ್ವೇಷ ವಮನ ಅನ್ನದ್ವೇಷ ಕಾಸಜ್ವರ ಶ್ವಾಸಶ್ಚೇತಿ ಶ್ವಾಸಶ್ವೇತಿಮ ಶ್ವಾಸಶ್ವೇತಿಮ ಹಿಕ್ಕಿಕಾ ಪ್ರಭೃತಯೋ ಮಾಸೇಷು ಮಾತುರ್ಧ್ರುವಾ ಜಾತಸ್ತತ್ಕ್ಷಣಮೇವ ನಶ್ಯತು ಶತಂ ವರ್ಷಾಣಿ ವಾ ಜೀವತು ಸ್ವರ್ಗೇ ವಾ ಪಿತರೌ ದಧಾತು ನರಕೇ ವಾ ಪಾತಯತ್ವಂಜಸ. ಆ ತಾಯಿ ಹೆರುವ ಮುನ್ನ ನಿದ್ರೆ ಬಿಟ್ಟು ಶರೀರಕ್ಕೆ ಜಾಡ್ಯ ಬಂದು
ಮತ್ತು ಅನಿಮಿಕ್ಕಾಗಿ ರಕ್ತಹೀನತೆಯನ್ನು ಪಡ್ಕೊಂಡು ವಮನಾದಿಗಳಿಂದ ಅನ್ನದ್ವೇಷದ ಸ್ಥಿತಿವರೆಗೂ ಬಂದು 3 ತಿಂಗಳಲ್ಲಿ ಎಷ್ಟು ಒದ್ದಾಟ ಆಗುತ್ತದೆ. ಆ ನಾಸಿಯಾ ಅಂತ ಏನು ಕರೀತಾರೆ, ಆ ಭ್ರೂಣಕ್ಕೆ ತೊಂದರೆ ಆಗಬಾರ್ದು ಅಂತ ದೇಹವೇ ಅಪಾಯಕಾರಿಯಾಗುವ ಆಹಾರವನ್ನೆಲ್ಲ ದಬ್ಬುತ್ತಾ ಇರುತ್ತದೆ. ಎಷ್ಟು ಕಷ್ಟಪಡಬೇಕು. ತಿಂದದ್ದಿಲ್ಲ, ಉಂಡದ್ದಿಲ್ಲ, ಒಂದೇ ವಾಂತಿ ಮತ್ತು ಜ್ವರ, ಏದುಸುರು, ಆ ಗರ್ಭಭಾರ ಹೊರುವ ಏದುಸುರು, ಶ್ವೇತಿಮ ಅಂದರೆ ಬಿಳಿಸಿಕೊಳ್ಳುವಿಕೆ, ಹಿಕ್ಕ, ಬಿಕ್ಕಳಿಕೆ ಮೊದಲಾದ ಎಷ್ಟೆಲ್ಲ ತೊಂದರೆಗಳು ಬರ್ತವೆ. ಗರ್ಭಿಣಿಯರಿಗೆ ಎಷ್ಟು ಕಷ್ಟ ಉಂಟು, ಒಳಗು ಹೊರಗು ಹೇಳಲಾಗದ ಮೂಕ ವೇದನೆಯಿಂದ ಮೊದಲುಗೊಂಡು ಅದೆಲ್ಲವನ್ನೂ ತಾಯಿ ಅನುಭವಿಸಿ ಆ ನವಮಾಸಾಂತದಲ್ಲಿ ಜಾತಃ ಅಂತಂದರೆ ಮಗು ಹುಟ್ಟಿದ ಅಂದರೆ ತತ್ಕ್ಷಣಮೇವ ಎಲ್ಲ ಸಂತೋಷ ಆಗುತ್ತದೆ. ಅವನು ಹುಟ್ಟಿದ ಅಂದರೆ ಅವನೇನು ಹುಟ್ಟಿದವನು ತಕ್ಷಣ ಸಾಯ್ತಾನೋ ಅಥವಾ 100 ವರ್ಷ ಇರ್ತಾನೋ, ನಶ್ಯತು ವಾ ಶತಂ ವರ್ಷಾಣಿ ವಾ ಜೀವತು, ಅವನು ಸ್ವರ್ಗೇ ವಾ ಪಿತರವು ದದಾತು, ಸ್ವರ್ಗಕ್ಕೆ ತನ್ನ ಪಿತೃಗಳನ್ನು ಏರಿಸಲಿ, ನರಕೇ ವಾ ಪಾತಯಿತು. ಏನು ಮಾಡಲಿ ಅಂದರೆ ಮಗು ಆ ತತ್ಕ್ಷಣ ಹುಟ್ಟೋದಿದ್ರೂ ಇಷ್ಟೇ ಕಷ್ಟಪಡಬೇಕು. ಹುಟ್ಟಿ ಸತ್ತ ತಕ್ಷಣ 100 ವರ್ಷ ಇದ್ದರೂ ಇಷ್ಟೇ ಕಷ್ಟಪಡಬೇಕು. ಅದು ದೊಡ್ಡ ಕೀರ್ತಿವಂತನಾಗ್ತಾನೆ ಅಂದರೂ ಅಷ್ಟೇ ಕಷ್ಟ. ಆ ಕೀರ್ತಿವಂತನಾಗ್ತಾನೆ ಪಾಪಿ, ಪುಣ್ಯಾತ್ಮ, ದುಷ್ಟ, ಶಿಷ್ಟ, ಮೇಧಾವಿ, ಮೂರ್ಖ ಎಲ್ಲಕ್ಕೂ ಇಷ್ಟು ಕಷ್ಟಪಡಲೇಬೇಕು. ಆ ಯಾವ ಲೆಕ್ಕ ಇಟ್ಕೊಂಡು ತಾಯಿ ಕಷ್ಟಪಡೋಲ್ಲ ಅಂತ. ಹಾಗೆ ಮಹಾಕವಿ ಒಂದು ಕಾವ್ಯಕ್ಕೆ ಅಷ್ಟೇ ಕಷ್ಟಪಡ್ತಾನೆ. ಇದಕ್ಕೆ ಇಷ್ಟು ಅಷ್ಟು ಅಂತಿಲ್ಲ. ಎಷ್ಟೋ ಬಾರಿ ನನ್ನ ಸ್ನೇಹಿತರು ಮಂಟಪರು, ನನ್ನ ವಿದ್ಯಾಗುರುಗಳು, ಸಂಗೀತ ಗುರುಗಳು, ನಾಗವಲ್ಲಿ ಇಂಥವರೆಲ್ಲ ಅವರ ಕಲೆಯ ಸಂದರ್ಭದಲ್ಲಿ ಹೇಳ್ತಾರೆ, ಪ್ರತಿ ಕಚೇರಿಗೂ ಪ್ರತಿ ನರ್ತನಕ್ಕೂ ನನ್ನ ಅನುಭವದಲ್ಲಿ ಒಂದು ಅವಧಾನಾದಿಗಳಿಗೂ ಅಷ್ಟೇ ಕಷ್ಟಪಡುವುದಿರುತ್ತದೆ. ಎಲ್ರಿಗೂ ಸರಿಯಾಗಿ ತಿಳಿಸೋಣ ಮಾಡೋಣ ಅಂತ. ಆದರೆ ಚೆನ್ನಾಗುತ್ತೋ ಇಲ್ವೋ ಗೊತ್ತಾಗೋಲ್ಲ. ಕೆಲವು ಫ್ಲಾಪ್ ಆಗುತ್ತವೆ, ಕೆಲವು ಸಕ್ಸಸ್ ಆಗುತ್ತವೆ, ಕೆಲವು ತುಂಬ ಮೆಚ್ಚುಗೆಗೆ ಪ್ರಾಪ್ತವಾಗುತ್ತವೆ, ಇನ್ನು ಕೆಲವು ನಿಂದನೆಗೂ ಪಾತ್ರವಾಗುತ್ತವೆ. ಏನು ಮಾಡೋಕ್ಕಾಗೋಲ್ಲ. ಭಾಳ ಸುಲಭ ನೋಡಿ. ಆಕ್ಷೇಪ ಮಾಡೋರಿಗೆ ಯಾವ ಅರ್ಹತೆಯೂ ಬೇಕಾಗಿಲ್ಲ. ಯಾಕೋ ಚೆನ್ನಾಗಿರಲಿಲ್ಲ ಅಂತಂದರೆ ಆಯಿತು, ಕಾರಣ ಹೇಳಬೇಕಾಗಿಲ್ಲ. ಏನೋ ಒಂಥರ ಇದೆ ಅಂತಂದರೆ ಆಯಿತು. ಏನೋಪ್ಪ ತುಂಬ ದಿವಸ ನೋಡಿ ನಮಗೂ ಬೋರ್ ಆಗಿಬಿಟ್ಟಿದೆ ಅಂತಂದರೆ ಆಯ್ತಲ್ಲ, ಎಷ್ಟು ಬೇಕಾದರೂ ಹೇಳ್ಬೋದು. ಅವ್ರು ಪ್ರಯತ್ನ ಪಡಲೇಬೇಕು. ಆದರೆ ತಾಯಿ ಹೇಗೆ ಪ್ರಯತ್ನ ಪಡ್ತಾಳೋ ಒಂದೇ ರೀತಿಯಲ್ಲಿ ಏನಾಗುತ್ತದೋ ಅಂತ ಕೆಲಸವನ್ನು ಹಾಗೆ ಮಾಡಬೇಕು ಅಂತ. ಗೋವಿಂದ ಪೈಗಳು ಒಂದು ಕಡೆ ಹೇಳ್ತಾರೆ, ಬರೆಯೋದು ನಮ್ಮ ಕೆಲಸ, ಓದ್ತಾರೋ ಬಿಡ್ತಾರೋ ಬೇರೆ ಅಂತ. ಒಮ್ಮೆ ಇವರು ರಟಾನಬಲ್ ಶ್ರೀನಿವಾಸ ಶಾಸ್ತ್ರಿಗಳು DVG ಅವರು ಹೇಳ್ತಾರೆ, ಇಫ್ ಪೀಪಲ್ ಡೋಂಟ್ ರೀಡ್ ಅವರ್ ರೈಟಿಂಗ್ಸ್ ದೇ ಆರ್ ಫೂಲ್ಸ್ ಆ್ಯಂಡ್ ದೇ ಬಿಕಮ್ ಈವನ್ ಮೋರ್ ಫೂಲ್ಸ್ ವಿ ಶಲ್ ರೈಟ್ ಅಂತ. ನಾವು ಮಾಡೋ ಕೆಲಸ ಮಾಡೋಣ, ಬರೆಯೋಣ ಅಂತ. ಭೈರಪ್ಪನವಂಥವರು ಪ್ರತಿ ಕಾದಂಬರಿಗೂ ಅವರು ಪಡುವ ಪ್ರಸವವೇದನೆ ಒಂದೇ ರೀತಿಯಾದದ್ದು ಅಂತಾರೆ. ಅಧ್ಯಯನ, ಸಂಚಾರ ಇತ್ಯಾದಿಗಳು ಬೇರೆ ಬೇರೆ ಆಗ್ಬೋದು, ಆದರೆ ಅಂತರಂಗದಲ್ಲಿ ಪಾತ್ರಗಳು ತಳಮಳ ಮಾಡುವಾಗ, ಕುದಿಯುವಾಗ ಒಂದೇ ಪ್ರಯತ್ನ ಅಂತ. ಆಮೇಲೆ ಬರೆದು ಹೊರಗೆ ಹಾಕಿಬಿಟ್ಟ ಮೇಲೆ ಅದನ್ನು ಜನ ಮೆಚ್ತಾರೋ ಬಿಡ್ತಾರೋ ಬೈತಾರೋ ತೆಗಳ್ತಾರೋ ಏನಾದರೂ ಆಗಲಿ ಪರವಾಗಿಲ್ಲ ಅಂತ. ಇದು ಲೋಕದಲ್ಲಿ ನಾವು ನಮ್ಮ ಮಟ್ಟಿಗೆ ಇಟ್ಟುಕೊಳ್ಬಹುದಾದ ಒಂದು ಮೌಲ್ಯ ಅಂತ ಕವಿ ಹೇಳ್ತಾನೆ. ದೊಡ್ಡ ಕೆಲಸಕ್ಕೆ ನಾವು ಕೈ ಹಾಕಿದಾಗ ಅದಕ್ಕೆ ಸ್ವೀಕಾರ ಹೇಗಿರುತ್ತೆ ಅಂತ ನೋಡ್ತಾ ಇದ್ದರೆ ಆಗುವಂಥದ್ದಲ್ಲ. ಮುಂದೆ ಮಗು ಏನಾಗುತ್ತೋ ಏನೋ ಅಂತ ಈಗಲಿಂದಾನೇ ಚಿಂತೆ ಮಾಡಿದ್ರೆ ಹೆರೋಕ್ಕೆ ಆಗೋದಿಲ್ಲ. ಆ ಎಲ್ಲ ಭವಿಷ್ಯೋತ್ತರ ಪುರಾಣಗಳ ಬಗ್ಗೆ ಚಿಂತೆ ಮಾಡಬಾರ್ದು. ಇಷ್ಟೇ ತಾಯ್ತನ ಅನ್ನುವಂಥದ್ದು ಒಂದು ಉಂಟು ಅಂತ ಮಾಡಿಕೊಂಡು ಹೋಗಬೇಕು. ನಮ್ಮ ಲೆಕ್ಕಗಳೆಲ್ಲ ಎಲ್ಲಿ ಫಲಿಸುತ್ತವೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಉಂಟಲ್ಲ. ಆಮೇಲೆ ಮೋಡದ ಬಗ್ಗೆ ಮತ್ತೊಂದು ಅನ್ಯೋಕ್ತಿ ಹೇಳ್ತಾನೆ. ನಾಕ್ಷ್ಣೋರ್ಗಚ್ಚಸಿ ಗೋಚರಂ ಬಹುತಿ ತಾನ್ ಮಾಸಾನ್ ನಭಸ್ಯೇ ಪುನಃ ಸಂಘೀಭೂಯ ಸಮೇತ್ಯ ವರ್ಷಸಿ ನಿರುಚ್ಛ್ವಾಸಂ ಸಮಂತಾದಪಃ ಕಾಲಂ ಕಾಲಮನುವ್ರಜನ್ ಮಿತಮಿತ ಮುಂಚಸ್ಯಪಶ್ಚೇತ್ತತಃ ಕಿಂಜೀಮೂತ ತವ ಪ್ರಣಶ್ಯತಿ ಕಿಯತ್ ಪ್ರಾಣತ್ವತಃ ಪ್ರಾಣಿನಃ. ಮೋಡಕ್ಕೆ ಹೇಳ್ತಾನೆ, ನೋಡಪ್ಪ, ನೀನು ಎಷ್ಟೋ ತಿಂಗಳು ಕಣ್ಣಿಗೆ ಕಾಣಿಸೋಲ್ಲ. ಆಮೇಲೆ ಯಾವಾಗಲೋ ಮಳೆಗಾಲ ಅಂತ ಶ್ರಾವಣ ಭಾದ್ರಪದ ಮಾಸದಲ್ಲಿ ಹಿಂಗೆ ಬಂದು ಆಕಾಶವೆಲ್ಲ ತುಂಬಿ ಗಲಾಟೆ ಎಬ್ಬಿಸಿ ರಾಡಿ ಎಬ್ಬಿಸಿ ತಿಪ್ಪೆ ಮಾಡಿ ಅತಿವೃಷ್ಟಿ ಅಂತ ಮಾಡಿ ಕೋಲಾಹಲ ಮಾಡಿ ಹೊರಟೋಗ್ಬಿಡ್ತೀಯ. ಕೊಡೋದಷ್ಟೇ ನೀರು ಕೊಡ್ತೀಯ. 12 ತಿಂಗಳು ಇಷ್ಟಿಷ್ಟು ಅಂತ ಕಂತಾಗಿ ಕೊಟ್ಟರೆ ಎಷ್ಟು ಒಳ್ಳೆಯದು. ನೀನು ಕಳ್ಕೊಳ್ಳೋದೇನು, ನಾವು ಬಾಳೋದಿಲ್ವಾ? ಯಾಕೆ ಹಾಗೆ ಮಾಡೋಲ್ಲ? ನಿಯತವಾಗಿ ಒಳ್ಳೆಯ ರೇಷನ್ ತರಹ
ನಿಯಮಿತವಾಗಿ ನಚ್ಚಿಕೊಳ್ಳುವಂತೆ ಯಾಕೆ ಮಾಡೋಲ್ಲ? ಯಾವಾಗಲೂ ಬಂದುಬಿಡ್ತೀಯ, ಏನೆಲ್ಲ ದ್ವಾಂದಲೇ ಎಬ್ಬಿಸಿ ಹೊರಟೋಗ್ಬಿಡ್ತೀಯ ಅಂತ. ಅಂದರೆ ಕೆಲವರು ಮಾಡುವುದು ಕೆಲಸ ಹಾಗೇನೆ. ಕೆಲಸದವಳು ಬಂದು ಯಾವಾಗಲೂ ರಾತ್ರಿ 8 ಗಂಟೆನಲ್ಲಿ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಹಾಸಿಗೆ ಹಾಸೋ ಸಮಯದಲ್ಲಿ ಬಂದುಬಿಟ್ಟು ಮನೆ ಕೆಲಸ ಮಾಡಿದ್ರೆ ನಮಗೇನು ಸಂತೋಷ? ಬೆಳಗ್ಗೆ ಮನೆ ಪೂರ್ತಿ ಕಸವಾಗಿರುತ್ತೆ. ಹಾಗಲ್ಲದೆ ಯುಕ್ತವಾದ ಕಾಲದಲ್ಲಿ ಬರಬೇಕು, ಹಸ್ದಿದ್ದಾಗ ಬರೋದಿಲ್ಲ, ಇನ್ನು ಯಾವಾಗಲೂ ಬಂದುಬಿಡುವಂಥದ್ದು. ನಡೀತಾ ಇರ್ತೀಯ ಅಗಟ ವಿಘಟಗಳು. ನಮಗೆ ಬೇಕಾದಾಗ ಎಷ್ಟೋ ಬದುಕಿನಲ್ಲಿ ಬರುವುದೇ ಇಲ್ಲ. ನಮಗೆ ಹಲ್ಲುದ್ರದಾಗಲೇ ಒಳ್ಳೆ ಚಕ್ಲಿ ಕೋಡ್ಬಳೆ ಎಲ್ಲ ಕಡೆ ಸಿಗೋಕ್ಕೆ ಶುರು ಆಗೋದು. ನಮಗೆ ತಲೆನೋವು ಬಂದಿದ್ದ ದಿವಸನೇ ಅತ್ಯುತ್ತಮವಾದ ಸಿನಿಮಾಗಳೇ ರಿಲೀಸ್ ಆಗಿರುವಂಥದ್ದು. ನಾವು ಊರಿನಲ್ಲಿ ಇಲ್ಲದೆ ಇದ್ದಾಗಲೇ ಒಳ್ಳೆ ಕೆಲಸಗಳೆಲ್ಲ ಆಗ್ಬಿಡೋದು ಈ ಊರಿನಲ್ಲಿ. ಈ ತರಹ ಎಷ್ಟೆಲ್ಲ ಆಗುತ್ತದೆ. ಈ ಅಗಟ ವಿಘಟಕ್ಕೆ ಏನಂತ ನೋಣ ಬದುಕಿನಲ್ಲಿ? ಇದು ಹೌದಲ್ವಾ? ಕೊಡುವವರು ಕೊಡ್ತಾನೆ, ಯಾವಾಗಲೂ ಕೊಡ್ತಾರೆ, ಏನೋ ಮಾಡಿ ಕೊಡ್ತಾನೆ. ನಾವು ಅಡುಗೆ ಮಾಡಿಟ್ಕೊಂಡ ಮೇಲೆ ಪಕ್ಕದ ಮನೆಯವರು ಸೊಗಸಾಗಿರ್ತಕ್ಕಂಥ ಹುಳಿ ತಂದು ಕೊಡ್ತಾರೆ. ನಮ್ಮದು ಬಿಸಾಕೋಂಗಿಲ್ಲ, ಅವ್ರದ್ದು ಬಳಸೋಂಗಿಲ್ಲ. ಆ ಥರ ಆಗುತ್ತೆ. ನನಗೇ ಆಗಿದೆ ಎಷ್ಟೋ ಸರ್ತಿ. ಮೊದಲೇ ಹೇಳಿ ತಂದು ಬಡಿಬಾರದೆ ಅನಿಸುತ್ತೆ. ಆದರೆ ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಲ್ಲಿ ಬಂದು ಮೊಳ ಆಳಿದ್ರು ಅಂತ. ಹಾಗೆ ನಾವು ಕೇಳ್ಬೋದೇ, ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ಕೊಟ್ಟಿದ್ದಕ್ಕೆ ಕಣ್ಣು ಗೊತ್ಕೊಳ್ಬೇಕು. ನಿನ್ನೆ ದಿವಸ ಒಬ್ಬರು ಸ್ನೇಹಿತರಿಗೆ ಹೇಳಿದೆ, ಹಣ್ಣು ಕೊಡಬೇಡಿಪ್ಪ, ಮನೇಲಿ ತುಂಬ ಇದೆ, ನೀವೇ ಮನೆಗೆ ಹೋಗಿ ತಿನ್ನಿ ಅಂತಂದೆ. ಏಕೆಂದರೆ ಕೊಂಡಾಗ ನಿಯತವಾಗಿ ಹಿಂಗೆ ಕೊಳ್ಳಬಹುದು. ಅನಿರೀಕ್ಷಿತವಾಗಿ ಯಾರೋ ಬಂದು ಏನೋ ನೀವು ದೊಡ್ಡವರು ಅಂತ ತಂದು ಕೊಟ್ಬಿಡ್ತಾರೆ. ಅದೊಂದು ಭ್ರಮೆಯಿಂದ ತಂದು ಕೊಡ್ತಾರೆ. ಏನು ಮಾಡೋದು? ಪಕ್ಕದ ಮನೆಯವರಿಗೆ ಅವರಿಗೆ ಹಂಚಬೇಕು. ಹಂಚೋಣ ಸಂತೋಷವಾಗಿ. ಅರೆ ಕೊಟ್ಟವ್ರಿಗೆ ಬೇಸರ, ಇವ್ರ ಬಾಯಿಯೇ ಹೋಗಲಿಲ್ಲ ಅಂತ. ಹೀಗೆ ಈ ರೀತಿಯಾದ ಲೋಕದ ವಿಚಿತ್ರ ವೃತ್ತಿಯನ್ನು ಅಂಗೀಕರಿಸಬೇಕು. ಇನ್ನೇನು ಅಲ್ಲ. ಪಲ್ಕೆರಿದು ಸೈರಿಸಿಕೋ ಮಂಕುತಿಮ್ಮ. ಆಮೇಲೆ ಅಗಸ್ತ್ಯನನ್ನು ಕುರಿತು ಹೇಳ್ತಾನೆ. ಮೇಘ ಕಶ್ಚಿದಚೇತನ ಕೇದಪಿ ಸ್ವೀಕೃತ್ಯ ಸಿಂಧೋಪಯ ಕೀರ್ತಿಂತಸ್ಯ ಸಮುಚ್ಚಿನೋತಿ ಕಿಯತೀಂ ಧರ್ಮಂ ಕಿಯಚ್ಚಾಶ್ವತಂ ಬ್ರಹ್ಮಜ್ಞಸ್ತಪಸಾಂ ನಿಧಿಸ್ತ್ರಿಭುವನ ಖ್ಯಾತಶ್ಚ ಕುಂಭೋದ್ಭವ ಸರ್ವಸ್ವಂ ವಿನಿಯುಜ್ಯ ತಸ್ಯ ಕಿಮಿವ ಶ್ರೇಯಸ್ಸಮಾಪಾದಯತ್. ಜಡವಾದ ಮೋಡ, ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತಃ, ಅಷ್ಟೇ. ಅದು ಜಡವಾದದ್ದು. ಅಂಥ ಮೋಡ ಒಂದಿಷ್ಟು ನೀರನ್ನು ಸಮುದ್ರದಿಂದ ತೆಗೆದುಕೊಂಡು ಅದನ್ನು 10 ಜನಕ್ಕೆ ಹಂಚಿ ತಾನೂ ಕೀರ್ತಿ ಪಡೆದು ಸಮುದ್ರಕ್ಕೂ ಕೀರ್ತಿ ತಂದುಕೊಟ್ಟು ಉಪಕಾರಿ ಅಂತ ಅನ್ನಿಸ್ಕೊಳ್ತು, ಉಪಕಾರವನ್ನು ಮಾಡ್ತು. ಆದರೆ ಇಡೀ ಸಮುದ್ರದ ನೀರನ್ನು ಆಪೋಷಣ ತಗೊಂಡಂಥ ಅಗಸ್ತ್ಯ ಬ್ರಹ್ಮಜ್ಞಾನಿ, ವೇದನಿಧಿ, ತಪಸ್ವಿಗಳಲ್ಲಿ ಅಗ್ರಗಣ್ಯ, ಲೋಕವಿಶ್ರುತ, ಮೈತ್ರಾವೃಣಿ ಅಂತ ಖ್ಯಾತನಾದವನು ಏನು ಮಾಡಿದ್ದು ಉಪಕಾರ ಲೋಕಕ್ಕೆ ಅಂತ. ಅಷ್ಟು ನೀರು ಕುಡ್ದ, ಏನನ್ನೂ ಬಿಡಲಿಲ್ಲ ಅಂತ. ಕೆಲವೊಮ್ಮೆ ಕೆಲವರು ಬಂದು ತುಂಬ ಸಜ್ಜನರು, ತುಂಬ ಉತ್ತಮರು ಅಂತಂತೀವಿ. ಅವರು ಏನೂ ಒಳ್ಳೇದು ಮಾಡದೆ ಹೊರಟೋಗ್ಬಿಡ್ತಾರೆ. ಇನ್ನು ಯಾರ್ಯಾರೋ ಏನೋ ಒಳ್ಳೇದು ಮಾಡಿಬಿಡ್ತಾರೆ. ಗಾಂಧಿ ಅಂಥವ್ರನ್ನ ನೋಡಿದಾಗ ಗೊತ್ತಾಗುತ್ತದೆ. ತಮ್ಮ ಮಟ್ಟಿಗೆ ನಿಸ್ವಾರ್ಥಿಗಳು, ತಮ್ಮ ಮಟ್ಟಿಗೆ ಸರಳ ಜೀವಿಗಳು, ತಮ್ಮ ಮಟ್ಟಿಗೆ ಪ್ರಾಮಾಣಿಕರು, ಎಲ್ಲ ಸರಿ. ಆದರೆ ಕಡೆಗೆ ದೇಶಕ್ಕೆ ಏನು ಒಟ್ಟಂದದ ಒಳ್ಳೆಯದು ಮಾಡಿದ್ದು ಅಂತಂದರೆ, ನೆಹರು ಅಂತ ಶನಿ ಸಂತಾನ ಹಾಕಿ ಹೋಗಿದ್ದು, ಕಾಶ್ಮೀರದ ಸಮಸ್ಯೆ ಮಾಡಿದ್ದು, ದೇಶದ ವಿಭಜನೆ ಆದ ಮೇಲೂ ಕೂಡ ಇಸ್ಲಾಮನ ಆ ಕೋಲಾಹಲ ಮಾಡ್ತಕ್ಕಂಥವ್ನು ಅಲ್ಲಿಗೆ ವರ್ಗಾಯಿಸದೆ ಅದು ಟ್ರಾನ್ಸ್ಫಾರ್ಮೇಷನ್ ಆಫ್ ರಿಲಿಜಿಯಸ್ ಪೀಪಲ್ ಅಂತ ಅನ್ನೋದು ಅಂಬೇಡ್ಕರ್ ಹೇಳಿದ್ದನ್ನು ಎಲ್ಲ ಮೂರಾ ಬಟ್ಟೆ ಮಾಡಿ ಮೂಲೆಗಿಟ್ಟು ಹೀಗೆ ಮಾಡಿದ್ದು ಅಂತ ನೋಡಿದ್ರೆ, ಭಾರತ ವಿಭಜನೆ ಆದಮೇಲೆ ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಕಷ್ಟ ನಷ್ಟವಾದದ್ದು. ಮತ್ತು ಸತ್ಯಾಗ್ರಹ ಅನ್ನುವಂಥ ಯಾವುದೋ ಒಂದು ಎಡವಟ್ಟ ಆಯುಧ ತಂದು ಕೊಟ್ಬಿಟ್ಟು ಎಲ್ಲರೂ ಅದನ್ನು ಮಾಡೋ ತರಹ ಆಗಿ ಇಷ್ಟು ದೌರಾತ್ಮ್ಯ ಆದದ್ದು, ಬೇಜವಾಬ್ದಾರಿತನ ಆದದ್ದು ಅಂತೆಲ್ಲ ನೋಡಿದಾಗ ಏನು ಒಳ್ಳೆಯದು ಮಾಡಿದ್ದು. ಅದಕ್ಕೆ ಬದಲಾಗಿ ಇನ್ಯಾರೋ ಏನೋ ಸಾಮಾನ್ಯರಾದಂಥವರು ದೇಶಕ್ಕೆ ಎಷ್ಟೋ ಒಳ್ಳೇದು ಮಾಡಿಬಿಟ್ರಲ್ಲ, ಎಷ್ಟು ದೊಡ್ಡದಾಯ್ತಲ್ಲ ಅಂತ ಅನಿಸ್ಬಿಡ್ತದೆ. ಲೋಕದಲ್ಲಿ ದೊಡ್ಡವರು ಅಂತ ಅನ್ಸ್ಕೊಂಡವರು ಕಡೆಗೆ ಆ ಮಟ್ಟದ ಉಪಕಾರಶೀಲರಾಗಿರೋದಿಲ್ಲ ನಮಗೆ. ಎಂಡ್ ಆಫ್ ದ ಡೇ, ಇನ್ ಸ್ಪೈಟ್ ಆಫ್ ದರ್ ಗ್ರೇಟ್ನೆಸ್ ದೇ ಆರ್ ಆಫ್ ನೋ ಯೂಸ್. ದೊಡ್ಡ ಸಂಗೀತಗಾರರು ತುಂಬ ಶ್ರುತಿ ಶುದ್ಧವಾಗಿ ಹಾಡ್ತಾರೆ, ಬಹಳ ಒಳ್ಳೆಯ ಸಾಂಪ್ರದಾಯಿಕ ಸಂಗೀತ. ಆವತ್ತು ಬಂದವ್ರು ನೋಡಿ ಯಾಕೋ ಮನೋಧರ್ಮ ಸರಿ ಇಲ್ಲದೆ ಇಡೀ ಕಚೇರಿ ಕೆಟ್ಟೋಯ್ತು. ಅವ್ರಿಗೋಸ್ಕರವಾಗಿ ನಾವು ಹೋಗೋಕ್ಕೆ ಬರೋಕ್ಕೆ ಫ್ಲೈಟ್ ಚಾರ್ಜು ಕೊಟ್ಟು ಎಲ್ಲ ಮಾಡಿದ್ದು ಒಂದೇ ಬಂತು ಭಾಗ್ಯ ಅಂತ. ತೋಟಕ್ಕೆ ನೀರೆಲ್ಲ ಬಿಟ್ಟು ಕಡೆಗೆ ಉಳಿದದ್ದೇನು, ಬಾವಿಯಲ್ಲಿ ಸೇದಿ ಕೈಯಲ್ಲಿ ಬೊಕ್ಕೆ ಉಳಿತಷ್ಟೇ, ಇನ್ನೇನೂ ಇಲ್ಲ. ಎಲ್ಲ ಬೇರೆಯವ್ರು ಕಿತ್ಕೊಂಡು ಹೋಗ್ಬಿಟ್ರು ಅಂತಂದರೆ ಏನಾಯಿತು? ದೊಡ್ಡ ಕೆಲಸವೇ ಮಾಡಿದ್ದು, ತೋಟ ಬೆಳೆಸ್ತಕ್ಕಂಥದ್ದು, ಕಡೆಗೆ ಆದದ್ದು ಏನು ಅಂತ. ಆನೇನ ಉಳಿಸ್ಕೊಳ್ಳೋದಕ್ಕೆ ಅಂತ ಮನೇನು ಮಾರ್ಕೊಳ್ಳೋ ಗತಿ ಬಂದುಬಿಟ್ರೆ ಎಂಥ ಸ್ಥಿತಿ
ಇದೆಲ್ಲ ಕವಿ ವಿವಕ್ಷೆ ಮಾಡ್ತಾನೆ. ಮತ್ತು ಪ್ರಕಾರಾಂತರವಾಗಿ ಮೋಡಕ್ಕೆ ಹೇಳ್ತಾನೆ. ಎಚ್ಚೈಲೇಶು ಯದರ್ಣವೇಶು ಯದಪಿ ಗ್ರಾವಾಟವೀಜಾಂಗಲ ಪ್ರಾಯಾಸು ಕ್ಷಿತಿಷು ಕ್ಷಿಪಂತಿ ಬಹುಶಸ್ತೋಯಂ ವೃಥಾ ತೋಯದಾಹ ದೃಷ್ಟಿಸ್ತತ್ರ ನ ದೀಯತಾಂ ಯದಿ ಗುಣಗ್ರಾಹೀ ಭವಾನ್ಯತ್ ಪುನಃ ಗ್ರಾಮೇಶು ಪವನೇಶು ವಾ ಸಹೃದಮೇ ವರ್ಷಂತಿ ತದ್ದೀಯತಾಂ. ಮೋಡ ಸಮುದ್ರದಲ್ಲಿ, ಮರುಭೂಮಿನಲ್ಲಿ, ಹಿಮಮರುಭೂಮಿ ಎನ್ನುವಂಥ ಧ್ರುವ ವಲಯಗಳಲ್ಲಿ, ಕಲ್ಲಿನ ಮೇಲೆ ಎಲ್ಲೆಲ್ಲಿಯೋ ನೀರು ಸುರಿಸುತ್ತೆ ಅಂತ ದೂಷಣೆ ಮಾಡಬೇಡಿ. ಹಳ್ಳಿಗಳ ಮೇಲೆ, ಹೊಲಗಳ ಮೇಲೆ, ಗದ್ದೆಗಳ ಮೇಲೆ, ನದಿಗಳ ಮೇಲೂ ಸುರಿಸುತ್ತಲ್ಲ, ಅದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಂತ. ಕವಿಯೊಬ್ಬ ವಿಸ್ತೃತವಾಗಿ ಬರೆದ ಕಾವ್ಯದಲ್ಲಿ ಗುಣ ದೋಷ ಎಲ್ಲ ಇರುತ್ತದೆ. ಬರೀ ದೋಷವನ್ನೇ ಕಟ್ಟಿಕೊಂಡು ಯಾಕೆ ಒದ್ದಾಡ್ತೀರಾ? ಗುಣಾಧಿಕ್ಯವನ್ನು ಕಾಣಿ. ವ್ಯಕ್ತಿಯಲ್ಲಿ ಒಟ್ಟಂದದಲ್ಲಿ ಕಡೆಗೆ ಬರ್ಪ ಲೇಸಿಂಗೆ ಅಂತ ರಾಘವಾಂಕ ಹೇಳಿದಂತೆ ಅದನ್ನು ಗಮನಿಸಿಕೊಳ್ಳಿ ಅನ್ನುವ ಮಾತನ್ನು ಕವಿ ತಿಳಿಸ್ತಾನೆ. ಆಮೇಲೆ ಒಂದು ಸರೋವರ, ಪದ್ಮ ಸರೋವರವನ್ನು ಕುರಿತು ಹೇಳ್ತಾನೆ. ಉನ್ಮೀಲಂತಿ ಕಿಯಂತಿ ವಾನ ಕುಸುಮಾನ್ ಯುಷ್ಣದ್ಯುತೇರುದ್ಗಮೇ ತತ್ತೇ ತಾವತಿ ಬಂಧುರಿತ್ಯತಿ ಸಖೀತ್ಯಾದಿತ್ಯ ಕಾಂತೇತಿ ಚ ಕೀರ್ತಿಂ ದತ್ತವತಾಂ ತ್ರಿಲೋಕ ವಿದಿತಾಂ ಏವಂ ಕವೀನಾಂ ಋಣಂ ಕಿಂ ಕೃತ್ವೇಯಮಪಾಕರೋತು ಜನುಷಾಂ ಕೋಟ್ಯಾಪಿ ನಾಲೀಕಿನಿ. ಎಲೆ ಕಮಲ ಸರೋವರ, ನಿನ್ನಲ್ಲಿ ಕಮಲ ಬೆಳೆಯುತ್ತಲ್ಲ, ಕಮಲ ಒಂದೇನಾ ಸೂರ್ಯ ಬಂದಾಗ ಅರಳೋದು? ತುಂಬ ಹೂಗಳು, ಸಂಜೆ ಮಲ್ಲಿಗೆ ಆ ತರಹ, ನೈಟ್ ಕ್ವೀನ್ ಆ ಥರ ಕೆಲವನ್ನು ಬಿಟ್ಟರೆ ಇನ್ನೆಲ್ಲವೂ ಸೂರ್ಯ ಬಂದಾಗ ಅರಳುತ್ತವೆ. ಹಾಗಿದ್ದರೂ ಈ ಒಂದು ಕಮಲವನ್ನು ಸೂರ್ಯಕಾಂತೆ ಅಂತ, ಲಕ್ಷ್ಮೀ ನಿಲಯ, ಸರಸ್ವತೀ ನಿಲಯ ಅಂತೆಲ್ಲ ಕೊಂಡಾಡಿ, ಮಹಾವಿಷ್ಣುವಿನ ಕಣ್ಣು ಅಂತೆಲ್ಲ ಕೊಂಡಾಡಿ, ಎಷ್ಟು ಕಥೆಗಳು ಕಟ್ಟಿ, ಹಾಡುಗಳು ಹಾಡಿ, ಕವಿತೆ ಬರೆದು ಕವಿಗಳು ಕೊಂಡಾಡಿದ್ದಾರೆ. ಅಂಥ ಕವಿಗಳಿಗೆ ಈ ನಿನ್ನಲ್ಲಿ ಹುಟ್ಟಿದ ಕಮಲ ಒಂದು ಸಣ್ಣ ಉಪಕಾರವಾದರೂ ಮಾಡಿದೆಯಾ? ಯಾಕೆ ಸುಮ್ಮನೆ ನೀನು ಅದನ್ನು ಇಟ್ಕೊಂಡು ಪೋಷಣೆ ಮಾಡ್ತೀಯಾ ಅಂತ. ಏನಂದರೆ, ಕೆಲವರು ಎಲ್ಲರಂತೆಯೇ ಬದುಕ್ಬಿಡ್ತಾರೆ, ಆದರೆ ಅವ್ರಿಗೆ ಎಲ್ಲಿಲ್ಲದ ಗೌರವ ಸಂದುಬಿಡುತ್ತೆ. ಅವರಿಗೆ ಪ್ರಖ್ಯಾತಿಯನ್ನು ತಂದುಕೊಟ್ಟವ್ರು ಇನ್ನು ಎಲ್ಲೋ ಇದ್ದಾರೆ, ಅವ್ರಿಗೆ ಇವರು ಏನು ಮೂರು ಕಾಸಿಗೆ ಉಪಕಾರ ಮಾಡಿರೋದಿಲ್ಲ. ಅಂದರೆ ಯಾವ ರೀತಿಗೆ ಬಂತು? ಸಾಧಾರಣವಾದ ಗುಣಗಳಿದ್ದರೂ ಕೆಲವೊಮ್ಮೆ ಅವ್ರನ್ನ ಮೆಚ್ಕೊಂಡು ಬಿಡ್ತೀವಿ. ಮೆಚ್ಕೊಂಡಿದ್ದಕ್ಕೆ ಅವರು ಒಂದು ಸ್ವಲ್ಪವೂ ನಮ್ರತೆಯಿಂದ, ಸೌಜನ್ಯದಿಂದ, ಹೌದು ನನ್ನನ್ನು ನೀನು ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದೀಯಾ, ಅಂಥದ್ದೇನೂ ಇಲ್ಲ, ನಿಮ್ಮ ಉದಾರತೆ ದೊಡ್ಡದು ಅನ್ನುವ ಮಾತನ್ನು ಹೇಳೋದಿಲ್ಲ ಅಂತ. ಎಷ್ಟೋ ಬಾರಿ ಆ ಥರದ್ದು ಲೋಕದಲ್ಲಿ ಆಗುತ್ತದೆ. ನಾವೇನೋ ಬೆನ್ನು ತಟ್ಟಿರ್ತೀವಿ, ಪೋಷಣೆ ಮಾಡಿರ್ತೀವಿ, ಮೇಲೆ ಕಿತ್ತಿರ್ತೀವಿ, ಆದರೆ ಅವರಷ್ಟು ಅದು ನಮಗೆ ಬರಬೇಕಾದ ಹಕ್ಕು ಅಂತ ಅಂದುಕೋತಾರೆ ಹೊರತು ಲೋಕದ ಅನುಗ್ರಹ ಪ್ರಸಾದ ಅಂತ ಭಾವಿಸ್ಕೊಳ್ಳಲ್ಲ. ಇದು ಎಷ್ಟು ದೊಡ್ಡವರು ಮಾಡಿದ್ರೂ ತಪ್ಪು ಅನ್ನೋದನ್ನು ಕವಿ ಹೇಳ್ತಾನೆ. ಮತ್ತೊಂದು, ಯುದ್ಧ ಮಾಡದೆ ದಡದಲ್ಲಿ ನಿಂತು, ಅಂದರೆ ಯುದ್ಧದ ಆಚೆ ನಿಂತು ಯುದ್ಧದ ಬಗ್ಗೆ ಕಾಮೆಂಟ್ಸ್ ಮಾಡೋರು, ಒಂದು ದಿವಸನೂ ಬ್ಯಾಟು ಬಾಲು ಕೈನಲ್ಲಿ ಇಟ್ಕೊಂಡಿರೋಲ್ಲ. ಮತ್ತು ಆಚೆ ಕಡೆ ನಿಂತು ಮಾಡ್ತಕ್ಕಂಥದ್ದು ಬ್ಯಾಕ್ ಸೀಟ್ ಡ್ರೈವಿಂಗ್ ಇದೆಯಲ್ಲ, ಅದರ ಬಗ್ಗೆ ಹೇಳ್ತಾನೆ. ವಿದ್ಧಂ ಸಾಧುನ ಸಾಧ್ವಿವ ಪ್ಲುತಿಮಿದಂ ರೇ ರೇ ಕಥಂ ವಿದ್ಯಸೀತ್ಯಾಖ್ಯಾತುಂ ರಣಕೌಶಲಂ ವಯಮಪಿ ಪ್ರೌಢಾ ಸ್ಥಿತಾ ದೂರತಃ ಅಕ್ರಾಮನ್ ರಣಮೇದಿನೀಮಪಿ ವಹನ್ ಖಡ್ಗಂ ವಿಕೋಶಂ ಕರೆ ವ್ಯತ್ತಿಸ್ವಂಚ ಪರಂಚ ಯದ್ಯವಹಿತೋ ವಿಕ್ರಾಂತಿರೇಷೈವನಃ. ಸರಿಯಾಗಿ, ವೆಲ್ ಡನ್, ಒಳ್ಳೆ ಶಾಟು. ಹಾಗಲ್ಲ, ಹಾಗೇನೋ ಹೊಡೆಯೋದು, ಹೀಗೆ ನೆಗೀಬಾರ್ದು, ಈ ಕಡೆಯಿಂದ ನೆಗಿಬೇಕು. ಏನೋ ಏನು ಮಾಡ್ತಾ ಇದೆಯಾ, ಬುದ್ಧಿಗೆಟ್ಟಿದೆಯೇನೋ, ಹಾಗೆ ಮಾಡಿದ್ರೆ ಸೋತೋಗ್ತೀಯಾ, ಸತ್ತೋಗ್ತೀಯಾ, ಹುಷಾರು ಅಂತ ದೂರದಲ್ಲಿ ನಿಂತುಕೊಂಡು ಮಾಡಿದ್ದು ಕಾಮೆಂಟ್ಸೇ. ನಾವು ಯುದ್ಧದಲ್ಲಿ ಒಮ್ಮೆ ಆದರೂ ಯುದ್ಧದಲ್ಲಿ ನಿಂತು ಒರೆಗಳಚಿ ಖಡ್ಗವನ್ನು, ಬತ್ತಲೆ ಖಡ್ಗವನ್ನು ತೆಗೆದು, ಕತ್ತಿಯನ್ನು ತೆಗೆದು ಕೈಯಲ್ಲಿ ಜಳಪಿಸಿ ಒಬ್ಬರ ಮೈ ಚರ್ಮವಾದರೂ ಸ್ವಲ್ಪವಾದರೂ ಸೀಳಿಸೋಕ್ಕಾಯ್ತಾ, ಆಗ ನಮ್ಮ ಮಾತಿಗೆ ಬೆಲೆ ಅಂತ. ತುಂಬ ಬಾರಿ ಆ ಕ್ಷೇತ್ರಗಳಲ್ಲಿ ದುಡಿಯದೇನೆ ಬೇಕಾದಷ್ಟು ಕಾಮೆಂಟ್ಸ್ ಪಾಸ್ ಮಾಡುವುದಾಗುತ್ತದೆ. ಇದು ಅಷ್ಟಾಗಿ ಶೋಭಿಸ್ತಕ್ಕಂಥದ್ದಲ್ಲ. ನಾವಲ್ಲಿ ಸ್ವಲ್ಪ ದುಡಿದು ನೋಡಬೇಕು, ಅಲ್ಲಿ ಕಷ್ಟ ಸುಖಗಳು ಏನು ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಹೇಳಿದ್ರೆ ಸ್ವಲ್ಪವಾದರೂ ಬೆಲೆ ಕೊಡ್ತಾರೆ ಅಂತಲ್ಲ, ಕೊಟ್ಟಾರು ಅಂತ. ಅದಿಲ್ಲದೆ ಒಮ್ಮೆಯೂ ಕೂಡ ಇಲ್ಲದೆ ಹಾಗೆ ಮಾಡಿದ್ರೆ ಎಂಥದ್ದು? ಅದು ಬಹಳ ಅನ್ಯಾಯಕಾರಿಯಾದದ್ದು. ನನ್ನ ಗೆಳೆಯ ಶಂಕರ್ನ ಪದ್ಯರಚನಾ ಕೌಶಲದ ಬಗ್ಗೆ ಯಾರೋ ಇನ್ನೊಬ್ಬರು ಆಗಷ್ಟೇ ಬಂದೂ ಬಾರದಂತೆ ಪದ್ಯ ಬರೀತಾ ಇದ್ದವ್ರು ಏನೋ ಲೂಸ್ ಕಾಮೆಂಟ್ ಮಾಡಿದ್ರು. ಎಂದೂ ಕೋಪ ಬರೆದ ಶಂಕರನಿಗೆ ಕೋಪ ಬಂತು. ಒಂದು ಪದ್ಯದ ಮೂಲಕವಾಗಿ ಅವನು ತೀರಿಸಿಕೊಂಡ. ಈಗಷ್ಟೇ ಮುಟ್ಟಾಗಿರೋ ಹುಡುಗಿ 20 ಮಕ್ಕಳನ್ನು ಹೆತ್ತಂಥ ಅಜ್ಜೀರಿರ್ತಕ್ಕಂಥವ್ರ ಎದುರಿಗೆ
ನೀವೇನು ಮಹಾ ಮಾಡಿದ್ದು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾಳೆ, ಇವಳೆಂಥವಳು ಅಂತ ಹೇಳ್ಬಿಟ್ಟಿದ್ರು ಅಂತ. ಭಯಂಕರವಾದ ಪದ್ಯ. ಅಂದರೆ 10 ಹೆತ್ತವ್ರ ಮುಂದೆನ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಹನುಮಂತನ ಮುಂದರನ ಕುಪ್ಪಿಗಂತುಲು ಅಂತ. ಹನುಮಂತನ ಎದುರುಗ ಸಣ್ಣ ಪುಟ್ಟ ನೆಗತಗಳು ಅಂತ. ಅವನು ಶತಯೋಜನ ವಿಸ್ತಾರವಾದ ಪಾರಾವಾರವನ್ನು ದಾಟಿದ ಮಹಾಸ್ವಾಮಿ, ಶಕ್ತಿಶಾಲಿ. ಅಂದರೆ ನಾವು ಒಂದಷ್ಟು ಪರಿಶ್ರಮ ಮಾಡಿ ತಿಳ್ಕೊಂಡು ಅದರ ವಿಷಯದಲ್ಲಿ ಹೇಳಿದ್ರೆ ಬೆಲೆ ಉಂಟು. ಇಲ್ಲವೋ ಶುದ್ಧ ತರ್ಕ ಹಿಡಿದು ಹೇಳಬೇಕು. ನೋಡಿ ಸ್ವಾಮಿ, ನನಗೆ ಬರದೇ ಇರ್ಬೋದು, ಆದರೆ ಸರಿಯೋ ಅಲ್ವೋ ಅಂತ ನೋಡಿ ಈ ಪ್ರಮಾಣಗಳಿಂದ ಇದೆ, ನೀವು ಹೇಳಿ. ನಾನು ವೈದ್ಯ, ಪಥ್ಯ ಮಾಡೋಲ್ಲ, ಆದರೆ ಪಥ್ಯ ಮಾಡಿ ಅಂತ ಹೇಳಿದ್ರೆ ಕೇಳಬಾರ್ದ ಅಂತ. ಆಗ ಪರವಾಗಿಲ್ಲ. ಅನಿಸಿಕೆಗಳನ್ನು ಹೇಳಿದಾಗ ದೊಡ್ಡ ಕಷ್ಟ ಆಗುತ್ತದೆ. ರಚನಾತ್ಮಕವಾದ ಪರಿಷ್ಕಾರ ಅಂತಿದೆಯಲ್ಲ, ಅದು ತುಂಬ ತುಂಬ ಬೆಲೆ ಬಾಳತಕ್ಕಂಥದ್ದು. ಒಮ್ಮೆ ನಾನು ನನ್ನ ಕೃಷ್ಣಾರ್ಪಣ ಯಕ್ಷಗಾನ, ಏಕವ್ಯಕ್ತಿ ಯಕ್ಷಗಾನವನ್ನು ಮಂಟಪರ ಜೊತೆಯಲ್ಲಿ ಎಡನೀರಿನಲ್ಲಿ ಪ್ರಸ್ತುತಿ ಮಾಡಬೇಕಾಯಿತು. ಅಂದು ಯಕ್ಷಗಾನದ ದೊಡ್ಡ ಅರ್ಥಧಾರಿಗಳಲ್ಲಿ ಅಗ್ರಗಣ್ಯರಾದವರು, ನ್ಯಾಯ ವ್ಯಾಕರಣಾದಿ ವಿದ್ವತ್ತಿಯಲ್ಲಿ ತುಂಬ ಚೆನ್ನಾದ ನಿಷ್ಣಾತರಾದವರು, ಅತ್ಯುತ್ತಮವಾದ ವಾಗ್ವೈಭವ ವಿಚಾರಶಕ್ತಿ ಇರುವ ಮೇಲ್ಕೋಟೆಯ ಉಮಾಕಾಂತ ಭಟ್ಟರು ಅವರು ಬಂದಿದ್ದರು. ಅವರು ನೋಡಿದ್ರು, ನಿಮ್ಮದು ಏನಾದರೂ ಸಲಹೆ ಉಂಟಾ ಅಂತಂದೆ. ಅವ್ರು ನೋಡಿದವರು ಹಿಂದಿನ ರಾತ್ರಿ ಪ್ರಯೋಗ ನಡೆದದ್ದು. ಮರುದಿನ ಬೆಳಗ್ಗೆ ಎಲ್ಲ ಕೂತು ಮಾತಾಡುವಾಗ ಕೇಳಿದ್ದಕ್ಕೆ, ರುಕ್ಮಿಣಿ ಕೃಷ್ಣನಿಗೆ ಪತ್ರ ಬರೀತಾಳೆ, ಬರೆದು ಬ್ರಾಹ್ಮಣನ ಕೈನಲ್ಲಿ ಕೊಟ್ಟು ಕಳಿಸ್ತಾಳೆ. ಕೊಟ್ಟು ಕಳಿಸಿ ಅವಳು ಸಂತೋಷಪಟ್ಟು ಆಯಿತು ಅಂತ ಅಂದ್ಕೊಂಡ ಮೇಲೆ ಇದ್ದಕ್ಕಿದ್ದಂತೆ ಬಾರನೇ ತಕೋ ಧೀರನು ಅಂತ ಶುರು ಮಾಡ್ಕೊಂಡು ಬಿಟ್ಟಿದ್ದೀರಾ ಹಾಡನ್ನು. ಅವಳು ಪತ್ರ ಕಳಿಸಿಕೊಟ್ಟ ಮೇಲೆ ಈ ಪತ್ರ ತಲುಪೀತು, ಆಮೇಲೆ ಕೃಷ್ಣ ಬಂದಾನು, ನನ್ನ ಕೈ ಹಿಡಿದಾನು ಅನ್ನುವ ಆ ಸಂತೋಷದ ಭಾವ ಒಂದು ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಕಳಿಸ್ಕೊಟ್ಟು ತಕ್ಷಣವೇ ಒಂದು ಸುತ್ತ ಹಾಕಿ ಬಂದುಬಿಟ್ಟು ಅಯ್ಯೋ ಬರಲಿಲ್ಲ ಬ್ರಾಹ್ಮಣ, ಅಯ್ಯೋ ಬರಲಿಲ್ಲ ಕೃಷ್ಣ ಅನ್ನುವ ಗೋಳಾಟ ಮಾಡಿದ್ರೆ ಅಷ್ಟು ಪರಿಣಾಮಕಾರಿ ಆಗೋಲ್ವಲ್ಲ ಅಂದರು. ಅಂದು ಸಂಜೆಯೇ ಸುಬ್ರಹ್ಮಣ್ಯದಲ್ಲಿ ಅದೇ ಪ್ರದರ್ಶನ ಇತ್ತು. ಈ ಸಲಹೆ ತುಂಬ ಚೆನ್ನಾಗಿದೆ ಅಂತ ಅನಿಸಿ ಒಡನೆಯೇ ನಾನು ಅಲ್ಲಿ ಕುಮುದರಾಗದಲ್ಲಿ ರೂಪಕ ತಾಳದಲ್ಲಿ ಬಂದೇ ಬರುವನು ಗೋವಿಂದ ಅಂತ ಪದ್ಯ ಮಾಡಿ ನಮ್ಮ ಭಾಗವತರಿಗೆ ಆ ಧಾಟಿಯನ್ನು ಹೇಳಿ ಅವರು ಅಲ್ಲಿಯೇ ಪ್ರಯೋಗ ಮಾಡಿ ತುಂಬ ಚೆನ್ನಾಗಾಯಿತು. ಅಂದರೆ ಆ ಪತ್ರ ಬರೆದು ಕಳಿಸಿದ ಮೇಲೆ ಕೃಷ್ಣ ಬರ್ತಾನೆ, ಕರ ಪಿಡಿವನು, ಮೊರೆಗೊಲಿವನು, ಪರಿಣಯಿಪನು ಎಲ್ಲ ಮಾಡ್ತಾನೆ ಅಂತ ಅವಳು ಸಂತೋಷ ಪಟ್ಕೊಳ್ತಕ್ಕಂಥ ಒಂದಷ್ಟು ಭಾವ ಬೇಕು ಅಂತ. ಹಾಗೆ ಮತ್ತೊಮ್ಮೆ ನಮ್ಮ ಶಂಕರನಾರಾಯಣ ಉಪಾಧ್ಯಾಯರೇ ಅದಕ್ಕೂ ಮುನ್ನ ಭಾಮಿನಿಗೆ ಒಂದು ಬಹಳ ಸುಂದರವಾದ ಸಲಹೆ ಕೊಟ್ಟಿದ್ದರು. ಅದು ಬಿಡತಿಗೆಗೆ ಸಂಬಂಧಪಟ್ಟಿದ್ದಾಗಿತ್ತು. ಹಾಗೆ ನಮ್ಮ ಕುಮಾರ ನಿಜಗುಣಸ್ವಾಮಿಗಳು ಭಾಮಿನಿಗೆ ಸಂಬಂಧಪಟ್ಟಂತೆ ಖಂಡಿತಾ ನಾಯಕಿಯನ್ನು ಕುರಿತಾದದ್ದು ಇನ್ನೂ ಒಂದು ಸಲಹೆಯನ್ನು ಕೊಟ್ಟಿದ್ದರು. ತುಂಬ ಸುಂದರವಾದವು ಇವೆಲ್ಲ. ಅವನ್ನು ಅಷ್ಟನ್ನು ಅಳವಡಿಸಿಕೊಂಡು ಕಾರ್ಯಕ್ರಮ ಚೆನ್ನಾಯಿತು. ಅಂದರೆ ರಚನಾತ್ಮಕವಾದ ವಿಮರ್ಶೆ ಯಾವ ಥರ ಇರುತ್ತದೆ ಅಂದರೆ ಈ ರೀತಿಯಾಗಿರುತ್ತದೆ. ಬೇಜವಾಬ್ದಾರಿಯಾದ ವಿಮರ್ಶೆ ಅಂದರೆ ಏನೂ ಇಲ್ಲ, ಅದಕ್ಕೆ ಯಾವುದೇ ಬಾಧ್ಯತೆ ಇಲ್ಲ, ನೆಲೆ ಬೆಲೆ ಇಲ್ಲ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ಹಾಗಿರಬಾರ್ದು. ಜವಾಬ್ದಾರಿಯನ್ನು ಇಟ್ಟುಕೊಂಡಿದ್ದಾಗಿರಬೇಕು, ವಿವೇಕದಿಂದ ಕೂಡಿರಬೇಕು, ಅದಕ್ಕೆ ಒಂದಿಷ್ಟು ಪರಿಶ್ರಮ ಮಾಡಿರಬೇಕು. ಪತಂಜಲಿ ಮುನಿಗಳು ಮಾತಿಗೆ ಪ್ರಮಾಣ ಯಾರು ಅಂತ ಹೇಳುವಾಗ ಮಹಾಭಾಷ್ಯದಲ್ಲಿ ಕಸ್ಯಾಂಶಿದಪಿ ವಿದ್ಯಾಯಾಂ ಪಾರಗ, ಯಾವುದಾದ್ರೂ ಒಂದು ವಿದ್ಯೆಯಲ್ಲಿ ಪಾರಂಗತರಾಗಿರಬೇಕು, ದಂಭ ಲೋಭ ಮೋಹಗಳನ್ನು ಬಿಟ್ಟವರಾಗಿರಬೇಕು, ಸಂಗ್ರಹದಲ್ಲಿ ಗಂಟು ಮಾಡೋದೊಳಗೆ ಒಂದು ಸ್ವಲ್ಪ ಹಿಂದೆ ಇರಬೇಕು, ಕುಂಭೀಧಾನ್ಯ ಇರಬೇಕು, ಇಲ್ಲದಂತಿರಬೇಕು, ಅಂಥವ್ರ ಮಾತು ಬೆಲೆ ಅಂತ. ಇಲ್ಲಿ ರಚನಾತ್ಮಕತೆ ಬರುತ್ತದೆ. ಇಂಥ ಎಷ್ಟೋ ಮೌಲ್ಯಗಳು ಪರಂಪರಿತವಾಗಿ ಅನುರಣಿತವಾಗತಕ್ಕಂಥ ಧ್ವನಿ ಮೌಲ್ಯವುಳ್ಳದ್ದು ಈ ಅನ್ಯೋಕ್ತಿ ಸಾಹಿತ್ಯದ ವೈಶಿಷ್ಟ್ಯ. ನಾಳೆ ಮತ್ತೆ ಕೆಲವು ಪದ್ಯಗಳನ್ನು ನೋಡಿ ಸಮಾಪನ ಮಾಡೋಣ. ನಮಸ್ಕಾರ.